opportunity. ಮತ್ತು ನಾನು ಇಲ್ಲಿ ಸೇರಿ ನಿಮ್ಮೊಂದಿಗೆ ಆರಾಧಿಸಲು ಕರ್ತನ ಮಾಡಿಕೊಟ್ಟಿದ್ದ ನಮಗೆ ಕರ್ತನ ವಂದನೆಗಳು. It's a great privilege from the Lord to worship you together. ಮತ್ತು ನಿಮ್ಮೆಲ್ಲರೊಂದಿಗೆ ಸೇರಿ ಕರ್ತನನ್ನು ಆರಾಧಿಸಲು ಬಹಳ ಶ್ರೇಷ್ಠವಾದ ಸಂಗತಿ. I just want to, I'm not going to preach it, but I just want to pray this way. Behold, how good and how pleasant it is the South Indian brethren to worship together. ಮತ್ತು ಈ ರೀತಿ ಸಹೋದರರು ಎಲ್ಲರೂ ಸೇರಿ, ಮುಖ್ಯವಾಗಿ ಸೌತ್ ಇಂಡಿಯನ್ಸ್ ಆಗಿರುವ ನಾವು ಸೇರಿ ಕರ್ತನನ್ನು ಆರಾಧಿಸುವುದು ಎಷ್ಟೋ ಮನೋಹರವಾದದ್ದು. We are from 3 states. I hope we are from 3 states. ಮತ್ತು 3 ಸ್ಟೇಟ್ಸ್ ಇಂದ ನಾವು ಸೇರಿಸಲ್ಪಟ್ಟಿದ್ದೇವೆ. Worshiping together. ಕರ್ತನನ್ನು ಆರಾಧಿಸ್ತಾ ಇದ್ದೇವೆ. And it is in my life it is the first time. ಮತ್ತು ಈ ಒಂದು ಸಂಗತಿ ನನ್ನ ಜೀವಿತದಲ್ಲಿ ಮೊದಲ ಸಾರಿ ನೋಡ್ತಾ ಇದ್ದೇನೆ. And how pleasant, how joy it is. ಮತ್ತು ಎಷ್ಟೋ ಅದು ಮನೋಹರವಾದದ್ದು ಮತ್ತು ಎಷ್ಟೋ ಸಂತೋಷಕರವಾದದ್ದಾಗಿದೆ. And I see some difference from our worship. ಮತ್ತು ನಮ್ಮಲ್ಲಿ ನಡೆಯುವ ಆರಾಧನೆಗೂ ಮತ್ತು ಇಲ್ಲಿ ನಡೆಯುವ ಆರಾಧನೆಗೂ ಸ್ವಲ್ಪ ವ್ಯತ್ಯಾಸ ಇದೆ. Especially preparing the bread. ಮತ್ತು ನೋಡ್ಬೇಕಾದ್ರೆ ರೊಟ್ಟಿಯನ್ನು ಯಾವ ರೀತಿಯಲ್ಲಿ ಅವರು ಪ್ರಿಪೇರ್ ಮಾಡಿದ್ದಾರೆ. In Roman Catholics it is some substantiation is there. ರೋಮನ್ ಕ್ಯಾಥಲಿಕ್ಸ್ ಅಲ್ಲಿ ನೋಡ್ಬೇಕಾದ್ರೆ ಅದು ಬೇರೆ ತರವಾಗಿ ಅದನ್ನು ಅವರು ಮಾಡ್ತಾರೆ. When they take the bread and they say that an offering, when the Qurbana or the Mass is over, during that time they say that the bread become the body of Jesus Christ. ಸೊ ಅವರು ಯಾವ ರೀತಿ ತಗೊಂತಾರೆ ಅಂತಂದ್ರೆ, ಅವರು ತೆಗೆದುಕೊಂಡ ನಂತರ ಅವರು ಆಫರಿಂಗ್ ಅನ್ನು ಹಾಕ್ತಾರೆ. ಅದಾದ ನಂತರ ಅವರು ಇದು ದೇಹ ಆಯ್ತು ಎಂದು ಅವರು ಭಾವಿಸ್ತಾರೆ. No, that is not happening. ಅದು ಆ ರೀತಿ ಆಗೋದಿಲ್ಲ. Exactly the body, the bread is bread and the wine is wine. ಮತ್ತು ನೋಡ್ಬೇಕಂತಂದ್ರೆ ಅದು ರೊಟ್ಟಿ ಆಗಿರ್ತದೆ ಮತ್ತು ಒಂದು ವೈನ್ ಆಗಿರ್ತದೆ. In remembrance of the Lord's suffering and the Lord's body and Lord's blood which is shed for our remission, that we remember. ಮತ್ತು ಕರ್ತನು ನಮಗೆ ಆತನು ನಮ್ಮ ಪಾಪ ಕ್ಷಮಾಪಣೆಗೋಸ್ಕರ ಆತನು ಮಾಡಿರುವ ಕಾರ್ಯಗಳನ್ನು ಜ್ಞಾಪಕ ಮಾಡಿಕೊಳ್ಳೋದ್ರಲ್ಲಿ ಪಾಲ್ಗಾರರಾಗ್ತಿರ್ತಾರೆ. Nothing is changing. ಅದರಲ್ಲಿ ಯಾವುದು ಬದಲಾವಣೆ ಇರುವುದಿಲ್ಲ. In Kerala nowadays what is happening that we go to the early morning, we go to, or sometime Saturday itself we prepare, buy the buns from there and we come forward for the breaking of the bread. ಮತ್ತು ನಾವು ಕೇರಳದಲ್ಲಿ ಯಾವ ರೀತಿ ಮಾಡ್ತಾ ಇರ್ತೇವೆ ಅಂದ್ರೆ, ಶನಿವಾರನೇ ಅದೆಲ್ಲ ಸಿದ್ಧಪಾಠವನ್ನು ನಾವು ತೆಗೆದುಕೊಂಡು ಅಲ್ಲಿರೋ ಬನ್ಸ್ ಅನ್ನು ತೆಗೆದುಕೊಂಡು ಮತ್ತು ಸಿದ್ಧಪಾಠ ಆಗಿ ಅದನ್ನ ಇಟ್ಟಿರ್ತೇವೆ. And when it comes to the breaking of the time, the bun become the bread. ಮತ್ತು ಆ ನೋಡಿರುವಾಗ ತೆಗೆದುಕೊಂಡಿರೋ ಬನ್ ಮತ್ತು ನೆಕ್ಸ್ಟ್ ದಿನದಲ್ಲಿ ಅದು ಬ್ರೆಡ್ ಆಗಿರ್ತದೆ. But the bread is bread and the bun is bun. ಆದ್ರೆ ನೋಡ್ಬೇಕಾದ್ರೆ ಬ್ರೆಡ್ ಆಗಿರ್ತದೆ, ಆದ್ರೆ ಬನ್ ಆಗಿರ್ತದೆ. Nothing is changing at all. ಅದು ಯಾವ ಬದಲಾವಣೆ ಆಗುದಿಲ್ಲ. So in the olden times, in my times and all, we used to prepare bread from home. ಮತ್ತು ಹಳೆ ಕಾಲದಲ್ಲಿ ಮತ್ತು ಕೆಲವರು ರೊಟ್ಟಿಯನ್ನು ಮನೆಯಲ್ಲೇ ಸಿದ್ಧಪಾಠ ಮಾಡ್ಕೊಂಡು ಬರ್ತಾ ಇದ್ರು. And today I saw that the same manner you prepare bread from your home. ಅದೇ ಸಂಗತಿಯನ್ನು ನಾನು ಇಲ್ಲಿ ಗಮನಿಸಿದೆ. ನೀವು ಕೂಡ ರೊಟ್ಟಿಯನ್ನು ನಿಮ್ಮ ಮನೆಯಲ್ಲೇ ಸಿದ್ಧತೆ ಮಾಡ್ಕೊಂಡು ಬಂದಿದ್ದೀರಿ. Is it that all some purchased it? It was so sweet and it was so nice also. ಮತ್ತು ಅದು ಬಹಳ ಒಂದು ಉತ್ತಮವಾದ ಸಂಗತಿ, ಅದು ಚೆನ್ನಾಗಿತ್ತು. So that is the way that we should continue. Now it is everything is instant is there. ಆದ್ರೆ ಈ ದಿನಗಳಲ್ಲಿ ನೋಡ್ಬೇಕಾದ್ರೆ ಎಲ್ಲ ಇನ್ಸ್ಟೆಂಟ್ ಆಗಿರ್ತದೆ. ಆದ್ರೆ ಆ ರೀತಿ ಹೋಗೋದು ಒಳ್ಳೇದಾಗಿರುತ್ತೆ. When we prepare bread, ಮತ್ತು ಆ ರೊಟ್ಟಿಯನ್ನು ನಾವು ತಯಾರು ಮಾಡುವಾಗ there is an effort that we are giving, a devotion we are giving. ಮತ್ತು ನಾವು ಅದರಲ್ಲಿ ಒಂದು ಪ್ರಯಾಸ ನಾವು ಪಡ್ತಾ ಇರ್ತೇವೆ. We have a participation also. ಮತ್ತು ನಾವು ಕೈ ಹಾಕಿ ಅದನ್ನು ಕೆಲಸ ಮಾಡ್ತಾ ಇರ್ತೇವೆ. Nowadays people are very busy. ಆದ್ರೆ ಈಗಿನ ಕಾಲ ಜನರು ನಾವು ಬಹಳ ಬ್ಯುಸಿ ಆಗಿರ್ತೇವೆ. So they are going according to their own ideas. ಮತ್ತು ನಮ್ಮ ಆಲೋಚನೆ ಪ್ರಕಾರ ನಾವು ನಡೀತಾ ಇರ್ತೇವೆ. May the Lord continue to bless you to not to be busy on this day and instead to prepare and by yourself and take pain and take time and take devotion and to prepare continue. May the Lord continue to bless the one who prepared it. ಆದ್ರೆ ಕರ್ತನು ಯಾರು ಸಿದ್ಧಪಾಠ ಹೊಂದಿದಾರೋ ಅವರು ಬರುವ ದಿನಗಳಲ್ಲಿ ಇನ್ನೂ ಶಕ್ತಿಯನ್ನು ಹೊಂದಿ ಈ ರೀತಿಯಲ್ಲಿ ಅವರು ತಯಾರು ಮಾಡ್ತಾ ಮುಂದೆ ಸಾಗುವ ಹಾಗೆ ಕರ್ತನು ಸಹಾಯ ಮಾಡಲಿ. The unity is very much important. ಮತ್ತು ಕರ್ತನ ದೇಹದಲ್ಲಿ ಒಂದು ಐಕ್ಯತೆ ಬಹಳ ಪ್ರಾಮುಖ್ಯವಾದದ್ದು. I want to just give a suggestion. When I was meditating, I want to suggestion not only one family, some other families also can prepare. So different taste also can come in. There is no problem. ಮತ್ತು ಒಂದು ಕುಟುಂಬ ಮಾತ್ರ ಅದು ರೊಟ್ಟಿಯನ್ನು ಸಿದ್ಧತೆ ಮಾಡುವುದಲ್ಲ, ಬೇರೆ ಕುಟುಂಬ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಮತ್ತು ಇನ್ನೊಂದು ವಿಧವಾದ ರುಚಿ ಅದಕ್ಕೆ ಬರ್ತದೆ. So everyone can have participation. ಮತ್ತು ಇದರಲ್ಲಿ ಎಲ್ಲ ಕುಟುಂಬಗಳು ಮತ್ತು ಪಾಲುದಾರರಾಗಿರ್ಬೋದು. Unity in diversity. ಮತ್ತು ಯೂನಿಟಿ ಇನ್ ಡೈವರ್ಸಿಟಿ ಇದರಲ್ಲಿ ನೋಡಬಹುದು. So this is God's plan that today I am here. ಮತ್ತು
ಕರ್ತನ ಚಿತ್ತ ಇದಾಗಿದೆ, ನಾನು ಇಲ್ಲಿದ್ದೇನೆ. So I was thinking that I may have some fellowship with the local Kannada brethren. ಮತ್ತು ನಾನು ಈ ರೀತಿ ಭಾವಿಸಿದ್ದೇನೆ, ನಾನು ಕನ್ನಡ ಒಂದು ಚರ್ಚ್ ಒಂದಿಗೆ ಹೋಗಿ ನಾನು ಅಲ್ಲಿ ಭಾಗವಹಿಸಬೇಕಂತ. We are seeing first time, ನಾವು ಮೊದಲನೇ ಸಾರಿ ಬರ್ತಾ ಇದ್ದೇವೆ. and last year, Brother Rao, Brother Ezra, he called me, so we have fellowship through phone. ಮತ್ತು ಎಜ್ರಾ ಸಹೋದರರು ನನ್ನನ್ನು ಕರೆದಿದ್ದರು, ಅವರು ನಾನು ಫೋನ್ ಮೂಲಕ ಅವರೊಂದಿಗೆ ಸಂಭಾಷಣೆ ಮಾಡಿದ್ದೆ. So when I called brother, I would like to have fellowship with you and worship together. He told that when I wanted to have nearby the airport, then he directed me to Brother Rao. ಮತ್ತು ನಾನು ಏರ್ಪೋರ್ಟ್ ಹತ್ರ ನಾನು ಒಂದು ವಾರದ ಕುಡಿಕೆಗೋಸ್ಕರ ನಾನು ಸೇರ್ಬೇಕಂತ ಅನ್ಕೊಂತಾ ಇದ್ದೇನೆ ಅಂದಾಗ ಅವ್ರು ನನ್ನನ್ನು ಡೈವರ್ಟ್ ಮಾಡಿದರು. So by the God's grace that today we are here. ಮತ್ತು ಕರ್ತನ ಚಿತ್ತದ ಮೇರೆಗೆ ನಾವು ಎಲ್ಲರೂ ಸೇರಿ ಬಂದಿದ್ದೇವೆ. So in that connection only that we are having fellowship. ಮತ್ತು ಆ ಒಂದು ವಿಷಯದಲ್ಲಿ ನಾವು ಇಲ್ಲಿ ಫೆಲೋಶಿಪ್ ಅನ್ನು ಹೊಂದಿರ್ತೇವೆ. As I told, South Indians are worshiping together today. ಮತ್ತು ಇಲ್ಲಿರುವ ಮತ್ತು ಸೌತ್ ಇಂಡಿಯನ್ಸ್ ಎಲ್ಲರೂ ನಾವು ಆರಾಧನೆಗೋಸ್ಕರ ಸೇರಿ ಬಂದಿದ್ದೇವೆ. It's a great joy. ಅದು ಎಷ್ಟೋ ಒಂದು ಆಶ್ಚರ್ಯ ಮತ್ತು ಸಂತೋಷಕರವಾದ ಸಂಗತಿ. And the great joy that we are going to have it when we are worshiping from all the tongue, from all the tribe that we are going to worship together. ಮತ್ತು ಎಲ್ಲಾ ಭಾಷೆಗಳಿಂದ ಎಲ್ಲಾ ನಾಲಿಗೆಗಳ ಮೂಲಕ ಕರ್ತನನ್ನು ಆರಾಧಿಸುವುದು ಶ್ರೇಷ್ಠವಾದ ಕಾರ್ಯ. So this is a mini heaven. It can be a mini heaven. It should be a mini heaven. ಮತ್ತು ಇದು ಒಂದು ಚಿಕ್ಕ ಒಂದು ಪರಲೋಕ ಆಗಿರುತ್ತದೆ, ಚಿಕ್ಕ ಪರಲೋಕ ಆಗಿದೆ. The local church is representing the heaven. ಮತ್ತು ಸ್ಥಾನಿಕವಾದ ಸಭೆ ಒಂದು ನೋಡ್ಬೇಕಾದ್ರೆ ಒಂದು ಮತ್ತು ಪರಲೋಕಕ್ಕೆ ಸಾದೃಶ್ಯವಾಗಿದೆ. So this is a mini heaven. ಒಂದು ಸಣ್ಣ ಒಂದು ಪರಲೋಕ ಇದಾಗಿದೆ. And it should be a mini heaven. ಮತ್ತು ಇದು ಪರಲೋಕ ಆಗಿರಬೇಕು. Let it be. ಮತ್ತು ಆ ರೀತಿಯಲ್ಲಿ ಇರಬೇಕು. And in the book of Amos it says, ಆಮೋಸನ ಪ್ರವಾದನ ಗ್ರಂಥದಲ್ಲಿ ಈ ರೀತಿಯಲ್ಲಿದೆ, chapter 3 verse 3, 3ನೇ ಅಧ್ಯಾಯ 3ನೇ ವಚನ. It says that do two men walk together unless they have made an appointment. ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವರು. ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವರು ಎಂದು ಬರೆಯಲ್ಪಟ್ಟಿದೆ. So without an agreement cannot walk together. ಮತ್ತು ಇಬ್ಬರು ವ್ಯಕ್ತಿಗಳು ಒಂದು ಅಗ್ರಿಮೆಂಟ್ ಇಲ್ಲದೆ ಜೊತೆಯಾಗಿ ನಡೀಲಿಕ್ಕೆ ಆಗೋದಿಲ್ಲ. Without appointment it is not possible to be joined together and to have fellowship. ಮತ್ತು ಅವರು ಇಬ್ಬರಿಗೆ ಪರಿಚಯ ಇಲ್ಲ ಅಂತಂದ್ರೆ ಅವರು ಜೊತೆಯಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. They cannot walk each other. ಅವರು ನಡೀಲಿಕ್ಕೆ ಸಾಧ್ಯ ಇಲ್ಲ. They should know each other. ಒಬ್ರಿಗೊಬ್ರು ಅವ್ರಿಗೆ ತಿಳಿದಿರ್ಬೇಕು. So we don't know each other. Now we are seeing it by God's grace that we are meeting together. ನಮಗೆ ಪರಿಚಯ ಇಲ್ಲ, ಆದ್ರೆ ಕರ್ತನ ಚಿತ್ತದ ಮೇರೆಗೆ ಈ ರೀತಿಯಲ್ಲಿ ನಾವು ಸೇರಿ ಬಂದಿದ್ದೇವೆ. And we can nowadays, especially in this era, in this age, that it's not possible that we can have fellowship together. Who are coming, what is the motive, and all this we have to examine. ಮತ್ತು ಈ ಒಂದು ದಿನಮಾನಗಳಲ್ಲಿ ಯಾವ ರೀತಿಯಲ್ಲಿ ಜನರು ಬರ್ತಾ ಇದ್ದಾರೋ ಇಲ್ಲೋ ಎಂಬುದು ನೋಡಿಕೊಳ್ಳೋದು ಬಹಳ ಕಷ್ಟವಾದ ಸಂಗತಿ ಆಗಿರ್ತದೆ. Unless that we have friendship, it is not possible to walk together. ಮತ್ತೆ ನಮ್ಗೆ ಅವರು ಮಧ್ಯದಲ್ಲಿ ಒಂದು ಮಿತ್ರತ್ವ ಇಲ್ಲ ಅಂತಂದ್ರೆ ಅವ್ರ ಜೊತೆಗೆ ನಡೆಯಲಿಕ್ಕೆ ಆಗೋದಿಲ್ಲ. Unless we have a relation because of the Lord Jesus Christ that we are today here. ಮತ್ತು ಕರ್ತನ ಚಿತ್ತದ ಮೇರೆಗೆ, ಕರ್ತನ ಒಂದು ಕಾರ್ಯದ ಮೇಲೆಗೆ ನಾವು ಈ ರೀತಿಯಲ್ಲಿ ನಾವು ಇಲ್ಲಿ ಸೇರಿ ಬಂದಿದ್ದೇವೆ. We are one in Christ, that's why we have fellowship. ಮತ್ತು ಕರ್ತನಲ್ಲಿ ನಾವು ಎಲ್ಲರೂ ಒಂದಾಗಿದ್ದೇವೆ, ಅದಕ್ಕೋಸ್ಕರ ಈ ರೀತಿಯಲ್ಲಿ ಬಂದಿದ್ದೇವೆ. If we do not meet Jesus, that it's not possible to worship together. ಮತ್ತು ಕರ್ತನಲ್ಲಿ ನಾವು ಇರದೇ ಹೋದ್ರೆ ಈ ರೀತಿಯಲ್ಲಿ ಸೇರಿ ಬಂದು ಆರಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ. So we should have friendship first. ಮೊಟ್ಟಮೊದಲಾಗಿ ನಮ್ಮಲ್ಲಿ ಮಿತ್ರತ್ವ ಇರಬೇಕು, ಸ್ನೇಹ ಇರಬೇಕು. Then only we can have fellowship. ಅದಾದ ನಂತರನೇ ನಾವು ಒಂದು ಫೆಲೋಶಿಪ್ ಅಲ್ಲಿ ಮುಂದೆ ಸಾಗ್ತಾ ಇರ್ತೀವಿ. With friends only that's possible. Fellowship is possible. ಮತ್ತು ಸ್ನೇಹಿತರೊಂದಿಗೆ ಮತ್ತು ಅನ್ಯೋನ್ಯತೆ ಇರ್ತದೆ. True fellowship is with the true friends only. ಮತ್ತು ಒಂದು ನಿಜವಾದ ಒಂದು ಅನ್ಯೋನ್ಯತೆ ಮತ್ತು ನಿಜವಾದ ಸ್ನೇಹಿತರೊಂದಿಗೆ ಇರಲಿಕ್ಕೆ ಸಾಧ್ಯ. In the Bible there is a person called the friend of God. ಮತ್ತು ಒಂದು ಬೈಬಲ್ ಗ್ರಂಥದಲ್ಲಿ ನೋಡ್ಬೇಕಾದ್ರೆ ಒಬ್ಬರನ್ನು ದೇವರ ಸ್ನೇಹಿತನೆಂದು ಕರೆಯಲ್ಪಟ್ಟಿದ್ದಾರೆ. There's only one person is called friend of God. ಮತ್ತು ಕರ್ತನಿಗೆ ಮಿತ್ರನೆಂದು ಆತನ ಕುರಿತಾಗಿ ಬರೆಯಲ್ಪಟ್ಟಿದೆ. Who is that person? Let's consider that person today. ಮತ್ತು ಆ ಒಂದು ವ್ಯಕ್ತಿಯ ಕುರಿತಾಗಿ ನಾವು ಧ್ಯಾನ ಮಾಡುವವರಾಗಿರೋಣ. May the Lord give us grace. ಕರ್ತನು ನಮಗೆ ಜ್ಞಾನವನ್ನು upon His word. ಮತ್ತು ಈ ವಾಕ್ಯಗಳನ್ನು ನೋಡುವ ಹಾಗೆ ಕರ್ತನು ಸಹಾಯ ಮಾಡಲಿ. The book of James chapter 2 verse 23. ಯಾಕೋಬನ ಗ್ರಂಥ 2ನೇ ಅಧ್ಯಾಯ 2 verse 23. James chapter 2 verse 23. Scripture was fulfilled. Abraham believed God and it was accounted for righteousness.
he was called the friend of God. Abraham was called the friend of God. ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಕಾರಣ ಬರುತ್ತದಲ್ಲ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು. There is a lot of friends in this world. ಮತ್ತು ನಮ್ಮ ಲೋಕದಲ್ಲಿ ಬಹಳ ಜನ ಮಿತ್ರರಿರ್ಬೋದು. They join together with some ideas or some uniqueness they have when they are having fellowship. ಮತ್ತು ಅವರು ಒಂದು ಅವರು ಹೊಂದುವಾಗ ಯಾವುದೋ ಒಂದು ಆಲೋಚನೆ ಮೇರೆಗೆ ಅವರು ಅನ್ಯೋನ್ಯತೆಯಲ್ಲಿ ಇರ್ಬೋದು. So Abraham had fellowship with God. ಆದ್ರೆ ಅಬ್ರಹಾಮನ ಕುರಿತಾಗಿ ನೋಡ್ಬೇಕಾದ್ರೆ ಆತನು ಕರ್ತನೊಂದಿಗೆ ಅನ್ಯೋನ್ಯತೆ ಹೊಂದಿದ್ದನು. Some same mentality was there. ಅವರಲ್ಲಿ ಇಬ್ಬರಲ್ಲಿ ಒಂದೇ ಒಂದು ಮನೋಭಾವ ಇತ್ತು. Some uniqueness was with Abraham and God. ಮತ್ತು ಅವರಿಬ್ಬರ ಮಧ್ಯದಲ್ಲಿ ಒಂದು ಒಡಂಬಡಿಕೆಯ ಒಂದು ಕಾರ್ಯ ಇತ್ತು. That's it. In the book of James, it is repeating again that Abraham was called the friend of God. ಅದಕ್ಕೋಸ್ಕರ ಇಲ್ಲಿ ತಿರುಗಿ ಬರೆಯಲ್ಪಟ್ಟಿದೆ ಯಾಕೋಬನ ಗ್ರಂಥದಲ್ಲಿ ಅಬ್ರಹಾಮನು ದೇವರಿಗೆ ಸ್ನೇಹಿತನಾಗಿ ಎಣಿಸಲ್ಪಟ್ಟಿದೆ. In the book of Isaiah chapter 41 verse 8 it says. ಮತ್ತು ಯೆಶಾಯನ ಪ್ರವಾದನ ಗ್ರಂಥ 41:8ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. Please read that portion. ಅದನ್ನು ಓದ್ರಿ. But you, Israel, are my servant, Jacob, whom I have chosen, the descendants of Abraham are my friends. Abraham is my friend. ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡ ಯಾಕೋಬೆ, ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ. This is the command of God. ಇದು ಕರ್ತನ ಆಜ್ಞೆ ಇದಾಗಿದೆ. And the same command is James is repeating. ಮತ್ತು ಅದನ್ನ ಕುರಿತಾಗಿ ಯಾಕೋಬನು ಕೂಡ ಹೇಳ್ತಾ ಇದ್ದಾನೆ. About Abraham, God is commenting. ಮತ್ತು ಅಬ್ರಹಾಮನ ಕುರಿತಾಗಿ ಕರ್ತನ ಮಾತು ಇದಾಗಿದೆ. That James is repeating the same command. ಅದನ್ನೇ ಈ ಯಾಕೋಬನು ತಿರುಗಿ ಬರಿತಾ ಇದ್ದಾನೆ. Nowadays, we have heard about this saying. ಮತ್ತು ಈ ರೀತಿಯಲ್ಲಿ ಹೇಳಲ್ಪಡ್ತದೆ ಈ ದಿನಮಾನಗಳಲ್ಲಿ. If you want to know one person, that you should not know him. Instead, you should know who is his friends. ಮತ್ತು ಒಬ್ಬ ವ್ಯಕ್ತಿಯ ಕುರಿತಾಗಿ ನೀವು ತಿಳ್ಕೊಳ್ಬೇಕಂತಂದ್ರೆ ಆತನ ಸ್ನೇಹಿತರ ಕುರಿತಾಗಿ ಮೊದಲನೇದಾಗಿ ತಿಳ್ಕೊಳ್ಬೇಕು. If you know my friends, you can know me easily. ಮತ್ತು ನನ್ನ ಸ್ನೇಹಿತನ ಕುರಿತಾಗಿ ನೀವು ಅರ್ಥ ಮಾಡಿಕೊಳ್ಳೋದಾದ್ರೆ ನಾನು ಯಾವ ರೀತಿ ಇರ್ತೇನೆ ಎಂದು ನಿಮ್ಗೆ ಅರ್ಥ ಆಗ್ತದೆ. So Abraham was the friend of God because he was closer to God. ಮತ್ತು ಅಬ್ರಹಾಮನು ದೇವರಿಗೆ ಸ್ನೇಹಿತನಾಗಿದ್ದನು, ಯಾಕಂತಂದ್ರೆ ಕರ್ತನಿಗೆ ಆತನು ಬಹಳ ಸನಿಹವಾಗಿದ್ದನು. Abraham is not saying that I am the friend of God. ಆದ್ರೆ ಅಬ್ರಹಾಮನು ಹೇಳ್ತಾ ಇಲ್ಲ ನಾನು ದೇವರ ಸ್ನೇಹಿತನಂತೇಳಿ. Abraham is not commending himself or somebody is. Instead, somebody is commenting. ಅಬ್ರಹಾಮನು ಈ ಮಾತನ್ನು ಹೇಳ್ತಾ ಇಲ್ಲ, ಆದ್ರೆ ಇಲ್ಲಿ ದೇವರ ಆ ಮಾತನ್ನು ಹೇಳುವುದನ್ನು ನೋಡ್ತಾ ಇದ್ದಾರೆ. God is commenting about Abraham that he is my friend. ಯೆಹೋವ ದೇವರು ಆತನ ಕುರಿತಾಗಿ ಹೇಳ್ತಾ ಇದ್ದಾನೆ, ಅಬ್ರಹಾಮನು ನನಗೆ ಸ್ನೇಹಿತನಾಗಿದ್ದಾನೆ ಎಂದು. Sometimes that we may say something about us that we are somebody. ಮತ್ತು ನಾವು ಕೆಲವೊಂದ್ಸತಿ ನಾವ್ ಹೇಳ್ಬೋದು ಈ ರೀತಿ ನಾನು ಈ ರೀತಿ ಇರ್ತೇನೆ ಅಂತ ಹೇಳಿ. The testimony is not that what we say. ನಾವು ಸಾಕ್ಷಿ ಅಂತಂದ್ರೆ ನಾವು ಹೇಳುವುದಲ್ಲ, but what people says about us. ಮತ್ತು ನಮ್ಮ ಕುರಿತಾಗಿ ಜನರು ಯಾವ ರೀತಿ ಹೇಳ್ತಾ ಇದ್ದಾರೆ ಅದು ನಿಜವಾದ ಸಾಕ್ಷಿ ಆಗಿರ್ತದೆ. A true testimony, true comment can be heard from a true friends. ಮತ್ತು ನಿಜವಾದ ಸಾಕ್ಷಿ ಯಾರಿಂದ ಬರ್ತದೆ ಅಂತಂದ್ರೆ ನಿಜ ಸ್ನೇಹಿತರ ಕಡೆಯಿಂದ ಸಾಕ್ಷಿ ಬರುವಂತದ್ದಾಗಿರ್ತದೆ. So God was with Abraham, Abraham with God. ಮತ್ತು ದೇವರು ಅಬ್ರಹಾಮನೊಂದಿಗೆ ಇದ್ದಾನೆ, ಅಬ್ರಹಾಮನು ದೇವರೊಂದಿಗೆ ಇದ್ದಾನೆ. God and Abraham were blood covenant partners. ಮತ್ತು ದೇವರು ಮತ್ತು ಅಬ್ರಹಾಮನು ಅವರು ರಕ್ತದಿಂದ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡರು. In the book of Genesis chapter 13 verse 14 to 17, Genesis chapter 12 verse 1 to 3, and Genesis chapter 15 to verse 16, and Genesis chapter 17, 18. I know we can see about the covenant of the Lord. ಮತ್ತು ಅಲ್ಲಿ ಆದಿಕಾಂಡ ಹೇಳಲ್ಪಟ್ಟಿರುವ ಒಂದು ಅಧ್ಯಾಯಗಳಲ್ಲಿ ಕರ್ತನು ಅವರೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳೋದನ್ನು ನೋಡ್ತಾ ಇದ್ದೇವೆ. Abraham lived in Ur. ಅಬ್ರಹಾಮನು ಊರ್ ಎಂಬ ಪ್ರಾಂತದಲ್ಲಿ ಆತನು ಜೀವಿಸ್ತಾ ಇದ್ದನು. With his parents, his father Terah, he came to Ur. ಮತ್ತು ತೆರಹನೊಂದಿಗೆ ಆತನ ತಂದೆಯಾಗಿರುವ ತೆರಹನೊಂದಿಗೆ ಊರು ಎಂಬ ಪ್ರಾಂತಕ್ಕೆ. We know about his history. ಆತನ ಚರಿತ್ರೆ ಕುರಿತಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ. That the family was idol makers. ಮತ್ತು ಆ ಒಂದು ಕುಟುಂಬವು ಮತ್ತು ವಿಗ್ರಹಗಳನ್ನು ಮಾಡುವಂತ ಕುಟುಂಬ. That was the family business. ಅದು ಅವರ ಕುಟುಂಬ ಒಂದು ಕಾರ್ಯ ಅದಾಗಿರ್ತಿತ್ತು. They used to make idols from out of clay.
ಮತ್ತು ಮಣ್ಣಿನಿಂದ ಅವರು ಒಂದು ವಿಗ್ರಹಗಳನ್ನು ಮಾಡುವಂತ ಒಂದು ವೃತ್ತಿಯಲ್ಲಿ ಅವರು ಇದ್ರು. Abraham also might have made many clays, ಅಬ್ರಹಾಮನು ಕೂಡ ಆ ರೀತಿ made many idols. ಅಬ್ರಹಾಮನು ಕೂಡ ಆ ರೀತಿ ಎಷ್ಟೋ ಮತ್ತು ವಿಗ್ರಹಗಳನ್ನು ಮಾಡಿರ್ಬೋದು. But the Psalm we read that though we make idols and it cannot move, it cannot say, it cannot speak and it cannot say, cannot see. ಮತ್ತು ಕೀರ್ತನೆಗಳಲ್ಲಿ ಬರೆಯಲ್ಪಟ್ಟಿದೆ, ಆ ವಿಗ್ರಹಗಳು ಮಾತಾಡ್ಲಿಕ್ಕೆ ಆಗುವುದಿಲ್ಲ, ಅವು ಕಿವಿದ್ದು ಕೇಳಿಸುವುದಿಲ್ಲ, ಕೈಯಿದ್ದು ಯಾವ ಕಾರ್ಯಗಳನ್ನು ಮಾಡುವುದಿಲ್ಲ ಎಂದು ನೋಡ್ತಾ ಇದ್ದೇವೆ. After making the idols, they used to give some names. ಮತ್ತು ಆ ರೀತಿ ಮಾಡಿರುವ ಮೂರ್ತಿಗಳಿಗೆ ಒಂದು ಹೆಸರು ಕೊಡ್ತಾ ಇದ್ರು. But Abraham is fed up of seeing those things, cannot move, cannot speak, cannot hear, cannot see, cannot move at all. So what kind of this? ಮತ್ತು ಅಬ್ರಹಾಮನು ಈ ರೀತಿ ಆಲೋಚನೆ ಮಾಡಿರ್ಬೋದು, ಮಾಡಿರುವ ಈ ಮೂರ್ತಿಗೆ ಕೈ ಇದ್ರು ಇದು ಏನು ಮಾಡುವುದಿಲ್ಲ, ಏನು ಕೇಳಿಸಿಕೊಳ್ಳುವುದಿಲ್ಲ, ಇದು ಎಂತ ಇದು ಮೂರ್ತಿ ಆಗಿರ್ಬೋದು ಎಂದು ಭಾವಿಸಿರ್ಬೋದು. He understood this. It is not a living God. ಮತ್ತು ಆತನಿಗೆ ಅರ್ಥ ಆಯ್ತು, ಇದು ಜೀವಿಸುವಂತ ದೇವರು ಇದಲ್ಲ. It's a form of a person or something, somebody in the clay outfit. ಮತ್ತು ಇದು ಮನುಷ್ಯನ ರೂಪ ಆಗಿರ್ಬೋದು, ಯಾವ ಪ್ರಾಣಿ ಒಂದು ರೂಪ ಆಗಿರ್ಬೋದು, ಮಣ್ಣಿನಿಂದ ಮಾಡಲ್ಪಟ್ಟಿದೆ ಎಂದು ಆತನು ಭಾವಿಸಿರ್ತಾನೆ. And after that, some people buy and these people sell it. Some people buy and out of that money they leave it, and some people call it some kind of god and they worship. ಮತ್ತು ಇದನ್ನು ಈ ರೀತಿ ಮಾಡಲ್ಪಟ್ಟಿರುವ ಮೂರ್ತಿಯನ್ನು ಅವರು ಹಣ ಕೊಟ್ಟು ತೆಗೆದುಕೊಳ್ತಾರೆ, ಅದನ್ನು ಆರಾಧನೆ ಮಾಡ್ತಾರೆ. ಈ ರೀತಿಯಲ್ಲಿ ಅವರು ಮಧ್ಯದಲ್ಲಿ ಬಿಸಿನೆಸ್ ನಡೀತಾ ಇರ್ಬೋದು. So he was fed up of seeing those things. ಮತ್ತು ಇದೆಲ್ಲವನ್ನು ಗಮನಿಸಿರುವ ಅಬ್ರಹಾಮನಿಗೆ ಬೇಸರಿಕೆ ಆತನು ಆಗಿರ್ಬೋದು ಕೂಡ. So he was in search of God. ಅದಕ್ಕೋಸ್ಕರ ಅಬ್ರಹಾಮನು ನಿಜ ದೇವರನ್ನು ಹುಡುಕುವಂತನಾಗಿದ್ದನು. When he was seeking God, ಮತ್ತು ಕರ್ತನನ್ನು ಹುಡುಕುವಾಗ God of Abraham. ಅಬ್ರಹಾಮನು ಕುರಿತಾಗಿ ಕರ್ತನಿಗೆ ಒಂದು ಅದನ್ನು ಹುಡುಕುವುದನ್ನು ನೋಡ್ತಾ ಇದ್ದೇವೆ. He found favor in Abraham and he wanted to separate him from the idol makers, from the idols and all. ಕರ್ತನ ದೃಷ್ಟಿಯಲ್ಲಿ ಅಬ್ರಹಾಮನು ನೀತಿವಂತನಾಗಿ ಆತನು ಎಣಿಸಲ್ಪಟ್ಟು ಅವರಿಂದ ಪ್ರತ್ಯೇಕವಾಗಿ ಮಾಡಲ್ಪಟ್ಟನು. So God called him and separated him. ಮತ್ತು ಅವರಿಂದ ಹೊರಗಡೆ ಕರ್ತನು ಕರೆಸಿ ಅವರನ್ನು ಪ್ರತ್ಯೇಕಿಸಲ್ಪಟ್ಟಿದ್ದಾನೆ. First he heard his voice, Abraham, come out. ಅಬ್ರಹಾಮನು ಮೊಟ್ಟಮೊದಲಾಗಿ ಯೆಹೋವ ದೇವರ ಸ್ವರವನ್ನು ಕೇಳಿ ಆತನು ಹೊರಗಡೆ ಬಂದನು. I'm going to show you the place and you move that place. ಮತ್ತು ನಾನು ತೋರಿಸುವ ಸ್ಥಳಕ್ಕೆ ನೀನು ಹೋಗು ಎಂದು ಹೇಳಿದನು. And he was willing to go by faith. ಮತ್ತು ಅಬ್ರಹಾಮನು ನಂಬಿಕೆಯ ಮೂಲಕ ಆ ಒಂದು ಸ್ಥಳಕ್ಕೆ ಹೋಗ್ಲಿಕ್ಕೆ ಇಷ್ಟಪಟ್ಟ. For the first time he is hearing God speaking. ಮೊಟ್ಟ ಮೊದಲನೇ ಸಾರಿ ಅಬ್ರಹಾಮನು ಕರ್ತನ ಸ್ವರವನ್ನು ಕೇಳ್ತಾ ಇದ್ದಾನೆ. Because he never heard any idols are speaking. ಮತ್ತು ಇದುವರೆಗೂ ಆತನು ಮಾಡಿರುವ ಮೂರ್ತಿಗಳು ಯಾವ ಮಾತಾಡಿಲ್ಲ. When he heard first the voice of God, he wondered from where this voice is coming. ಮತ್ತು ಕರ್ತನ ಒಂದು ಸ್ವರವನ್ನು ಆತನು ಕೇಳಿರುವಾಗ ಆತನಿಗೆ ಆಶ್ಚರ್ಯ ಆಗಿರ್ಬೋದು, ಈ ಸ್ವರ ಎಲ್ಲಿಂದ ಬರ್ತಾ ಇದೆ. Might have the voice might have repeated again and again. ಮತ್ತು ಒಂದು ಸ್ವರ ತಿರುಗಿ ಮಾತಾಡಿರ್ಬೋದು. So then he understood that the God is calling him. ಅದಕ್ಕೋಸ್ಕರ ಆತನಿಗೆ ಅರ್ಥ ಆಗಿರ್ತದೆ, ಕರ್ತನು ನನ್ನನ್ನು ಕರೀತಾ ಇದ್ದಾನೆ. And therefore he was willing to move. ಅದಕ್ಕೋಸ್ಕರ ಆತನು ಅಲ್ಲಿಂದ ಆ ಸ್ಥಳವನ್ನು ಬಿಟ್ಟು ಹೋಗ್ಲಿಕ್ಕೆ ಇಷ್ಟಪಟ್ಟನು. Then afterwards we know after that he married. Okay, after he had son and Ishmael and Isaac he had. ಮತ್ತು ಆತನಿಗೆ ಮದುವೆ ಆದ ನಂತರ ಇಷ್ಮಾಯೇಲನು ಮತ್ತು ಇಸಾಕನು ಇಬ್ಬರು ಸಂತಾನವು ಕರ್ತನು ಕೊಟ್ಟನು. And they made a blood covenant. ಅಲ್ಲಿ ನೋಡ್ಬೇಕಾದ್ರೆ ರಕ್ತದಿಂದ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡರು ಅವರು. And that was the first time that the circumcision introduced. ಮತ್ತು ಅಲ್ಲಿ ಒಂದು ಸುನ್ನತಿ ಎಂಬ ಕಾರ್ಯವನ್ನು ಕರ್ತನು ಪ್ರವೇಶಪಡಿಸಿದನು. He and his children and his servants and his maids, his servants and all obeyed the Lord in blood sacrifice in circumcision. ಮತ್ತು ಅಲ್ಲಿ ಕರ್ತನ ಒಂದು ಸಂಸ್ಕಾರದಲ್ಲಿ ಸುನ್ನತಿ ಎಂಬ ಸಂಸ್ಕಾರವನ್ನು ಅಲ್ಲಿರುವ ಅಬ್ರಹಾಮನು ಅವನ ದಾಸರು ಇರುವ ಎಲ್ಲರೂ ಕೂಡ ಅದಕ್ಕೆ ಒಳಪಟ್ಟರು. So they joined together and became partners in blood sacrifice. ಮತ್ತು ಒಂದು ಕರ್ತನೊಂದಿಗೆ ಅವರು ಬಾಧ್ಯಸ್ಥರಾಗಿ ಈ ಒಂದು ಒಡಂಬಡಿಕೆಯಲ್ಲಿ ಅವರು ಒಳಪಟ್ಟಿದ್ದಾರೆ. So in that way they joined together. ಈ ರೀತಿಯಲ್ಲಿ ಕರ್ತನೊಂದಿಗೆ ಅವರು ಸೇರಿಸಲ್ಪಟ್ಟರು. When Abraham pledged, he committed his life to God. ಮತ್ತು ಅಬ್ರಹಾಮನು ತನ್ನ ಜೀವಿತವನ್ನು ಕರ್ತನಿಗೆ ಒಂದು ಒಪ್ಪಿಸಿಕೊಡುವುದನ್ನು ನೋಡ್ತಾ ಇದ್ದೇವೆ. And because of that he was benefited with threefold blessings. ಅದಕ್ಕೋಸ್ಕರ ಅಬ್ರಹಾಮನು 3ರಷ್ಟು ಆಶೀರ್ವಾದಗಳನ್ನು ಹೊಂದಿದ್ದನು. One is physical blessings, ಮೊದಲನೇದಾಗಿ ಶಾರೀರಿಕವಾದ ಆಶೀರ್ವಾದ, financial blessing, ಆತನಿಗೆ ಧನ ಸಂಪತ್ತುಗಳು and the third one is spiritual blessing. ಆತನಿಗೆ ಬಹಳ ಮತ್ತು ಆತ್ಮಿಕವಾಗಿ ಲಾಭ ಕೂಡ ಒದಗಿಸಲ್ಪಡ್ತು. Physical blessing he received it. ಮತ್ತು ಭೌತಿಕವಾದ ಆಶೀರ್ವಾದ ಏನಂದ್ರೆ Abraham's descendants would inherit the country of Canaan as an everlasting possession. ಅಬ್ರಹಾಮನ ಸಂತತಿಯವರಿಗೆ ಕರ್ತನು ಕಾನಾನ್ ದೇಶವನ್ನು ಸ್ವಾಸ್ಥ್ಯವಾಗಿ ನಿತ್ಯಕ್ಕೂ ಕೊಟ್ಟಿದ್ದಾನೆ. And
Even his children would give an extensive prosperity with the descendants as numerous as the stars of the sky and the sand of the sea. ಮತ್ತು ಅಬ್ರಾಹ್ಮನ ಸಂತತಿಯವರಿಗೆ ಈ ರೀತಿ ಆಶೀರ್ವಾದ ಕೊಡಲ್ಪಡ್ತು, ಅವರು ಎಣಿಸಲಾಗದಷ್ಟು ಮತ್ತು ಆಕಾಶದಲ್ಲಿರುವ ನಕ್ಷತ್ರಗಳ ಹಾಗೆ ಮತ್ತು ಮರಳಿನಂತೆ ಅವರು ಅಸಂಖ್ಯವಾಗಿ ಬೆಳೀತಾರೆ ಎಂದು ಆಶೀರ್ವಾದ ಕೊಡಲ್ಪಡ್ತು. That was a physical blessing he got it. ಶಾರೀರಿಕವಾಗಿ ಅದು ಆಶೀರ್ವಾದ ಅಬ್ರಾಹ್ಮನಿಗೆ ಕೊಡಲ್ಪಡ್ತು. Because they made a blood covenant with each other. ಮತ್ತು ಅವರು ರಕ್ತದಿಂದ ಒಂದು ಒಡಂಬಡಿಕೆ ಹೊಂದಿರುವ ಕಾರಣ ಈ ಶಾರೀರಿಕ ಒಂದು ಆಶೀರ್ವಾದ ಅವರಿಗೆ ಒದಗಿಸಲ್ಪಡ್ತು. So in that way they become friends. ಈ ರೀತಿಯಲ್ಲಿ ಅವರು ಸ್ನೇಹಿತರಾಗಿ ಅವರು ಇದ್ದಾರೆ. And that friendship was more and more closer. ಮತ್ತು ಒಂದು ಸ್ನೇಹ ಯಾವ ರೀತಿಯಲ್ಲಿ ಇತ್ತು ಅಂತಂದ್ರೆ ಹತ್ತಿರ ಸನಿಹಕ್ಕೆ ಅವರು ಬರ್ತಾ ಇದ್ದಾರೆ. In order to have friendship, that we should have sacrificed many things. ಮತ್ತು ನಾವು ಈ ರೀತಿಯಲ್ಲಿ ಸ್ನೇಹಿತರಾಗಿರ್ಬೇಕಂತಂದ್ರೆ ಎಷ್ಟೋ ಕಾರ್ಯಗಳಲ್ಲಿ ನಾವು ಸ್ಯಾಕ್ರಿಫೈಸ್ ಅನ್ನು ಮಾಡುವಂತರಾಗಿ. Ego cannot work. Egoism cannot work. ಮತ್ತು ನಮ್ಮಲ್ಲಿರುವಂತಹ ಒಂದು ಈಗೋ ಬರಬಾರದು. Personal interest cannot work. ನಮ್ಮಲ್ಲಿರುವ ಒಂದು ಸ್ವ ಇಚ್ಛೆ ಅಡ್ಡ ಬರಬಾರದು. Sometimes have to sacrifice. ನಾವು ಕೆಲವೊಂದ್ಸತಿ ನಾವು ಸ್ಯಾಕ್ರಿಫೈಸ್ ಅನ್ನು ಕೊಡಬೇಕಾಗಿರುತ್ತೆ. For others benefit, for others betterment, that one has to humble himself. ಮತ್ತು ಬೇರೊಬ್ಬರು ಮತ್ತು ಅಭಿವೃದ್ಧಿ ಹೊಂದಲಿಕ್ಕೋಸ್ಕರ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. So Abraham was benefited that his family, his generation will be blessed. ಮತ್ತು ಅಬ್ರಾಹ್ಮನು ಈ ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟನು, ಆತನ ಸಂತತಿ ಕೂಡ ಆಶೀರ್ವದಿಸಲ್ಪಡ್ತು. Physical prosperity, he got descendants. ಮತ್ತು ಆತನಿಗೆ ಶಾರೀರಿಕವಾಗಿ ಮತ್ತು ಆತನ ಕುಟುಂಬಕ್ಕೂ ಶಾರೀರಿಕವಾಗಿ ಆಶೀರ್ವಾದಗಳು ಕೊಟ್ಟನು. And he got the land of Canaan. ಮತ್ತು ಆತನಿಗೆ ಶ್ರೇಷ್ಠವಾದ ಕಾನಾನ್ ದೇಶ ಕೊಡಲ್ಪಡ್ತು. So second one is the financial blessing. ಆತನಿಗೆ ಮತ್ತು ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ ಎರಡನೇದಾಗಿ ನೋಡ್ಬೇಕು. Abraham would inherit abundant financial prosperity. ಆತನಿಗೆ ಬಹಳ ಧನ ಸಂಪತ್ತುಗಳು ಆತನಿಗೆ He was very rich. ಆತನು ಬಹಳ ಒಂದು ಅಭಿವೃದ್ಧಿ ಹೊಂದಿದ ಮನುಷ್ಯನು. He was one of the richest person in those times. ಆತನಲ್ಲಿ ಧನ ಐಶ್ವರ್ಯಗಳು ಆ ಒಂದು ಸಮಯದಲ್ಲಿ ಬಹಳ ಇದ್ವು. He had a lot of sheep. ಆತನಿಗೆ ಬಹಳ ಕುರಿಗಳಿದ್ವು. He had a lot of servants. ಆತನಿಗೆ ಬಹಳ ಒಂದು ಮತ್ತು ಸರ್ವೆಂಟ್ಸ್ ಇದ್ರು. And he had a lot of property. ಆತನಿಗೆ ಬಹಳ ಒಂದು ಐಶ್ವರ್ಯ ಕೂಡ ಇತ್ತು. You see, when a person is started following God, God will abundantly bless a person. ಅದು ಒಬ್ಬ ವ್ಯಕ್ತಿ ಕರ್ತನನ್ನು ಹಿಂಬಾಲಿಸುವಾಗ ಕರ್ತನು ಆ ವ್ಯಕ್ತಿಯನ್ನು ಆಶೀರ್ವದಿಸ್ತಾನೆ. Even now Bill Gates or somebody, maybe Bill Gates is becoming lower, in India and Ambani and all. So in this time, if Abraham would leave, then he will be the greatest or the richest person in the world now. ಮತ್ತು ಒಂದ್ ವೇಳೆ ಅಬ್ರಾಹ್ಮನು ಈ ಕಾಲದಲ್ಲಿ ಆತನು ಜೀವಿಸ್ತಾ ಇದ್ರೆ ಮತ್ತು ಬಿಲ್ ಗೇಟ್ಸ್ ಆಗಿರ್ಬೋದು, ಅಂಬಾನಿಗಿಂತ ಬಹಳ ಇನ್ನೂ ಐಶ್ವರ್ಯವಂತನಾಗಿ ಜೀವಿಸ್ತಾ ಇದ್ದನು. He was not a selfish man. ಆದ್ರೆ ಆತನು ಮತ್ತು ತನ್ನ ಸ್ವ ಇಚ್ಛೆಯನ್ನು ಆತನು ಇದ್ ಮಾಡ್ತಾ ಇರ್ಲಿಲ್ಲ. He remembered that God brought him. ಆದ್ರೆ ಆತನಿಗೆ ಒಂದು ಶ್ರೇಷ್ಠವಾದ ಕಾರ್ಯ ಏನಂತಂದ್ರೆ ಕರ್ತನು ನನಗೆ ಈ ರೀತಿ ಕೊಟ್ಟಿದ್ದಾನೆ ಎಂದು ಭಾವಿಸ್ತಾ ಇದ್ದಾನೆ. He followed God. ಕರ್ತನನ್ನು ಹಿಂಬಾಲಿಸ್ತಾ ಇದ್ದಾನೆ. And started moving by faith. ಆತನು ನಂಬಿಕೆಯ ಮೇರೆಗೆ ಮುಂದುವರಿತಾ ಇದ್ದಾನೆ. And he is living for God. ಮತ್ತು ಕರ್ತನಿಗೋಸ್ಕರ ಆತನು ಜೀವಿಸ್ತಾ ಇದ್ದಾನೆ. God is his friend. ಮತ್ತು ದೇವರು ಆತನಿಗೆ ಸ್ನೇಹಿತನಾಗಿದ್ದಾನೆ. So because God is friend, that he can have everything. ದೇವರು ಆತನಿಗೆ ಸ್ನೇಹಿತನಾಗಿರುವ ಕಾರಣ ಆತನಿಗೆ ಎಲ್ಲವೂ ಒದಗಿಸಲ್ಪಡ್ತು. If God is the one who is our friend, then we are the richest one. ಮತ್ತು ಕರ್ತನು ದೇವರು ನಮಗೆ ಸ್ನೇಹಿತನಾಗಿದ್ರೆ ನಾವು ಕೂಡ ಐಶ್ವರ್ಯವಂತರಾಗಿರ್ತೇವೆ. Those who have God are the most richest person in this world. ಮತ್ತು ಯಾರು ಮತ್ತು ದೇವರನ್ನು ಹೊಂದಿರ್ತಾರೋ ಅವರು ಐಶ್ವರ್ಯವಂತರೇ. We are rich in Christ. ನಾವು ಕ್ರಿಸ್ತನಲ್ಲಿ ನಾವು ಐಶ್ವರ್ಯವಂತರಾಗಿದ್ದೇವೆ. Because we have Christ. ಯಾಕಂದ್ರೆ ನಮ್ಮಲ್ಲಿ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇದೆ. God, the owner of the universe, is our friend. ಮತ್ತು ಈ ಒಂದು ಸೃಷ್ಟಿಕರ್ತನು ಆತನು ನಮ್ಮ ಸ್ನೇಹಿತನಾಗಿದ್ದಾನೆ. If somebody is having a collector as a friend, then we will be posting collector is my friend. ಮತ್ತು ಒಂದ್ ವೇಳೆ ನಮಗೆ ಕಲೆಕ್ಟರ್ DC ನಮಗೆ ಪರಿಚಯ ಇರುವುದಾದ್ರೆ ನಾವು ಹೇಳ್ತೇವೆ ಈತ ನನ್ನ ಸ್ನೇಹಿತನೆಂದು ಹೇಳ್ತಾ ಇರ್ತೇವೆ. If Yediyurappa is there, then he will be great, and we will not be cooperating with other people, with other poor people and all, because Yediyurappa is my friend. ಮತ್ತೆ ಯಡಿಯೂರಪ್ಪ ನಮ್ಗೆ ಸ್ನೇಹಿತನಾಗಿರ್ಬೋದಾದ್ರೆ ನಾವು ಹೇಳ್ತೇವೆ ನಾವು ಯಾರ ಜೊತೆಗೆ ಸೇರುವುದಿಲ್ಲ, ನಾವು ಒಂಥರ ಗರ್ವ ಪಡ್ತಿರ್ತೇವೆ. Though we don't like Modi, if Modi is our friend, we will not say, okay, he will not come even to the assembly also. ಮತ್ತು ಒಂದ್ ವೇಳೆ ನಮಗೆ ಮೋದಿ ಸ್ನೇಹಿತರಾಗಿರ್ಬೋದಾದ್ರೆ ನಾವು ಗರ್ವ ಪಡ್ತಾ ಮತ್ತು ಆಲಯಕ್ಕೂ ಕೂಡ ಬರೋದಿಲ್ಲ. So in the sight of God, who is this mere people?
ಮತ್ತು ಕರ್ತನ ದೃಷ್ಟಿಯಲ್ಲಿ ಈ ಮನುಷ್ಯನು ಎಷ್ಟೇ ಎಣಿಕೆಗೆ ಬರ್ತಾನೆ. So if you have God, that means we have everything. ಆದ್ರೆ ನಮ್ಮಲ್ಲಿ ದೇವರಿರುವುದಾದ್ರೆ, ಕರ್ತನಿರುವುದಾದ್ರೆ ನಮ್ಗೆ ಎಲ್ಲವೂ ಒದಗಿಸಲ್ಪಡ್ತದೆ. So we are rich in Christ. ನಾವು ಕ್ರಿಸ್ತನಲ್ಲಿ ಐಶ್ವರ್ಯವಂತರಾಗಿರ್ತೇವೆ. So Abraham became the richest person in this in that time. ಅಬ್ರಹಾಮನು ಆ ಕಾಲದಲ್ಲಿ ಒಂದು ಐಶ್ವರ್ಯವಂತನಾದ ವ್ಯಕ್ತಿಯಾಗಿದ್ದನು. Because he had God. ಕಾರಣ ಏನಂತಂದ್ರೆ ದೇವರು ಆತನ ಜೊತೆಗಿದ್ದಾನೆ. And the third one is the spiritual blessing. ಆತನಿಗೆ ಮತ್ತು ಆತ್ಮೀಯವಾದ ಆಶೀರ್ವಾದಗಳು ಕೂಡ ಒದಗಿಸಲ್ಪಟ್ಟಿತ್ತು. Through Abraham would emerge a spiritual seed, Jesus Christ, through whom all families and the earth would be blessed. ಅಬ್ರಹಾಮನ ಮೂಲಕ, ಅಬ್ರಹಾಮನ ಸಂತತಿಯ ಮೂಲಕ ಮತ್ತು ಲೋಕಕ್ಕೆ ಒಂದು ಮತ್ತು ಕ್ರಿಸ್ತನನ್ನು ಒದಗಿಸಿಕೊಡುವಂತ ಕಾರ್ಯ. In those times, the time of Abraham, ಅಬ್ರಹಾಮನ ಸಮಯಗಳಲ್ಲಿ through his all generations, his father and his father's fathers and all were away from God and God's plan and God's purpose. ಮತ್ತು ಅಬ್ರಹಾಮನಿಂದ ಮುಂಚಿತವಾದ ಸಂತತಿ ಆಗಿರಬಹುದು, ತಂದೆ ತಾಯಿಗಳು, ತಾತ ಮುತ್ತಂದರು ಕರ್ತನ ಕಾರ್ಯದಿಂದ ಅವರು ದೂರ ಇದ್ರು. So God was thinking that how can I get a person, and those persons, through that person I want to bless the land. ಮತ್ತು ದೇವರು ಆಲೋಚನೆ ಮಾಡ್ತಾ ಇದ್ದಾನೆ, ಯಾವ ವ್ಯಕ್ತಿಯ ಮೂಲಕ ಈ ರೀತಿಯಲ್ಲಿ ಆಶೀರ್ವಾದವನ್ನು ಲೋಕಕ್ಕೆ ಕೊಡ್ಬೇಕಂತ ಹೇಳಿ. At that time only God found Abraham, and God found favor in Abraham. ಮತ್ತು ಅಬ್ರಹಾಮನು ದೇವರ ದೃಷ್ಟಿಯಲ್ಲಿ ಒಂದು ಆ ಫೇವರ್ ಅನ್ನು ಪಡೆದುಕೊಳ್ಳುವುದನ್ನು ನೋಡ್ತಾ ಇದ್ದೇವೆ. So they united together. ಅದಕ್ಕೋಸ್ಕರ ಅವರಿಬ್ಬರು ಒಂದೇ ಕಾರಣಕ್ಕೋಸ್ಕರ ಐಕ್ಯತೆ ಉಳ್ಳವರಾಗಿದ್ದಾರೆ. So through him, that God gave spiritual blessing through him, our son, our Lord Jesus Christ has come to this world. ಅಬ್ರಹಾಮನ ಸಂತತಿಯ ಮೂಲಕ ಮತ್ತು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವುದನ್ನು ನೋಡ್ತಾ ಇದ್ದೇವೆ. And Abraham became the father of faith. ಅಬ್ರಹಾಮನು ಮತ್ತು ನಂಬುವವರಿಗೆ ಆತನು ಮೂಲ ಪುರುಷನಾಗಿ ಇದ್ದಾನೆ. Abraham was a man of faith. ಮತ್ತು ಆತನು ನಂಬಿಕೆಗೆ ಮೂಲ ಪುರುಷನಾಗಿದ್ದಾನೆ. ಅಬ್ರಹಾಮನು He was a truth seeker, as we told before. ಮತ್ತು ಆತನು ಸತ್ಯವನ್ನು ಅನ್ವೇಷಿಸುವಂತ ವ್ಯಕ್ತಿಯಾಗಿದ್ದಾನೆ. Yes, he was uncomfortable among the idols. ಮತ್ತು ಆತನಿಗೆ ಆ ಒಂದು ವಿಗ್ರಹಗಳನ್ನು ಮಾಡುವಾಗ ಬಹಳವಾಗಿ ಒಂದು ಸಂಕಟ ಆತನಿಗೆ ಆಗ್ತಾ ಇತ್ತು. So by seeing that he was unhappy, and he started seeking God's kingdom and God's righteousness. ಮತ್ತು ಆ ಮೂರ್ತಿಗಳನ್ನು ಮಾಡುವಾಗ ಆತನಿಗೆ ಬಹಳ ಸಂಕಟ ಆಗ್ತಾ ಇರ್ಬೋದು, ಆತನಿಗೆ ಸಂತೋಷ ಇರುವುದಿಲ್ಲ. ಅದಕ್ಕೋಸ್ಕರ ಆತನು ಸತ್ಯವನ್ನು ಹುಡುಕ್ತಾ ಕರ್ತನನ್ನು ಕಂಡುಕೊಳ್ಳುವುದನ್ನು ನೋಡ್ತಾ ಇದ್ದೇವೆ. The book of Matthew chapter 6 verse 33 says, ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನದಲ್ಲಿ ಈ seek ರೀತಿಯಲ್ಲಿ first the kingdom of God and his righteousness, and all these things shall be added unto you. ಮೊದಲಾಗಿ ದೇವರ ರಾಜ್ಯವನ್ನು ಹುಡುಕಿರಿ, ಎಲ್ಲ ಸಂಗತಿಗಳು ನಿಮ್ಗೆ ಒದಗಿಸಲ್ಪಡ್ತವೆ ಎಂದು ಬರೆಯಲ್ಪಟ್ಟಿದೆ. Abraham seek God's kingdom. ಅಬ್ರಹಾಮನು ದೇವರ ಒಂದು ಕಾರ್ಯಗಳನ್ನು ಹುಡುಕುವುದನ್ನು ನೋಡ್ತಾ ಇದ್ದೇವೆ. Abraham was seeking for God and God's kingdom. ಮತ್ತು ಅಬ್ರಹಾಮನು ದೇವರ ರಾಜ್ಯವನ್ನು ಹುಡುಕುವುದನ್ನು ನೋಡ್ತಾ ಇದ್ದೇವೆ. All the things which are needed for us, for Abraham it was provided. ಅದಕ್ಕೋಸ್ಕರ ಅಬ್ರಹಾಮನಿಗೆ ಅವಶ್ಯಕತೆ ಇರುವ ಎಲ್ಲ ಸಂಗತಿಗಳು ಕರ್ತನ ಒದಗಿಸಿಕೊಡುವುದನ್ನು ನೋಡಿದ್ದೇವೆ. And what all our need, our necessity, our needs will be provided. That's what God says. ಅದಕ್ಕೋಸ್ಕರ ಕರ್ತನ ಹೇಳ್ತಾ ಇದ್ದಾನೆ, ನೀನು ಒಂದ್ ವೇಳೆ ಕರ್ತನ ರಾಜ್ಯವನ್ನು ಹುಡುಕುದಾದ್ರೆ ನಿನಗೆ ಬೇಕಾಗಿರುವ ಎಲ್ಲ ಕಾರ್ಯಗಳನ್ನು ಒದಗಿಸಿಕೊಡ್ತಾನೆ. Our world, this world is not the everlasting place God is preparing for us. ಮತ್ತು ಈ ಲೋಕವು ಮತ್ತು ನಿತ್ಯ ಕಾಲಕ್ಕೂ ನಾವು ಇರ್ಲಿಕ್ಕೆ ಒಂದು ಯೋಗ್ಯವಾದ ಸ್ಥಳ ಅಲ್ಲ. There's a God's kingdom is there. ಕರ್ತನ ರಾಜ್ಯ ಒಂದಿದೆ. We have to seek God's kingdom. We have to look after, we have to run after God's kingdom. ಮತ್ತು ಕರ್ತನ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ ನಾವು ತವಕ ಕೊಡುವರಾಗಿ ಓಡಬೇಕು. There is no righteousness in this world. ಮತ್ತು ಈ ಲೋಕದಲ್ಲಿ ಯಾವ ನೀತಿ ಇಲ್ಲ. People are making their own kingdom. ಮತ್ತು ಇಲ್ಲಿ ಜನರು ಅವರ ಒಂದು ಸಾಮ್ರಾಜ್ಯಗಳನ್ನು ಕಟ್ಕೊಳ್ತಾ ಇದ್ದಾರೆ. And they are seeking after their own kingdom, their own ambitions. ಮತ್ತು ಅವರು ತಮ್ಮ ಒಂದು ಐಡಿಯಾಸ್ ಅನ್ನು, ಆಂಬಿಷನ್ ಅವರು ಹಿಂದೆ ಹೋಗ್ತಾ ಇದ್ದಾರೆ. Everyone have their own righteousness. ಮತ್ತು ಎಲ್ಲರಿಗೂ ಸ್ವನೀತಿ ಎಂಬ ಕಾರ್ಯ ಬಂದಿದೆ. But God's righteousness, God's kingdom is different. ಆದ್ರೆ ಕರ್ತನ ನೀತಿ, ಕರ್ತನ ರಾಜ್ಯ ವ್ಯತ್ಯಾಸ ಅದು ಬೇರೆ ಇರ್ತದೆ. God did not say that I will provide whatever you want. He did not say. ದೇವರು ಹೇಳಿಲ್ಲ ನಾನು ಏನೋ ಎಲ್ಲ ಕೊಡ್ತೀನಿ ಅಂತ ಹೇಳಿಲ್ಲ. He was talking about the portion there in the chapter 33, chapter 6 verse 33. He's not talking about the property what we are going to get it, but the things he says that it says there, your shelter, your covering, and your food. ಮತ್ತು ಕರ್ತನು ಎಲ್ಲವನ್ನು ಕೊಡ್ತೀನಿ ಅಂತ ಇಲ್ಲಿ ವಾಗ್ದಾನ ಮಾಡಿಲ್ಲ. ಆದ್ರೆ ನಮ್ಗೆ ಬೇಕಾಗಿರುವ ಅಗತ್ಯವಿರುವ ಕಾರ್ಯಗಳನ್ನು ನಮಗೆ ಮತ್ತು ಒದಿಕೆಯಾಗಿರ್ಬೋದು ಮತ್ತು ಈ ಎಲ್ಲ ಕಾರ್ಯಗಳನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. The basic needs. ನಮಗೆ ಬೇಕಾಗಿರುವ ಒಂದು ಎಲ್ಲ ವಸ್ತುಗಳನ್ನು ಕರ್ತನು ಕೊಡ್ತಾನೆ. The basic needs in this world will be provided. ಈ ಲೋಕದಲ್ಲಿ ನಮಗೆ ಇರ್ಲಿಕ್ಕೆ ಯೋಗ್ಯವಾದ ಒಂದು ಸ್ಥಿತಿ ಕರ್ತನು ಕೊಡ್ತಾನೆ. Not whatever we want.
ಆದ್ರೆ ನಾವು ಬಯಸುವಂತ ಎಲ್ಲವನ್ನು ಕೊಡುವುದಿಲ್ಲ. Not covering means not whatever want the adorable ornaments, adorable garments and all. It's not promising that. ಹೊದಿಕೆ ಅಂತಂದ್ರೆ ಮತ್ತು ನನ್ಗೆ ಆರ್ನಮೆಂಟ್ಸ್ ಅನ್ನು ಕೊಡ್ತಾನೆ ಮತ್ತು ಇನ್ನೊಂದು ಕೊಡ್ತಾನೆ ಅಂತಲ್ಲ. Shelter means not a mansion. ಮತ್ತು ಒಂದ್ ವೇಳೆ ನಾನು ಇರ್ಲಿಕ್ಕೆ ಸ್ಥಳ ಅಂತಂದ್ರೆ ದೊಡ್ಡ ಬಂಗ್ಲಾ ಕೊಡ್ತಾನೆ ಅಂತಲ್ಲ. Food means not a costly food and all. ಮತ್ತು ಊಟ ಕೊಡ್ತಾನೆ ಅಂತಂದ್ರೆ ಬಹಳ ಶ್ರೇಷ್ಠವಾದ ಮೃಷ್ಟಾನ್ನ ಭೋಜನ ಕೊಡ್ತಾನೆ ಅಂತಲ್ಲ. What is for our life will be provided. ಆದ್ರೆ ನಮ್ಗೆ ಜೀವಿತಕ್ಕೆ ಬೇಕಾಗಿರುವ ಕಾರ್ಯಗಳನ್ನು ಕರ್ತನೆ ಕೊಡ್ತಾನೆ. In Manipur, people are not having even one meal, even not having shelter and all. I will come to that. ಮತ್ತು ಮಣಿಪುರಲ್ಲಿ ಮತ್ತು ಸಹೋದರರು ಸೇವೆ ಮಾಡುವ ಸ್ಥಳದಲ್ಲಿ ಅಲ್ಲಿ ಒಂದು ದಿನ ಒಂದು ಹೊತ್ತು ಊಟಕ್ಕೋಸ್ಕರ ಕೂಡ ಅವರು ಬಹಳವಾಗಿ ಪರದಾಡ್ತಾ ಇದ್ದಾರೆ. In economics, there is a studies this way. There is a need and wants and needs are there. ಮತ್ತು ಎಕನಾಮಿಕ್ಸ್ ಅಲ್ಲಿ ಒಂದು ಸಬ್ಜೆಕ್ಟ್ ಇರ್ತದೆ ಮತ್ತು ನೀಡ್ಸ್ ಮತ್ತು ವಾಂಟ್ಸ್. The basic studies itself, it says that needs and wants are there. ಯಾವ್ಯಾವ ಬೇಕಾಗಿದೆ ಮತ್ತು ಯಾವ್ಯಾವ ಇದೆ ಎಂಬ ಎಕನಾಮಿಕ್ಸ್ ಅಲ್ಲಿ ಬರ್ತದೆ. Needs means what is my immediate necessities. ನನಗೆ ಬೇಕಾಗಿರುವಂತ ಕಾರ್ಯಗಳು ನಮ್ಗೆ ಇವಾಗ ಏನ್ ಬೇಕಾಗಿದೆ ಅದು. Wants have no measure at all. ಮತ್ತು ನನಗೆ ಆಶೆ ಎಂಬುದು ಅದಕ್ಕೆ ಯಾವುದೇ ಮೆಜರ್ ಇರುವುದಿಲ್ಲ. I want a helicopter to go in Manipur. ಮತ್ತು ಆಶೆ ಅಂತಂದ್ರೆ ಮಣಿಪುರಿನಾಗ ಹೆಲಿಕಾಪ್ಟರ್ ಮೂಲಕ ನಾನು ಹೋಗ್ಬೇಕು. Because yesterday I started from Kerala. ಯಾಕಂದ್ರೆ ನಾನು ಕೇರಳ ನಿನ್ನೆ ಬಂದಿದ್ದೇನೆ. Tonight I will be going again. Today came here. Tonight I will be going to Manipur and I have to stay in Calcutta at night. ಮತ್ತು ಇಲ್ಲಿಂದ ನಾನು ಮಣಿಪುರ್ಗೆ ಹೋಗ್ಬೇಕಾಗಿದೆ ಮತ್ತು ಮಾರ್ಗದಲ್ಲಿ ನಾನು ಕಲ್ಕಟ್ಟ ಕೂಡ ಹೋಗ್ಬೇಕಾಗಿದೆ. And fourth morning only I will be reaching Impal, the capital. ಅದಾದ ನಂತರ ನಾನು ಇಂಪಾಲ್ ಮಣಿಪುರ್ಗೆ ಹೋಗ್ತೇನೆ. And from there it is sometime the Maitris will not send us to the place where we want to go because we are going to their enemies, going to the place where their enemies are. ಮತ್ತು ಅಲ್ಲಿರುವ ಮೈತಿ ಜನಾಂಗದವರು ಅಲ್ಲಿ ಬೇಗನೆ ನಮ್ಗೆ ಕಳಿಸಿಕೊಳ್ಳುವುದಿಲ್ಲ, ಯಾಕಂದ್ರೆ ಅಲ್ಲಿರುವ ಒಂದು ಘರ್ಷಣೆಯ ಕಾರ್ಯ. In every moment of our life, that everyone should depend on the Lord. In every moment, in everything, that we should depend on the Lord. ಮತ್ತು ಎಲ್ಲಾ ಸಮಯಗಳಲ್ಲಿ ಎಲ್ಲಾ ಕ್ಷಣಗಳಲ್ಲಿ ಕರ್ತನ ಮೇಲೆ ನಾವು ಭರವಸೆ ಉಳ್ಳವರಾಗಿರ್ಬೇಕು. That we plan many things, we have many desires. ಮತ್ತು ನಮ್ಮ ಆಲೋಚನೆ ಬೇರೆ ರೀತಿ ಇರ್ತದೆ, ಈ ರೀತಿ ಹೋಗ್ಬೇಕು ಅನ್ಕೊಂಡಿರ್ತೇವೆ. But if I have a helicopter, I can go easily from there. No need of coming here and have to ship easily, directly I can go there. No? ಮತ್ತು ಒಂದ್ ವೇಳೆ ನನಗೆ ಹೆಲಿಕಾಪ್ಟರ್ ಇರೋದಾದ್ರೆ ನಾನು ಇಲ್ಲೇನ್ ಬರಲಿಕ್ಕೆ ಬೇಕಾಗುದಿಲ್ಲ, ಅಲ್ಲಿಂದ ಅಲ್ಲಿಗೆ ಹೋಗ್ಬೋದಲ್ಲ. But that is my want. ಅದು ನನ್ನ ಆಶೆ ಆಗಿದೆ ಮಾತ್ರ. Not possible. ಆದ್ರೆ ಅದು ಸಾಧ್ಯ ಆಗುದಿಲ್ಲ. It's not needed. ಅದು ಬೇಕಾಗಿಲ್ಲ ಕೂಡ. So I have to depend on the Lord and I have to move. ಆದ್ರೆ ನಾನು ಕರ್ತನ ಮೇಲೆ ನಾವು ಭರವಸೆ ನಂಬಿಕೆ ಇಟ್ಟು ಮುಂದೆ ಹೋಗ್ಬೇಕು. So our need, Lord knows. ಆದ್ರೆ ನನ್ನ ಒಂದು ಅಗತ್ಯತೆಗಳು ಕರ್ತನಿಗೆ ಗೊತ್ತಿದೆ. So he was a man of faith and he started moving. He started seeking God's kingdom and his righteousness. ಆದ್ರೆ ಅಬ್ರಹಾಮನು ಕರ್ತನಿಗೆ ಮತ್ತು ಸ್ನೇಹಿತನಾಗಿ ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕುವ ವ್ಯಕ್ತಿಯಾಗಿದ್ದ. So we should be children of faith. ನಾವು ಕೂಡ ನಂಬಿಕೆಯ ಮಕ್ಕಳಾಗಿರ್ಬೇಕು. We should be seeking God's kingdom and his righteousness. ನಾವು ಕೂಡ ಕರ್ತನ ರಾಜ್ಯವನ್ನು ನೀತಿಯನ್ನು ಹುಡುಕುವಂತವರಾಗಿರ್ಬೇಕು. Abraham was a man of obedience. ಮತ್ತು ಅಬ್ರಹಾಮನು ವಿಧೇಯತೆ ಉಳ್ಳ ವ್ಯಕ್ತಿಯಾಗಿದ್ದನು. He was an ultimate example of obedience. ಆತನು ಒಂದು ಉದಾಹರಣೆ, ಒಂದು ಆತನ ಒಬಿಡಿಯನ್ಸ್ ಗೆ ಉದಾಹರಣೆಯಾಗಿ ಜೀವಿಸ್ತಾ ಇದ್ದಾನೆ. First time when God called, he didn't know who is that. ಮೊಟ್ಟ ಮೊದಲಾಗಿ ಅಬ್ರಹಾಮನು ಕರೆಯಲ್ಪಟ್ಟಾಗ ಇದು ಯಾರ ಸ್ವರ ಎಂದು ಗೊತ್ತಿರಲಿಲ್ಲ. But by faith he understood. ಆದ್ರೆ ಅದನ್ನು ನಂಬಿಕೆಯ ಮೂಲಕ ಅರ್ಥ ಮಾಡಿಕೊಂಡ. And afterwards God appeared to Abraham. ಅದಾದ ನಂತರ ದೇವರು ಅಬ್ರಹಾಮನಿಗೆ ಪ್ರತ್ಯಕ್ಷನಾಗಿದ್ದಾನೆ. But first he did not see God. ಆದ್ರೆ ಮೊದಲನೇದಾಗಿ ದೇವರನ್ನು ಆತನು Only ನೋಡಲಿಲ್ಲ. the voice he heard. ಒಂದು ಸ್ವರವನ್ನು ಮಾತ್ರ ಕೇಳಿದ್ದಾನೆ. And he understood that is God calling for him, for God calling. ಅದಕ್ಕೆ ಆತನು ಅರ್ಥ ಮಾಡಿಕೊಂಡನು, ಇದು ಯಾರ ಸ್ವರ, ಯಾತಕ್ಕೋಸ್ಕರ ಕರಿತಾ ಇದ್ದಾನೆ ಅಂತ. The place where I am going to show you, ನಾನು ತೋರಿಸುವ ಸ್ಥಳಕ್ಕೆ ನೀನು ಇಲ್ಲಿಂದ ಬಿಟ್ಟು ಹೋಗು ಎಂದು ಆತನು ಹೇಳಿದ. ultimately he obeyed. ಆದ್ರೆ ಆತನು ಒಪ್ಪಿಕೊಂಡು ಆತನು ಹೋಗ್ತಾ By ಇದ್ದಾನೆ. faith in God he obeyed. ಮತ್ತು ಆತನು ನಂಬಿಕೆಯಿಂದ ಅದನ್ನು ಒಪ್ಪಿಕೊಂಡು ಮುಂದೆ ಹೋಗ್ತಾ ಇದ್ದಾನೆ. We will not do that. ಆದ್ರೆ ನಾವು ಆ ಕಾರ್ಯವನ್ನು ಮಾಡೋದಿಲ್ಲ. Unless we see us like Thomas, that is, unless we see, we will not believe. ಆದ್ರೆ ನಾವು ಯಾವ ರೀತಿ ಇರ್ತೇವೆ ಅಂತಂದ್ರೆ ತೋಮ ರೀತಿಯಲ್ಲಿ ಕರ್ತನೆ ನೋಡುವುದಾದ್ರೆ ಮಾತ್ರ ನಂಬ್ತೇನೆ ಅಂತ ನಾವು ಇರ್ತೇವೆ. In that way, that we are descendants of Thomas. ನಾವು ಕೂಡ ಒಂದು ತೋಮನ ಸಂತತಿಯವರು The ನಾವಾಗಿರ್ತೇವೆ. Lord says that we should move and we should live by faith. ಆದ್ರೆ ಕರ್ತನು ಏನಂತ ಹೇಳ್ತಾ ಇದ್ದಾರೆ, ನಂಬಿಕೆಯ ಮೂಲಕ ನೀನು ಮುಂದೆ ಹೋಗ್ಬೇಕು, ಜೀವಿಸಬೇಕು. So he obeyed God. ಮತ್ತು ಅಬ್ರಹಾಮನು ದೇವರಿಗೆ ವಿಧೇಯತೆಯನ್ನು His ತೋರಿಸಿದ. faith he was putting into practice. ಮತ್ತು ನಂಬಿಕೆಯನ್ನು ಆತನು ಒಂದು ಪ್ರಾಕ್ಟೀಸ್ ಅಲ್ಲಿ ಇಡ್ತಾ ಇದ್ದಾನೆ. So he moved to the place where God was leading. ಮತ್ತು ದೇವರು ತೋರಿಸುವ ಸ್ಥಳಕ್ಕೆ ಆತನು ಹೋಗ್ತಾ ಇದ್ದಾನೆ. What kind of people? How I will go there? What is going to happen to me? What is my family? He didn't have any family.
He's only having his wife, and the Lord started moving with him. ಮತ್ತು ಅಲ್ಲಿ ಯಾವ ಜನಾಂಗದವರು ಇರ್ತಾರೆ, ಆ ಸ್ಥಳ ಯಾವ ರೀತಿ ಇರ್ತದೆ, ಏನಾಗ್ತದೆ ಏನು ಗೊತ್ತಿಲ್ಲ. ತನ್ನ ಹೆಂಡತಿಯನ್ನು ಕರ್ಕೊಂಡು ಆತನು ಹೋಗುವುದನ್ನು ನೋಡ್ತಾ ಇದ್ದೇವೆ. But he started moving towards God and God's word. ಮತ್ತು ಕರ್ತನ ಕಡೆಗೆ, ಕರ್ತನ ವಾಕ್ಯದ ಮೇರೆಗೆ ಆತನು ಮುಂದುವರಿಯುವುದನ್ನು ನೋಡ್ತಾ ಇದ್ದೇವೆ. So that itself is very, you cannot imagine that. ಮತ್ತು ಈ ಒಂದು ಕಾರ್ಯ ಯಾವುದು ಶ್ರೇಷ್ಠವಾದ ಕಾರ್ಯ, ನಮ್ಮ ಊಹನೆಗೆ ಮೀರಿರುತ್ತದೆ ಅದು. But we should be people of obedience, and by faith that we should obey God. ಮತ್ತು ನಾವು ಕೂಡ ಕರ್ತನಿಗೆ ನಂಬಿಗಸ್ತರಾಗಿ ಮತ್ತೆ ವಿಧೇಯತೆಯನ್ನು And ತೋರಿಸುವಂತವರಾಗಿರ್ಬೇಕು. afterwards we see that God promised him and gave him a son, Isaac. ಅದಾದ ನಂತರ ಮತ್ತು ಕರ್ತನು ಆತನಿಗೆ ವಾಗ್ದಾನ ಮಾಡಿ ಇಸಾಕನನ್ನು ಒದಗಿಸಿಕೊಟ್ಟನು. And his only begotten son. ಆತನಿಗೆ ಒಂದೇ ಜ್ಯೇಷ್ಠ ಪುತ್ರನು ಆತನು. And he was very old, that Sarah and Abraham, very, very old. ಸಾರಳು ಅಬ್ರಹಾಮರು ಇಬ್ಬರು ಬಹಳ ವೃದ್ಧಾಪದಲ್ಲಿದ್ರು. And the grandchildren's time only they got a son as Isaac. ಬಹಳ ವರ್ಷಗಳು ಮುಂದುವರೆದ ನಂತರ ಅವರಿಗೆ ಒಂದು ಸಂತತಿ ಕರ್ತನು ಕೊಟ್ಟಿದ್ದಾನೆ. By God's grace, I have a wife. ಮತ್ತು ಕರ್ತನ ಒಂದು ಕೃಪೆ ಮೇರೆಗೆ ಸಹೋದರರಿಗೆ ಒಂದು 2 children. ಇಬ್ಬರು ಮಕ್ಕಳಿದ್ದಾರೆ. And one son is one daughter. One son and one daughter I have. ಒಬ್ಬ ಮಗ ಒಬ್ಬ ಮಗಳು. And one son-in-law, one daughter-in-law I have. ಮತ್ತು ಒಬ್ಬ ಅಳಿಯ ಮತ್ತು ಒಂದು ಸೊಸೆ. And one grandson, one granddaughter is there I have. ಒಬ್ಬ ಮೊಮ್ಮಗಳು ಒಬ್ಬ ಮೊಮ್ಮಗ ಇದ್ದಾನೆ. So they are not with me. ಅವ್ರು ನನ್ನ ಜೊತೆಗಿಲ್ಲ. I am longing to see them. ಆದ್ರೆ ಅವ್ರು ನೋಡ್ಬೇಕಂತೇಳಿ ನನ್ಗೆ ಬಹಳ ಆಸೆ Every ಇದೆ. day I am praying for them. ಅವರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇರ್ತೇನೆ. So I am a grandfather. ನಾನು ಮತ್ತು ಸಹೋದರರು ಬಹಳ ವಯಸ್ಸಿನವರು. So only I am 64 now. ಅದಕ್ಕೋಸ್ಕರ ನನಗೆ 66 ವರ್ಷ ಆಗಿದೆ. But Abraham is around about 100. ಆದ್ರೆ ಅಬ್ರಹಾಮನ್ನು ನೋಡ್ಬೇಕಾದ್ರೆ ಆತನಿಗೆ 90 ವರ್ಷ ಮೇಲ್ಪಟ್ಟು ಇದೆ. According to me, he would be a grandfather. ಆದ್ರೆ ಆ ವಯಸ್ಸಿನಲ್ಲಿ ನೋಡ್ಬೇಕಾತಂದ್ರೆ ಆತನಿಗೆ ಎಷ್ಟೋ ಸಂತತಿಗಳು At ಇರ್ಬೇಕಾಗಿದೆ. that time only he got a son. ಆದ್ರೆ ಅವಾಗ ಮಾತ್ರ ಆತನಿಗೆ ಒಬ್ಬ ಪುತ್ರ ಹುಟ್ಟಿದ. And that's also by God's promise. ಅದಕ್ಕೋಸ್ಕರ ಅದು ಕೂಡ ಕರ್ತನ ಚಿತ್ತದ ಮೇರೆಗೆ And that God gave him. ಅದನ್ನು ಕರ್ತನೆ ಕೊಟ್ಟಿದ್ದಾನೆ. And one blue moon, God says that come and offer your son, your only begotten son. ಮತ್ತು ಒಂದಾನೊಂದು ದಿನ ಕರ್ತನು ಕರಿತಾ ಇದ್ದಾನೆ, ನಿನ್ನ ಮಗನನ್ನು ನನಗೆ ಬಲಿಯಾಗಿ ಅರ್ಪಿಸು ಎಂದು ಕೇಳಿರುವಾಗ, What a God, what kind of God you are. ಮತ್ತು ಅಬ್ರಹಾಮನು ಹೇಳಿಲ್ಲ ನೀನು ಎಂತ ದೇವರೆಂದು ಹೇಳಿ. Are you praying with me? ಮತ್ತು ನನ್ನೊಂದಿಗೆ ನೀವು ಪ್ರಾರ್ಥಿಸ್ತಾ ಇದ್ದೀರಾ? He did not say anything. ಈ ಕಾರ್ಯಗಳನ್ನು ಆತನು ಏನು ಹೇಳಲಿಲ್ಲ. I may say, we may say. ಮತ್ತು ನಾವು ಈ ಒಂದು ಪ್ರಶ್ನೆಗಳನ್ನು ಕೇಳಬಹುದು. But he obeyed. ಆದ್ರೆ ಅಬ್ರಹಾಮನು ದೇವರಿಗೆ ವಿಧೇಯತೆಯನ್ನು We know the ತೋರಿಸಿದ್ದಾನೆ. story, not going back to the story and all. ಮತ್ತು ನಮ್ಗೆಲ್ಲರಿಗೆ ಆ ಒಂದು ಸನ್ನಿವೇಶ ಗೊತ್ತಿದೆ. That is the ultimate obedience of Abraham. ಮತ್ತು ಅಂತ ವಿಧೇಯತ್ವ ಅಬ್ರಹಾಮನು ತೋರಿಸುವುದನ್ನು ನೋಡ್ತಾ ಇದ್ದೇವೆ. How can he could not say, he could not love, God could not love Abraham. He has to love. There is no other way for God, even he has to love him. ಇದರ ಈ ಕಾರ್ಯದಿಂದ ಅಬ್ರಹಾಮನನ್ನು ದೇವರು ಪ್ರೀತಿಸಲೇಬೇಕು. So his dearest friend is Abraham. ಅದಕ್ಕೋಸ್ಕರ ದೇವರು ಹೇಳ್ತಾ ಇದ್ದಾನೆ, ನನಗೆ ಬಹಳ ಸ್ನೇಹಿತನು, ಶ್ರೇಷ್ಠವಾದ ಸ್ನೇಹಿತನು ಅಬ್ರಹಾಮನ್ ಎಂದು ಹೇಳ್ತಾ ಇದ್ದಾನೆ. If you want to have a friend, a true friend, I don't have much friends, very few friends only. ಮತ್ತೆ ಸಹೋದರರಿಗೆ ಕೆಲವು ಮಂದಿ ಸ್ನೇಹಿತರು ಮಾತ್ರ ಇದ್ದಾರೆ. If you want to have a true friend, then we should be willing to sacrifice. ಮತ್ತೆ ನಿನಗೆ ನಿಜವಾದ ಸ್ನೇಹಿತನು ಬೇಕಾಗಿರುವುದಾದ್ರೆ ನೀನು ಕೂಡ ಆ ರೀತಿಯಲ್ಲಿ ಒಂದು Willing to have faith on the friend. ಮತ್ತು ನಿನ್ನ ಸ್ನೇಹಿತನ ಮೇಲೆ ನಂಬಿಕೆ ಇರಬೇಕು. Someday blindly that we could obey that friend. ಕೆಲವೊಂದ್ಸತಿ ನೀನು ಒಂದು ನಂಬಿಕೆಯನ್ನು ಆತನ ಮೇಲೆ ವ್ಯಕ್ತಪಡಿಸಬೇಕು. Abraham was a man of obedience. ಅಬ್ರಹಾಮನು ವಿಧೇಯತೆ ಉಳ್ಳ ಮನುಷ್ಯನಾಗಿದ್ದಾನೆ. So God gave him back his son. He was willing to do whatever God says. ಮತ್ತು ದೇವರು ಏನು ಹೇಳಿದನೋ ಎಲ್ಲ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅಬ್ರಹಾಮನು ಇಚ್ಛಿಸ್ತಾ ಇದ್ದಾನೆ. Now Abraham didn't know that God is going to give him back. He didn't know that. ಅಬ್ರಹಾಮನಿಗೆ ಅವಾಗ ತಿಳಿದಿರಲಿಲ್ಲ, ಒಂದ್ ವೇಳೆ ಇಸಾಕನನ್ನು ತಿರುಗಿ ಕರ್ತನ ಕೊಡ್ತಾನೆ ಅಂತ ಕೂಡ ತಿಳಿದಿರಲಿಲ್ಲ. As Job says that you have given and you are taking back. Okay, you take it back. That's what. ಮತ್ತು ಯೋಬನು ಯಾವ ರೀತಿ ಹೇಳಿದನು, ನೀನೇ ಒದಗಿಸಿಕೊಟ್ಟಿದ್ದಿ, ನೀನೇ ತೆಗೆದುಕೊಂಡಿದ್ದಿ, ನಿನಗೆ ಮಹಿಮೆ ಆಗ್ಲಿ ಎಂದು. That was the attitude of Abraham. ಆ ಒಂದು ವ್ಯಕ್ತಿತ್ವ ಅಬ್ರಹಾಮನದಾಗಿ. He was a man of obedience. ಆತನು ಪರಿಪೂರ್ಣ ವಿಧೇಯತೆ ಉಳ್ಳ ವ್ಯಕ್ತಿಯಾಗಿದ್ದಾನೆ. Abraham was a man of worship. ಆತನು ಆರಾಧನೆ ಮಾಡುವ ವ್ಯಕ್ತಿಯಾಗಿದ್ದಾನೆ. When he moved to Bethel, Mamre, and many places, wherever he went, ಮತ್ತು ಮಮ್ರೆ ಎಂಬ ಪ್ರದೇಶಕ್ಕೆ ಹೋಗಿರುವಾಗ, ಬೇತೇಲ್ ಎಂಬ ಪ್ರದೇಶಕ್ಕೆ ಹೋಗಿರುವಾಗ, he went and obeyed and worshipped the Lord. ಮತ್ತು ಕರ್ತನಿಗೆ ವಿಧೇಯತೆಯನ್ನು ತೋರಿಸಿ ಕರ್ತನಿಗೆ ಆರಾಧನೆ ಮಾಡುವುದನ್ನು ನೋಡ್ತಾ ಇದ್ದಾರೆ. Wherever he went, he made an altar. ಆತನು ಎಲ್ಲಿ ಹೋದನು ಅಲ್ಲಿ ಯಜ್ಞವೇದಿಯನ್ನು ಸಿದ್ಧಪಡಿಸಿದ್ದಾನೆ. Even Mount Moriah also we see that with the son Isaac, they are going there and they are preparing altar there.
ಮತ್ತು ಮೋರಿಯ ಬೆಟ್ಟಕ್ಕೆ ಇಸಾಕನೊಂದಿಗೆ ಹೋಗಿರುವಾಗ ಕೂಡ ಅಲ್ಲಿ ಕೂಡ ಯಜ್ಞವೇದಿಯನ್ನು ಸಿದ್ಧಪಡಿಸಿದ್ದಾರೆ. Wherever the new place he go, he make an altar. ಹೊಸ ಯಾವ ಸ್ಥಳಕ್ಕೆ ಹೋದ್ರು ಕೂಡ ಅಲ್ಲಿ ಯಜ್ಞವೇದಿಯನ್ನು ಸಿದ್ಧಪಡಿಸುವುದನ್ನು ನೋಡ್ತಾ He ಇದ್ದೇವೆ. worship God. ಅಲ್ಲಿ ಕರ್ತನನ್ನು ಆರಾಧಿಸುವುದನ್ನು ನೋಡ್ತಾ God is ಇದ್ದೇವೆ. the only one who is sending me here. ಮತ್ತು ದೇವರೇ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ ಎಂದು So ನಂಬ್ತಾ he ಇದ್ದಾನೆ. started worshiping God. ಅಲ್ಲಿ ಕರ್ತನನ್ನು ಆರಾಧಿಸುವುದನ್ನು ನೋಡ್ತಾ He did ಇದ್ದಾನೆ. not make a house for him. ತನಗೋಸ್ಕರ ಒಂದು ಮನೆಯನ್ನು He ಮಾಡಿಕೊಳ್ಳಿಲ್ಲ, was making a tent only for him. ಆತನಿಗೋಸ್ಕರ ಒಂದು ಬಿಡಾರಗಳನ್ನು ಮಾಡಿಕೊಂಡನು ಅಷ್ಟೇ. Even David, he had a great ambition to make a place and a building, a temple for God. ದಾವೀದನು ಕೂಡ ಒಂದು ಶ್ರೇಷ್ಠವಾದ ಆಶೆ ಇತ್ತು, ದೇವರಿಗೆ ಒಂದು ಭವ್ಯವಾದ ಒಂದು ಮಂದಿರವನ್ನು ಕಟ್ಟಿಸ್ಬೇಕಂತೇಳಿ. He was not thinking about himself of making a house for him. ತನಗೋಸ್ಕರ ಒಂದು ಅರಮನೆಯನ್ನು ಕಟ್ಟಿಸ್ಕೊಳ್ಬೇಕಂತ ಆಲೋಚನೆ ಮಾಡ್ಲಿಲ್ಲ. Okay, God appointed Solomon, his son, only to build the temple. ಆದ್ರೆ ದೇವರು ಸೊಲೊಮೋನನ್ನು ಆರಿಸಿಕೊಂಡು ತನ್ನ ಆಲಯವನ್ನು ಕಟ್ಟಿಸ್ಲಿಕ್ಕೆ ಉಪಯೋಗಿಸಿದ್ದಾರೆ. But David is always, I would like to be a gatekeeper of your temple. ಆದ್ರೆ ದಾವೀದನ ಆಶೆ ಏನಾಗಿತ್ತು, ಕರ್ತನ ಆಲಯವನ್ನು ಕಾಯುವಂತ ಒಂದು ವ್ಯಕ್ತಿಯಾಗಿ ನಾನು ಇರ್ತೇನೆ ಎಂದು ಹೇಳಿದ. His desire was God and God's presence. ಮತ್ತು ಆತನಿಗೆ ಕೇವಲ ದೇವರ ಮೇಲೆ, ದೇವರ ಪ್ರಸನ್ನತೆ ಮೇಲೆ ಆಶೆ ಇತ್ತು. There may be some trouble, some mistakes in everyone. ಮತ್ತು ಅಲ್ಲಿ ಕೂಡ ಎಲ್ಲರ ಜೀವಿತದಲ್ಲಿ ಕೆಲವೊಂದು ಸಂಗತಿಗಳು ಇರ್ತವೆ. As we say, to err is human. ಮತ್ತು ನಾವು ಮನುಷ್ಯರಾಗಿದ್ದೇವೆ. In Abraham's life also there is some few errors are there. ಅಬ್ರಹಾಮನ ಜೀವಿತದಲ್ಲಿ ಕೂಡ ಕೆಲವೊಂದು ಕೆಟ್ಟ ಸಂಗತಿಗಳು ಇವೆ. No, everyone can understand. ಅದು ಎಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. God can easily understand that one. ಮತ್ತು ಕರ್ತನು ಕೂಡ ಅದನ್ನು ಅರ್ಥ ಮಾಡಿಕೊಳ್ತಾನೆ. But here we see this man Abraham was a lover of God. ಆದ್ರೆ ಇಲ್ಲಿ ನೋಡ್ರಿ, ಶ್ರೇಷ್ಠವಾದ ಕಾರ್ಯ, ಅಬ್ರಹಾಮನು ದೇವರನ್ನು ಪ್ರೀತಿಸುವ ವ್ಯಕ್ತಿಯಾಗಿದ್ದಾನೆ. Nowadays this people are making excuse. How can I escape from worship? ನಾವು ಈ ದಿನಮಾನಗಳಲ್ಲಿ ಆರಾಧನೆ ಮಾಡ್ಲಿಕ್ಕೆ ನಾವು ಇಷ್ಟಪಡುವುದಿಲ್ಲ. ಯಾವ ರೀತಿಯಲ್ಲಿ ಅದರಿಂದ ದೂರ ಹೋಗ್ಬೇಕಂತ ಆಲೋಚನೆ ಮಾಡ್ತೇವೆ. From prayer fellowships, ಮತ್ತು ಪ್ರಾರ್ಥನೆ ಕೂಟಕ್ಕೆ, from youth meetings, ಯೂತ್ ಮೀಟಿಂಗ್ಸ್ ಇಂದ weekly Bible studies. ಬೈಬಲ್ ಸ್ಟಡಿಯಿಂದ ಆಗಿರ್ಬೋದು. How can I escape? People are thinking. ಮತ್ತೆ ಈ ರೀತಿಯಲ್ಲಿ ಯಾವ ರೀತಿ ಎಸ್ಕೇಪ್ ಆಗ್ಬೋದು ಅಂತ ಆಲೋಚನೆ ಮಾಡ್ತೇವೆ. If there is some banquet is there, will be ready. ಮತ್ತು ಏನಾದ್ರು ನಮ್ಗೆ ಒಂದು ಬ್ಯಾಂಕ್ವೆಟ್ ಅಂದ್ರೆ ಮತ್ತು ಏನಾದ್ರು ಊಟದ ವ್ಯವಸ್ಥೆ ಎಲ್ಲ ಇರುವುದಾದ್ರೆ ನಾವು ಇರ್ತೇವೆ. Some big program is there, will be ready. ಒಂದ್ ವೇಳೆ ಮತ್ತು ಪ್ರೋಗ್ರಾಮ್ ಇರುವುದಾದ್ರೆ ನಾವು ಎಲ್ಲ ಬರ್ತೇವೆ. But for prayer meeting, ಆದ್ರೆ ಒಂದು ಪ್ರಾರ್ಥನೆ ಕೂಟಕ್ಕೆ I am busy. ನಾವು ಬ್ಯುಸಿ ಆಗಿರ್ತೇವೆ. So even worship meeting also people is nowadays people are skipping. ಆರಾಧನೆ ಒಂದು ಕೂಡಿಕೆಗಳು ಕೂಡ ಬಹಳ ಜನ ಬರ್ತಾ ಇಲ್ಲ. But this man Abraham, ಆದ್ರೆ ಅಬ್ರಹಾಮ ನೋಡ್ರಿ, wherever he went, ಆತನು ಎಲ್ಲಿ ಹೋಗಿದನು ಕೂಡ he was gathering people, or he was taking initiative for worship. ಮತ್ತು ಆತನ ಮುಂದಾಳಿತ್ವವನ್ನು ತೆಗೆದುಕೊಂಡು ಆರಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. Such kind of people will be blessed. ಮತ್ತು ಇಂತಹ ವ್ಯಕ್ತಿಗಳು ಕರ್ತನಿಂದ ಆಶೀರ್ವಾದವನ್ನು ಹೊಂದ್ತಾರೆ. They are the friends of God. ಈ ವ್ಯಕ್ತಿಗಳು ಕರ್ತನಿಗೆ ಸ್ನೇಹಿತರಾಗಿ ಕರೆಯಲ್ಪಡ್ತಾರೆ. So he was a man of worship. ಮತ್ತು ಅಬ್ರಹಾಮನು ಆರಾಧನೆಯನ್ನು ಮಾಡುವ ವ್ಯಕ್ತಿಯಾಗಿ God called him friend of his God's own friend. ಅದಕ್ಕೋಸ್ಕರ ಕರ್ತನು ಅಬ್ರಹಾಮನನ್ನು ಸ್ನೇಹಿತನಾಗಿ ಕರೆದನು. Abraham was man of brotherly love. ಮತ್ತು ಅಬ್ರಹಾಮನು ಸಹೋದರ ಸ್ನೇಹವನ್ನು ಹೊಂದಿದ ವ್ಯಕ್ತಿ. Not easy when we hear about it's not possible at all. ಮತ್ತು ಈ ಒಂದು ಕಾರ್ಯ ಒಂದು ಬಹಳ ಈಸಿ ಆಗಿರುವುದಿಲ್ಲ. God called Abraham to go to Canaan. ಅಬ್ರಹಾಮನನ್ನು ದೇವರು ಕರೆದನು ಕಾನಾನ್ ದೇಶಕ್ಕೆ And his nephew Lot started following Abraham. ಮತ್ತು ಲೋಟನು ಅಬ್ರಹಾಮನನ್ನು ಹಿಂಬಾಲಿಸ್ತಾ ಇದ್ದಾನೆ. Abraham was rich and Lot was also rich. ಅಬ್ರಹಾಮನು ಕೂಡ ಐಶ್ವರ್ಯವಂತನಾಗಿದ್ದಾನೆ, ಲೋಟನು ಕೂಡ ಐಶ್ವರ್ಯವಂತನಾಗಿದ್ದಾನೆ. Lot and his servants, Abraham and his servants, Abraham and his sheep, and Lot and his sheep also followed. ಮತ್ತು ಅಬ್ರಹಾಮನ ಮತ್ತು ದಾಸರು ಮತ್ತು ಲೋಟನ ದಾಸರು, ಕುರಿ, ದನ, ಕತ್ತೆಗಳೆಲ್ಲ ಹೋಗ್ತಾ ಇದೆ. In between there was a problem between Lot's shepherds and Abraham's shepherds. ಮತ್ತು some dispute. ಅಬ್ರಹಾಮನ ಕುರಿ ಕಾಯುವವರು ಮಧ್ಯದಲ್ಲಿ ಮತ್ತು ಲೋಟನ ಕುರಿ ಕಾಯುವವರ ಮಧ್ಯದಲ್ಲಿ ಸ್ವಲ್ಪ ಜಗಳ ಉಂಟಾಗಿದೆ. Then Abraham told to Lot, ಅದಕ್ಕೋಸ್ಕರ ಅಬ್ರಹಾಮನು ಲೋಟನಿಗೆ ಹೇಳ್ತಾ ಇದ್ದಾನೆ, we are brothers. ನಾವಿಬ್ಬರು ಸಹೋದರರಲ್ಲ. We should not have any problem between each other, our servants and all. ಮತ್ತು ನಮ್ಮ ಮಧ್ಯದಲ್ಲಿ ಯಾವ ತೊಂದರೆಗಳು ಇರಬಾರದು. If you are on the left, I'll take the right, and if you are on the right, and I'll take the left. ಒಂದ್ ವೇಳೆ ನೀನು ಎಡಕ್ಕೆ ಹೋಗುದಾದ್ರೆ ನಾನು ಬಲಕ್ಕೆ ಹೋಗ್ತೇನೆ, ನೀನು ಬಲಕ್ಕೆ ಹೋದ್ರೆ ನಾನು ಎಡಗಡೆಗೆ ಹೋಗ್ತೇನೆ ಅಂತ Say you came after me, ಮತ್ತು ನೀನು ನನ್ನ ಹಿಂದೆ ಬಂದಿದ್ದೀಯ. why are you creating such kind of problem to me? ಮತ್ತು ನೀನು ನನ್ನಿಂದ ಬಂದು ಈ ಎಲ್ಲ ಸಮಸ್ಯೆಗಳನ್ನು ಯಾತಕ್ಕೋಸ್ಕರ ಮಾಡ್ತಾ ಇದ್ದೇನೆ ಪ್ರಶ್ನೆ ಮಾಡ್ಲಿಲ್ಲ. That was not the words. ಆ ಒಂದು ಮಾತುಗಳನ್ನು ಆತನು ಹೇಳಲಿಲ್ಲ. He was an unselfish man. ಆತನು ಬಹಳವಾಗಿ ಸೆಲ್ಫಿಶ್ ಆಗಿರಲಿಲ್ಲ. He wanted to win his brother.
ಆತನು ತನ್ನ ಸಹೋದರನನ್ನು ಗೆಲ್ಲಬೇಕೆಂದು ಆಲೋಚನೆ ಮಾಡ್ತಾ ಇದ್ದಾನೆ. Nowadays, is it possible? We cannot think about this. ಮತ್ತು ಈ ಒಂದು ದಿನಮಾನಗಳಲ್ಲಿ ಈ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ. Instead that we will create problem. ಆದ್ರೆ ಈ ದಿನಮಾನಗಳಲ್ಲಿ ನಾವೇ ಒಂದು ಸಮಸ್ಯೆಯನ್ನು ನಾವು ಮಾಡ್ತೇವೆ. Nowadays very few Abrahams, but lots are plenty of lots are there. Lots are there. ಈ ದಿನಮಾನಗಳಲ್ಲಿ ಬಹಳ ಕೆಲವು ಮಂದಿ ಅಬ್ರಾಹ್ಮರನ್ನು ನೋಡ್ತಾ ಇದ್ದೇವೆ, ಬಹಳ ಮಂದಿ ಲೋಟರನ್ನು ನೋಡ್ತಾ ಇದ್ದೇವೆ. Instead he told that, okay, Abraham, then we understand the story, what is happened to Lot, and Lot took the blessed ones, the better places, which is honey and flesh, or the water flowing, prosperous land he chose. ಮತ್ತು ಲೋಟನ್ನು ಕಣ್ಣೆತ್ತಿ ನೋಡುವಾಗ ಒಂದು ಶ್ರೇಷ್ಠವಾದ ಒಂದು ಪ್ರದೇಶವನ್ನು ಆರಿಸಿಕೊಳ್ತಾನೆ. ಅಲ್ಲೆಲ್ಲ ಕಡೆ ಆತನು ಶ್ರೇಷ್ಠವಾದ ಭೂಮಿಯನ್ನು ನೋಡಿ ಆತನು ಅಲ್ಲಿ ಹೋಗ್ತಾನೆ. And he was in trouble. ಆದ್ರೆ ಅಲ್ಲಿ ಹೋಗುವಾಗ ಆತನು ಕಷ್ಟದಲ್ಲಿರ್ತಾನೆ. Some people came and some kings came and captured him and his servants, his wives and all. ಮತ್ತು ಅಲ್ಲಿ ಕೆಲವು ರಾಜರು ಬಂದು ಆತನಿಗಿರುವ ಸೊತ್ತನ್ನು, ಆತನ ಇರುವ ಹೆಂಡತಿ ಎಲ್ಲರನ್ನು ಕರ್ಕೊಂಡು ಹೋಗ್ತಾರೆ. It should happen to you. It should happen to you. ಆದ್ರೆ ಅಬ್ರಾಹ್ಮನು ಹೇಳಿಲ್ಲ ಇದು ನಿನ್ಗೆ ಆಗ್ಬೇಕಾಗಿತ್ತು ಅಂತ ಹೇಳಿ. Now you have selected, no? You should get the benefit. ಮತ್ತು ನೀನೇ ಹೋಗಿದೀಯಲ್ಲ ನನ್ನ ಬಿಟ್ಟು, ಇದು ನಿನ್ಗೆ ಆಗ್ಬೇಕಾಗಿತ್ತು ಅಂತ ಅಬ್ರಾಹ್ಮನು ಹೇಳಿಲ್ಲ. Instead he went. ಆದ್ರೆ ಅಬ್ರಾಹ್ಮನು ಅಲ್ಲಿ ಹೋಗ್ತಾ ಇದ್ದಾನೆ and fought with his enemies. ಅಲ್ಲಿರುವ ರಾಜರನ್ನು ಆತನು ಯುದ್ಧಕ್ಕೆ ಹೋಗಿ ಅವರ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. Brought back his Lot and family. ಮತ್ತು ಲೋಟನನ್ನು ಅಲ್ಲಿರುವ ಎಲ್ಲರನ್ನು ಬಿಡಿಸ್ಕೊಂಡು ಆತನು ತಿರುಗಿ ಬರ್ತಾ ಇದ್ದಾನೆ. Man of brotherly love. ಆತನು ಸಹೋದರ ಪ್ರೀತಿಯನ್ನು ಇರುವ ವ್ಯಕ್ತಿ. How God will not call him as friend of God? ಮತ್ತು ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದಾನೆ, ಈ ಒಂದು ಕಾರ್ಯಗಳು ಇರುವುದರ ಕಾರಣದಿಂದ ಆತನು ದೇವರ ಸ್ನೇಹಿತನಾಗಿ ಕರೆಯಲ್ಪಡ್ತಾ ಇದ್ದಾನೆ. That is the nature of God. ಅದೇ ದೇವರ ಒಂದು ನೇಚರ್ The ಆಗಿರ್ತದೆ. same mind of God. ಅದು ದೇವರ ಒಂದು ಆಲೋಚನೆ ಆಗಿರ್ತದೆ. And even Judas was with Lord Jesus Christ. ಮತ್ತು ಯೂದ ಇಸ್ಕರಿಯೋತನು ಕೂಡ ದೇವರಿಂದ ಯೇಸು ಸ್ವಾಮಿಯೊಂದಿಗೆ ಇದ್ದನು. By knowing him, God appointed, Jesus appointed him. ಮತ್ತೆ ಯೇಸು ಸ್ವಾಮಿ ಗೊತ್ತಿತ್ತು, ಆದ್ರೂ ಕೂಡ ಆತನು ಸೇರಿಸಿಕೊಂಡ. 3.5 walked with him. ಮತ್ತು 3.5 ವರ್ಷ ಆತನೊಂದಿಗೆ ನಡೀತಾ ಇದ್ದಾನೆ. ಆತನಿಗೆ ಎಲ್ಲವನ್ನು ತೋರಿಸಿದ್ದಾನೆ. Gave every opportunity. ಆತನಿಗೆ ಎಲ್ಲ ಒಂದು ಸಂದರ್ಭಗಳನ್ನು and ಕೊಟ್ಟಿದ್ದಾನೆ. even he was the treasurer, appointed him as a treasurer. ಮತ್ತು ಆತನು ಖಜಾಂಚಿಯಾಗಿ ಕೂಡ ಆತನು ಮಾಡ್ತಾ ಇದ್ದಾನೆ. At last also he was dipping from the wine from the cup. ಕರ್ತನ ಕಡೆ ರಾತ್ರಿ ಭೋಜನದಲ್ಲಿ ಕೂಡ ಆತನು ಒಂದು ಎಣ್ಣೆ ಮತ್ತು ದ್ರಾಕ್ಷರಸವನ್ನು ಅದ್ದಿ ರೊಟ್ಟಿಯನ್ನು ಕೊಡ್ತಾ ಇದ್ದಾನೆ. Every opportunity. ಆತನಿಗೆ ಎಲ್ಲ ಒಂದು ಸಂದರ್ಭಗಳನ್ನು ಕೊಟ್ಟಿದ್ದಾನೆ. He did not use it there. ಆದ್ರೆ ಯೂದ ಇಸ್ಕರಿಯೋತನು ಉಪಯೋಗಿಸಲಿಲ್ಲ. So the mind of Jesus Christ, he called this, my dear, my friend, he was calling it Judas. ಆದ್ರೆ ಇದು ಯೂದ ಇಸ್ಕರಿಯೋತನು ಕರ್ತನು ಯಾವಾಗಲೂ ನನ್ನ ಸ್ನೇಹಿತನೇ ಎಂದು ಕರೀತಾ ಇದ್ದಾನೆ. And on the cross he was crying for the enemies. ಮತ್ತು praying for the enemies. ಮತ್ತು ಒಂದು ಶಿಲುಬೆ ಮೇಲೆ ಕರ್ತನು ಅಲ್ಲಿರುವ ಎಲ್ಲ ಒಂದು ಎನಿಮೀಸ್ ಅಂದರೆ ಶತ್ರುಗಳಿಗೋಸ್ಕರ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. Is it possible for praying for enemies and all? ಮತ್ತು ನಮ್ಮ ವೈರಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತದಾ? Love your enemies, is it possible? ಮತ್ತು ನಿನ್ನ ವೈರಿಯನ್ನು ನೀನು ಪ್ರೀತಿಸು, ಅದು ಸಾಧ್ಯನಾ? It's easy to preach, okay, for me it is easy to preach, maybe for each one of us to listen and to share and all. ಮತ್ತು ನಾವು ಇಲ್ಲಿ ನಿಂತು ಬೋಧನೆ ಮಾಡ್ಲಿಕ್ಕೆ ಅದು ಸುಲಭ ಆಗಿರ್ತದೆ, ಮತ್ತು ನೀವು ಕೇಳಿಸ್ಕೊಳ್ಳಿಕ್ಕೆ ಕೂಡ ಸುಲಭ ಆಗಿರ್ತದೆ. It's very difficult. ಆದ್ರೆ ಅದನ್ನು ಮಾಡುವಂತದ್ದು ಬಹಳ ಕಷ್ಟ. It is possible with God, but it is impossible with man, isn't it? ಮತ್ತು ದೇವರಿಂದ ಅದು ಸಾಧ್ಯ, ಮನುಷ್ಯರಿಂದ ಅದು ಅಸಾಧ್ಯ ಆಗಿರ್ತದೆ. It is possible, but we have to leave our ego. ಅದು ನಮ್ಮಿಂದ ಕೂಡ ಸಾಧ್ಯ ಆಗಿರ್ತದೆ. ನಮ್ಮ ಈಗೋವನ್ನು ನಾವು ಪಕ್ಕದಲ್ಲಿ ಇಡುವುದಾದ್ರೆ, like Abraham he should become. ಆದ್ರೆ ಅಬ್ರಹಾಮನು ಯಾವ ರೀತಿಯಲ್ಲಿ ಇದನ್ನು ಆ ರೀತಿ ಆಲೋಚನೆ ಮಾಡೋದಾದ್ರೆ, It's very I don't know how many very we have to put. It's very difficult. ಆದ್ರೆ ಅದು ಬಹಳವಾದ ಕಠಿಣವಾದ ಕಾರ್ಯ ಅದಾಗಿರ್ತದೆ. But we have to, even though it's very difficult, we have to go through, then only it is possible. ಮತ್ತು ಇದು ಕಷ್ಟಕರವಾದ ಸಂಗತಿ ಇದಾಗಿದ್ರೂ ಕೂಡ ಅದನ್ನು ನಾವು ಮಾಡ್ಲೇಬೇಕಾಗಿರ್ತದೆ. So he was a man of brotherly love. ಆತನು ಸಹೋದರ ಸ್ನೇಹ ಮತ್ತು ಪ್ರೀತಿಯನ್ನು ಪ್ರೋತ್ಸಾಹಿಸುವ Let this brotherly love may continue in our life. ಮತ್ತು ನಮ್ಮ ಜೀವಿತದಲ್ಲಿ ಸಹೋದರ ಪ್ರೀತಿ ಇರಬೇಕು. In our assembly. ಮತ್ತು ನಮ್ಮ ಸಭೆಯಲ್ಲಿ. Last I would like to say again, Abraham was a man of hospitality. ಮತ್ತು ಕಡೆಯದಾಗಿ ಇನ್ನೊಂದು ಒಂದು ಕಾರ್ಯ ಅಬ್ರಹಾಮನ ಜೀವಿತದಲ್ಲಿ, ಆತನು ಅತಿಥಿ ಸತ್ಕಾರವನ್ನು ಮಾಡುವಂತ ವ್ಯಕ್ತಿ. Today morning I don't know how I would come to this place. I was thinking. ಮತ್ತು ನಾನು ಈ ಬೆಳಿಗ್ಗೆ ಬರ್ಬೇಕಾದ್ರೆ ನಾನು ಆಲೋಚನೆ ಮಾಡ್ತಾ ಇದ್ದೆ, ಈ ಸ್ಥಳಕ್ಕೆ ಯಾವ ರೀತಿ ಬರ್ಬೇಕಂತ ಹೇಳಿ.
First brother told that there is an Olo, you come up, you pick up an Olo and come. ಮತ್ತು ಸಹೋದರರು ಹೇಳಿದ್ರು ಓಲೋ ಬುಕ್ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ರು. But I don't know how to put the Olo and all. ಮತ್ತು ನನಗೆ ಗೊತ್ತಿಲ್ಲ ಅದು ಯಾವ ರೀತಿ ಬುಕ್ ಮಾಡ್ಬೇಕು ಓಲೋ ಅಂತ. Okay, then I will come. ಆದ್ರೆ ನಾನು ಬರ್ತೇನೆ. So that I could come in time and get fresh and I could come after breakfast and all I could come. ಮತ್ತು ಅದು ಸಹೋದರರು ಬಂದರು ಮತ್ತು ನಾನು ಸಮಯಕ್ಕೆ ಸರಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ತೆಗೆದುಕೊಂಡೆ. A big pot of also chapati was there. ಮತ್ತು ಅವರೆಲ್ಲ ಒಂದು ಸಿದ್ಧಪಾಠ ಮಾಡಿದರು, ಚಪಾತಿ ಎಲ್ಲ ಮಾಡಿದರು. As much as I can take it. ಮತ್ತು ಎಷ್ಟು ತೆಗೆದುಕೊಳ್ಳಿ ಜಾಸ್ತಿನೇ ಮಾಡಿದ್ರು. So the hospitality I have received. ಮತ್ತು ಅತಿಥಿ ಸತ್ಕಾರವನ್ನು ನಮಗೆ ಒದಗಿಸಿಕೊಟ್ರು. And again I am having fellowship here. ಮತ್ತು ನಾನು ಇಲ್ಲಿ ಮತ್ತು ಸಭೆಯಲ್ಲಿ ಕೂಡ ಒಂದು ನಾನು ಫೆಲೋಶಿಪ್ ಅನ್ನು ಹೊಂದಿದ್ದೇನೆ. Whatever I got is plenty. ನನಗೆ ಸಿಕ್ಕಿರುವಂತದ್ದು ಬಹಳ ಶ್ರೇಷ್ಠವಾದದ್ದು. The next you are going to give or not, I am not minding at all. ಮತ್ತು ನೀನು ಇನ್ನೊಂದ್ಸತಿ ಬಂದಾಗ ಇವೆಲ್ಲ ಕೊಡ್ತೀರಾ ಇಲ್ಲ ನನಗೆ I don't know who you are and all. ಮತ್ತೆ ನೀವು ಯಾರಾಗಿದ್ರು ಕೂಡ ನಮ್ಗೆ ಗೊತ್ತಿಲ್ಲ. Exactly, now only we are coming to know. ಮತ್ತೆ ಇವಾಗ ಮೊಟ್ಟಮೊದಲಾಗಿ ನಮ್ಗೆ ಗೊತ್ತಾಗ್ತಾ ಇದೆ. But I am happy and I am full. ಮತ್ತೆ ನನಗೆ ಸಂತೋಷಕರವಾಗಿ ನಾನು ಇದ್ದೇನೆ. So Abraham was a man of hospitality. ಆತನು ಅತಿಥಿ ಸತ್ಕಾರವನ್ನು ಮಾಡುವಂತ ವ್ಯಕ್ತಿಯಾಗಿದ್ದಾನೆ. He was waiting for the guests to come to his home. ಆತನ ಮನೆಗೆ ಆತನ ಬಿಡಾರಕ್ಕೆ ಯಾರು ಬರ್ತಾರೆ ಎಂದು ಕಾಯ್ದುಕೊಂಡಿದ್ದನು. Fatted calves are ready to prepare for them. ಮತ್ತು ಅಲ್ಲಿರುವಂತ ಒಂದು ಶ್ರೇಷ್ಠವಾದ ಕೊಬ್ಬಿದ ಕರುಗಳು ಸಿದ್ಧತೆ ಹೊಂದಿದ್ದೇವೆ. 3 men came. ಅಲ್ಲಿ 3 ವ್ಯಕ್ತಿಗಳು ಬರುವುದನ್ನು ನೋಡ್ತೇವೆ. And he asked them to come. ಅವರಿಗೆ ಬರ್ಲಿಕ್ಕೆ ಹೇಳಿದ್ದಾನೆ. He asked his servants to prepare the best calf which is fatted. ಮತ್ತು ಅಲ್ಲಿರುವ ದಾಸರಿಗೆ ಹೇಳಿದ್ದಾನೆ, ಒಂದು ಕೊಬ್ಬಿದ ಕರುವನ್ನು ನೀವು ವಧಿಸಿರಿ. He was not thinking anything to get it. He was a man of giving. ಆತನು ನನಗೇನು ಉಳಿಸ್ಕೊಳ್ಬೇಕಂತ ಆಲೋಚನೆ ಮಾಡ್ತಿರಲಿಲ್ಲ. ಆತನ ಕೊಡ್ಲಿಕ್ಕೆ ಆತನಿಗೆ ಬಹಳ ಆಸೆ ಇದೆ. Somebody is coming. ಯಾರೋ ಬಂದಿದ್ದಾರೆ. Savior Matthew is coming. Savior Matthew. ಬ್ರದರ್ ಮ್ಯಾಥ್ಯೂ ಅವರು ಬಂದಿದ್ದಾರೆ. I don't know. I have not heard about him. ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. I have not seen him. ಅವರೇನು ನೋಡಿಲ್ಲ ನಾನು. I don't know what he is. ಯಾವ ರೀತಿ ಇರ್ತಾರೆ ನನಗೆ ಗೊತ್ತಿಲ್ಲ. Maybe a crook, maybe a fraud ಆಗಿರ್ಬೋದು ಅವರು. But he was not thinking such a way. ಆ ರೀತಿಯಲ್ಲಿ ಅಬ್ರಹಾಮನು ಆಲೋಚನೆ ಮಾಡ್ತಾ ಇರಲಿಲ್ಲ. He was willing someday no, some people will cheat also. ಕೆಲವೊಂದ್ಸತಿ ನೋಡ್ತೇವೆ, ಕೆಲವರು ನಮ್ಮನ್ನು ಮೋಸ ಮಾಡ್ತಾರೆ. Showing the angel of light. ಮತ್ತು ಏಂಜಲ್ ಬೆಳಕಿನ ಒಂದು ದೂತನಂತೆ ಅವರು ವೇಷ ಹಾಕೊಂಡ್ ಬರ್ತಾರೆ. Then after some time only will come, no, I was cheated. ಮತ್ತೆ ಅದಾದ ನಂತರ ನಮ್ಗೆ ಗೊತ್ತಾಗ್ತದೆ ನಾವು ಮೋಸಕ್ಕೆ ಒಳಪಟ್ಟಿದ್ದೇವೆ ಅಂತ ಹೇಳಿ. So the innocent people, the real loving God people, God fearing people, hospitality loving people and all, no, some they get cheated also. ಮತ್ತೆ ಇದರ ಮೂಲಕ ಕೆಲವೊಂದ್ಸತಿ ಮೋಸಕ್ಕೆ ಒಳಪಡ್ತಾರೆ ಕೆಲವು ದೈವ ಭಕ್ತರು ಕೂಡ. No problem, but we are going to get the benefit, reward if you have done according to the word of God. If you have done that, we are going to get the benefit from the Lord. That we have done for the Lord. ಮತ್ತು ಕರ್ತನಿಗೋಸ್ಕರ ಮಾಡುವಂತ ಕಾರ್ಯಗಳನ್ನು ಕರ್ತನ ಮರೆತು ಹೋಗುವುದಿಲ್ಲ, ಆದರೂ ಕರ್ತನು ನೆನಪು ಮಾಡಿಕೊಳ್ತಾರೆ. So he treated that the 3 angels. ಅಲ್ಲಿ ಬಂದಿರುವ 3 visitors. ಅಲ್ಲಿ ಬಂದಿರುವ 3 ವ್ಯಕ್ತಿಗಳನ್ನು ಆತನು ಅತಿಥಿ ಸತ್ಕಾರವನ್ನು ಮಾಡೋದನ್ನು ನೋಡ್ತಾ ಇದ್ದೇವೆ. That was only, he was after serving, he was going to the nearby the tree and he was watching and he take as much as he want. ಮತ್ತು ಅಲ್ಲಿ ಅವರು ಎಲ್ಲ ಊಟವನ್ನು ಬಡಿಸಿ ಆತನು ಆ ಒಂದು ಮರದ ಕೆಳಗೆ ನಿಂತು ನೋಡ್ತಾ ಇದ್ದಾನೆ. Sometimes I don't like the guest to serving me, no. ಮತ್ತು ಕೆಲವೊಂದ್ಸತಿ ನಾವು ಅನ್ಕೊಂತೇವೆ ಗೆಸ್ಟ್ ಗೆ ನಾವು ಸರ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ. Sometimes they may pour more. ಮತ್ತು ಅವರು ಕೆಲವೊಂದ್ಸತಿ ಬಹಳ ಹಾಕೋಬಹುದು. And it will be a problem for me that how can I make it waste and I'll put a more weight in suppose. ಮತ್ತು ಕೆಲವರು ಈ ರೀತಿ ಜಾಸ್ತಿ ಹಾಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. Okay, sometimes I should say that can I take it when they are ready to serve, no? Can I take it as much as I need? ಮತ್ತು ನಾವು ಕೆಲವೊಂದ್ಸತಿ ಕೇಳ್ಬೋದು, ಇದು ನಂಗೆ ಇಷ್ಟ ಇದೆ, ನಾನು ಇನ್ನೂ ಹೆಚ್ಚು ಹಾಕೋಬಹುದಾ ಅಂತ. Okay, you can take. Yes, it's for you. ಮತ್ತು ಕೆಲವರು ಹೇಳ್ತಾರೆ, ಇದು ಎಲ್ಲ ನಿಮ್ಗೆ ಇದೆ ಬ್ರದರ್. Okay, then take rest. I will take it. So the same way Abraham was there. ಅಬ್ರಹಾಮನು ಕೂಡ ಅಲ್ಲಿ ನಿಂತಿದ್ದಾನೆ. You enjoy according to your taste, your necessity, according to your choice. ಮತ್ತೆ ಅವ್ರು ಎಲ್ಲರಿಗೆ ಅವರು ಊಟ ಪದಾರ್ಥಗಳನ್ನು ಇಟ್ಟು ನಿಮ್ಗೆ ಇಷ್ಟ ಪ್ರಕಾರ ನೀವು ಬಡಿಸ್ಕೊರಿ ಅಂತ ಹೇಳ್ತಾ ಇದ್ದಾರೆ. So that's the real hospitality, I understand. ಮತ್ತು ಅದೊಂದು ಶ್ರೇಷ್ಠವಾದ ಒಂದು ಅತಿಥಿ ಸತ್ಕಾರ ಆತನು ಮಾಡ್ತಾ ಇದ್ದಾರೆ. I place even in my family life, I say that my children say that, okay. We are means my children are waiting for just to come. ಮತ್ತು ನಮ್ಮ ಜೀವಿತದಲ್ಲಿ ಕೂಡ, ನಮ್ಮ ಕುಟುಂಬ ಜೀವಿತದಲ್ಲಿ ಕೂಡ ನಾವು ಯಾರಾದ್ರೂ ಬರ್ತಾರೆ ಅತಿಥಿಗಳನ್ನು ನಾವು ಎದುರು ನೋಡ್ತಾ ಇರ್ತೇವೆ. If it is I'm not, if you are not mistaken, don't take no other sense. I mean myself in my personal life.
ಮತ್ತು ನಾನು ಈ ರೀತಿ ತಪ್ಪಾಗಿ ನೀವು ಅನ್ಕೋಬೇಡ್ರಿ. I'm a miser, a stingy person. ನಾನು ಒಂದು ಸ್ಟಿಂಜಿ ಪರ್ಸನ್ ಆಗಿರೋದಿಲ್ಲ ನಾನು. Miser, no, I don't spend much money ನಾನು for my ಬಹಳ personal matters. ನಾನು ನನ್ನ ಒಂದು ಸ್ವಕಾರ್ಯಗಳಿಗೋಸ್ಕರ ಬಹಳ ಹಣ ನಾನು ವ್ಯರ್ಥ ಮಾಡುವುದಿಲ್ಲ. So my guest, when the guest comes, I'm a luxurious person. ಆದ್ರೆ ನನ್ನಲ್ಲಿ ಅತಿಥಿಗಳು ಯಾರಾದ್ರೂ ಬರುವುದಾದ್ರೆ ನಾನು ಬಹಳವಾಗಿ ಅವರ ಮೇಲೆ ಹಣ ಖರ್ಚು And ಮಾಡ್ತೀನಿ. my guest thinks that no, so he has lot of things. ಆದ್ರೆ ಅಲ್ಲಿ ಬಂದಿರೋ ಅತಿಥಿಗಳು ಅನ್ಕೋಬಹುದು He's very rich person. ಈತನು ಬಹಳ ಐಶ್ವರ್ಯವಂತನಾಗಿರ್ಬೋದು. By God's grace, I don't have a scooter, I don't have a two-wheeler, I don't have a four-wheeler, I have a small heart. ಆದ್ರೆ ನನಗೆ ಕರ್ತನ ಕೃಪೆಯಿಂದ ನನ್ಗೆ ಯಾವ 4-wheeler 2-wheeler ಯಾವ್ದು ಇರುವುದಿಲ್ಲ, ಇರ್ಲಿಕ್ಕೆ ತಕ್ಕ ಇದೆ ಅಷ್ಟೇ. Welcome to my home. ಆದ್ರೆ ನಾನು ಎಲ್ಲರನ್ನೂ ನನ್ನ ಮನೆಗೆ ಆಹ್ವಾನಿಸ್ತಾ ಇರ್ತೇನೆ. At least one person can, whether this person is speaking true or not, he can come and see. ನೀವು ಬಂದು ನೀವು ಅದನ್ನು ನೋಡ್ಬೋದು ಕೂಡ. So he was a man, Abraham was a man of hospitality, that's what I want to say. ಆದ್ರೆ ನಾನು ಹೇಳಲಿಕ್ಕೆ ಇಷ್ಟಪಡುವ ಒಂದು ಸಂಗತಿ ಏನಂದ್ರೆ ಅಬ್ರಹಾಮನು ಮತ್ತು ಅತಿಥಿ ಸತ್ಕಾರವನ್ನು ಮಾಡುವ ವ್ಯಕ್ತಿ. Let brotherly love continue. ಮತ್ತು ಸಹೋದರ ಪ್ರೀತಿ ನಿಮ್ಮಲ್ಲಿ ಬೆಳೀತಾ ಇರಬೇಕು. Do not forsake, do not forget hospitality. ಮತ್ತು ಅತಿಥಿ ಸತ್ಕಾರವನ್ನು ಯಾವ ಕಾರ್ಯಕ್ಕೂ ಮರಿಬಾರದು. What he got, the blessing, he got a blessing. The next generation, Isaac, a blessing he got because of his hospitality. ಆತನು ಅತಿಥಿ ಸತ್ಕಾರ ಮಾಡಿರುವುದರ ಮೂಲಕವಾಗಿ ಆತನಿಗೆ ಶ್ರೇಷ್ಠವಾದ ಬಹುಮಾನ ಇಸಾಕನನ್ನು ಒದಗಿಸಲ್ಪಟ್ಟು. You see, people used to come instead of giving. The Bible says that it's better to give than to receive. ಅದನ್ನು ಕೊಡುವುದು ಉತ್ತಮವಾದದ್ದು, ಒಂದು ಪಡೆದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಎಂದು ಬೈಬಲ್ ಹೇಳ್ತದೆ. But people are not happy to give it instead of better happy to receive. Just opposite, the other way is not. ಮತ್ತು ನಾವು ಯಾವ ರೀತಿ ಇರ್ತೇವೆ ಅಂತಂದ್ರೆ ನಾವು ಎಲ್ಲವನ್ನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತೇವೆ, ಕೊಡ್ಲಿಕ್ಕೆ ನಾವು ಇಷ್ಟಪಡುವುದಿಲ್ಲ. For example, everyone is coming here at the church today that one Savior Mathi is coming. I heard that he may be a rich person, so I am going to get something. ಮತ್ತು ಈ ರೀತಿ ನೀವು ಅನ್ಕೋಬಹುದು, ಇಲ್ಲಿ ಒಬ್ಬರು ಸೇವಕರು ಬರ್ತಾ ಇದಾರೆ, ಅವ್ರು ವಾಕ್ಯ ಹೇಳ್ತಾ ಇದಾರೆ, ಏನೋ ಕೊಡ್ತಾ ಇದಾರೆ ಅಂತ ಸೇರಿ ಬಂದಿರ್ಬೋದು ಕೂಡ. And Savior Mathi is also coming that okay, I am going to this three language people are there, South India, Karnataka, Kerala, and Telugu people are there, a big assembly, English people are there. Savior Mathi is going to get a lot of blessings. ಮತ್ತು ನಾನು ಈ ರೀತಿಯಲ್ಲಿ ಅನ್ಕೊಂಡ್ ಬಂದಿರ್ಬೋದು, ಇಲ್ಲಿ ಬರ್ತಾ ಇದ್ದಾನೆ, ಅಸೆಂಬ್ಲಿಗೆ ಬರ್ತಾ ಇದ್ದಾನೆ, ಇಷ್ಟು ಜನ ಇದಾರೆ, ಇವರು ಬಹಳ ಮತ್ತು ರಿಚ್ ಆಗಿದ್ದಾರೆ, ಇಲ್ಲಿ ಎಷ್ಟು ಹಣ ಬರ್ಬೋದು ಅಂತ ಕೂಡ ಅನ್ಕೊಂಡ್ ಬಂದಿರ್ಬೋದು. Everyone is going to give handshake, he take this. ಮತ್ತು ಎಲ್ಲರೂ ನನ್ನ ಕೈಯಲ್ಲಿ ಎಷ್ಟು ಹಣ ಕೊಟ್ಟು ತೆಗೆದುಕೊಳ್ರಿ ಅಂತ ಹೇಳ್ಬೋದು. Every sisters and brothers are waiting for Savior Mathi is coming. No, the sister, you take this one from Savior Mathi is going to get it. ಮತ್ತು ಈ ರೀತಿಯಲ್ಲಿ ನೀವು ನಾನು ಹಣ ಕೂಡ ಕೊಡಬಹುದು. But everyone will come. I am also coming to get it. ಮತ್ತು ಎಲ್ಲರೂ ಏನೋ ಒಂದು ಅಪೇಕ್ಷೆಯಿಂದ ಇದು ನಮ್ಗೆ ಸಿಗ್ತದೆ ಎಂದು ಬರ್ತಾರೆ. You are also coming to get it. ಮತ್ತು ನೀವು ಕೂಡ ಏನೋ ಸಿಗ್ತದೆ ಅಂತ ನೀವು ಬರ್ತೀರಿ. Both will go. I did not get anything. ಆದ್ರೆ ನಾವು ಇಬ್ರು ಹೇಳ್ತೇವೆ ನಮ್ಗೆ ಏನೋ ಸಿಕ್ಕಿಲ್ಲ ಅಂತ ಹೇಳಿ. You did not get anything from me. ನನ್ನಿಂದ ನಿಮ್ಗೆ ಏನು ಬರುವುದಿಲ್ಲ. I did not get anything from you. ಮತ್ತು ನಿಮ್ಮಿಂದ ನನ್ಗೆ ಏನು ಬರುವುದಿಲ್ಲ. Because our expectation is that I will get something from. ಆದ್ರೆ ನಮ್ಮ ಒಂದು ಆಶೆ ಏನಾಗಿದೆ ಅಂದ್ರೆ ಏನೋ ಒಂದು ಸಿಗ್ತದೆ ಅಂತ ನಾವು ಬಂದಿರ್ತೇವೆ. But we will not get anything. ಆದ್ರೆ ನಮ್ಗೆ ಇಬ್ಬರಿಗೂ ಏನು ಸಿಗುವುದಿಲ್ಲ. But instead I am coming to give you something. ಆದ್ರೆ ನಾನು ಒಂದ್ ವೇಳೆ ನಿಮ್ಗೆ ಏನೋ ಕೊಡ್ಲಿಕ್ಕೆ ನನ್ಗೆ ಬರುವುದಿಲ್ಲ. You are also coming to give me something. ಮತ್ತು ನೀವು ಕೂಡ ನನ್ಗೆ ಏನಾದ್ರೂ ಕೊಡ್ಬೇಕಂತ ಆಶೆ. Both will get. ಆದ್ರೆ ಅವಾಗ ಇಬ್ಬರಿಗೂ ಸಿಗ್ತದೆ. We'll go happily. ಇಬ್ರು ಕೂಡ ಸಂತೋಷವಾಗಿ ಹೋಗ್ತಾರೆ. Instead of receiving, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ನೀವು ರಿಸೀವ್ ಮಾಡಿ. Everyone is coming with the same mind. ಅದೇ ಒಂದು ಆಲೋಚನೆಯಿಂದ ಬರುವುದಾದ್ರೆ Nothing is getting. ನಿಮ್ಗೆ ಏನು ಸಿಗುವುದಿಲ್ಲ. So Abraham came. Abraham was willing to give. ಆದ್ರೆ ಅಬ್ರಹಾಮನು ಅದನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. The guest also came to give. ಮತ್ತೆ ಅಲ್ಲಿ ಬಂದಿರುವ 3 ಜನರು ಕೂಡ ಅದನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ. Blessed. ಇಬ್ರು ಆಶೀರ್ವಾದವನ್ನು ಹೊಂದುವುದನ್ನು ನೋಡ್ತಾ ಇದ್ದೇವೆ. So this is what God's manner. ಮತ್ತು ಇದು ಕರ್ತನ ಒಂದು ಕಾರ್ಯ ಆಗಿರ್ತದೆ. The book of John. ಮತ್ತು ಯೋಹನ್ ಬರೆದ ಸುವಾರ್ತೆ. Words, Gospel of John, chapter 1, verse 1. 1ನೇ ಅಧ್ಯಾಯ 1ನೇ ವಚನದಲ್ಲಿ. In the beginning was God. ಆದಿಯಲ್ಲಿ ವಾಕ್ಯವಿತ್ತು. In the beginning was Word, and the Word was with God, and the Word was God. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. And verse 14, and the Word became flesh and dwelt among us. 14ನೇ ವಚನ, ಆ ವಾಕ್ಯವೆಂಬವನು
ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. This is the word. The word became flesh. ಮತ್ತು ಇದು ವಾಕ್ಯವಾಗಿದೆ. ಈ ವಾಕ್ಯವು ನರಾವತಾರ ಆಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದೆ. The promise of God. ಮತ್ತು ಕರ್ತನ ಒಂದು ವಾಗ್ದಾನ, A savior will come. ಮತ್ತು ರಕ್ಷಕನು ಬರ್ತಾನೆ. In the book of Genesis, it's promised. ಆದಿಕಾಂಡದಲ್ಲಿ ಇದು ವಾಗ್ದಾನ ರೂಪವಾಗಿ ಕೊಡಲ್ಪಟ್ಟಿದೆ. And that was the word. ಅದು ಒಂದು ವಾಕ್ಯ, ಅದೊಂದು ವರ್ಡ್ ಆಗಿದೆ. And that was the promise. ಅದು ಒಂದು ಶ್ರೇಷ್ಠವಾದ ಒಂದು ಪ್ರವಾದನೆಯ ಮೂಲಕವಾಗಿ that promise was fulfilled. ಇಲ್ಲಿ ಅದು ಪರಿಪೂರ್ಣಗೊಳ್ಳುವುದನ್ನು ನೋಡ್ತಾ ಇದ್ದೀವಿ. Lord Jesus, God became man. ಮತ್ತು ಇಲ್ಲಿ ಯೇಸು ಸ್ವಾಮಿ ದೇವರಾಗಿದ್ರು ಕೂಡ ಮನುಷ್ಯನಾಗಿ ಮಾರ್ಪಾಟು ಹೊಂದುತ್ತಾ ಇದ್ದಾರೆ. The word became flesh. ವಾಕ್ಯ ಎಂಬುದು ನರವತಾರವಾಯಿತು. And this is the word that we heard about the God's friend. Abraham was God's friend. ಅದಕ್ಕೋಸ್ಕರ ಅಬ್ರಹಾಮನು ದೇವರಿಗೆ ಸ್ನೇಹಿತನಾಗಿದ್ದನು. Every opportunity for us also to become God's friend. ನಮಗೂ ಕೂಡ ಒಂದು ಶ್ರೇಷ್ಠವಾದ ಎಲ್ಲ ಸಂದರ್ಭಗಳಿದೆ ದೇವರಿಗೆ ಸ್ನೇಹಿತರಾಗಿರ್ಲಿಕ್ಕೆ. Because of these qualities, Abraham became friend of God. ಈ ಒಂದು ಗುಣಲಕ್ಷಣಗಳು ಅಬ್ರಹಾಮನಲ್ಲಿ ಇರುವ ಕಾರಣ ಆತನು ದೇವರಿಗೆ ಸ್ನೇಹಿತನಾಗಿದ್ದಾನೆ. The same qualities that we can also have it. ಮತ್ತು ಈ ಒಂದು ಗುಣಲಕ್ಷಣಗಳನ್ನು ನಾವು ಪಡೆದುಕೊಳ್ಳಬಹುದು. These words have to become flesh. ಮತ್ತು ಇಲ್ಲಿ ನನ್ನ ವಾಕ್ಯ ಎಂಬುದು ಮತ್ತು ನರಾವತಾರ ಎತ್ತಬೇಕು in our life. ನಮ್ಮ ಜೀವಿತದಲ್ಲಿ. And that is well pleasing to God. ಅದೊಂದು ಕರ್ತನ ದೃಷ್ಟಿಯಲ್ಲಿ ಶ್ರೇಷ್ಠವಾದ ಕಾರ್ಯ ಆಗಿರುತ್ತದೆ. He will make friends. He will make us friends. ಆತನು ನಮ್ಮೊಂದಿಗೆ ಸ್ನೇಹಿತರಾಗಿ ಇರ್ಲಿಕ್ಕೆ ಆತನಿಗೆ ಇಷ್ಟ ಇದೆ. God is searching for friends. ಮತ್ತು ಆತನು ಹುಡುಕ್ತಾ ಇದ್ದಾನೆ ಸ್ನೇಹಿತರಿಗೋಸ್ಕರ. We are also searching for true friends. ನಾವು ಕೂಡ ಲೋಕದಲ್ಲಿ ನಿಜ ಸ್ನೇಹಿತರಿಗೋಸ್ಕರ ಹುಡುಕ್ತಾ ಇರ್ತೇವೆ. We have the qualities of Abraham. ಅಬ್ರಹಾಮನಲ್ಲಿರುವಂತಹ ಶ್ರೇಷ್ಠವಾದ ಗುಣಲಕ್ಷಣ. It is possible, very much possible, and very much possible that we can be called the friend of God. ಆ ಒಂದು ಗುಣಲಕ್ಷಣಗಳು ನನ್ನಲ್ಲಿರುವುದಾದ್ರೆ ದೇವರಿಗೆ ಸ್ನೇಹಿತನಾಗಿ ಕರೆಯಲ್ಪಡ್ತೇನೆ. If you have faith, is without work is hopeless. ಮತ್ತು ನಂಬಿಕೆ ಮತ್ತು ಕಾರ್ಯರೂಪದಲ್ಲಿ ಇರದೆ ಹೋದ್ರೆ ಅದು ವ್ಯರ್ಥ ಆಗಿರ್ತದೆ. Faith, work without faith is hopeless. ಮತ್ತು ಕ್ರಿಯೆಗಳು ಇಲ್ಲದಂತ ನಂಬಿಕೆ ವ್ಯರ್ಥ. Faith alone is hopeless. ಮತ್ತು ನಂಬಿಕೆ ಮಾತ್ರ ಅದು ಇರುವುದಾದ್ರೆ ವ್ಯರ್ಥ ಆಗಿರ್ತದೆ. Work alone is hopeless. ಬರೇ ಕ್ರಿಯೆಗಳಿರುವುದಾದ್ರೆ ಅದು ಕೂಡ ವ್ಯರ್ಥ ಆಗಿರ್ತದೆ. Faith with work is, ಮತ್ತು ನಂಬಿಕೆ ಕ್ರಿಯಾರೂಪವಾಗಿರುವಂತ ನಂಬಿಕೆ ಅದು hopeful. ಅದು ಒಂದು ಬಹಳ ಶ್ರೇಷ್ಠವಾದ ಕಾರ್ಯ. Otherwise it is, everything is useless. ಅದು ಆ ರೀತಿ ಇರದೆ ಹೋದ್ರೆ ಅದು ವ್ಯರ್ಥ ಆಗಿರ್ತದೆ. Let this word may become flesh in our life. ಈ ಒಂದು ವಾಕ್ಯ ನಮ್ಮ ಜೀವಿತದಲ್ಲಿ ನರಾವತಾರ ಎತ್ತಲಿ. Let us be and let us may hear from God's command that you are my beloved son, you are my beloved friend. ಮತ್ತು ದೇವರಿಂದ ನಮಗೆ ಒಂದು ಆಕಾಶವಾಣಿ ಬರಲಿ, ನೀನು ನನ್ನ ನಿಜ ಮಗನಾಗಿದ್ದೀ, ನೀನು ನನ್ನ ಸ್ನೇಹಿತನಾಗಿದ್ದೀ ಎಂದು. May the Lord bless us. ಕರ್ತನ ನಮ್ಮನ್ನು ಆಶೀರ್ವದಿಸಿ. Thank you for the time. ನೀವು ಸಮಯ ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆ. What is the time? How many times? How many minutes more? 12:30? 12:15 or 15? Okay. I was born and brought up in a Roman Catholic family in Kottayam. ಮತ್ತು ನನ್ನ ಕುರಿತಾಗಿ ಹೇಳ್ಬೇಕಂತಂದ್ರೆ ನಾನು ರೋಮನ್ ಕ್ಯಾಥಲಿಕ್ ಕುಟುಂಬದಲ್ಲಿ ಕೊಟ್ಟಾಯಂನಲ್ಲಿ ಜನಿಸಿದ್ದೇನೆ. 74 we have migrated to Kasaragod. 1974 ಅಲ್ಲಿ ಕಾಸರಗೋಡು ನಾವು ಹೋಗಿದ್ದೇವೆ. Kasaragod district, we are in Rajapuram at present. ಕಾಸರಗೋಡು ಡಿಸ್ಟ್ರಿಕ್ಟ್ ಅಲ್ಲಿ ರಾಜಾಪುರಂ ಪ್ಲೇಸ್ ಅಲ್ಲಿ ನಾವು ಇದ್ದೇವೆ. And our next is 1.5 hour is Mangalore, border to Mangalore. 1.5 ತಾಸಿಂದ ನಾವು ಮಂಗಳೂರಿಗೆ ಹತ್ರ ಇರ್ತೇವೆ. From north, it is the first district of Kerala. ಮತ್ತು ನಾರ್ತ್ ಇಂದ ಹೋಗ್ಬೇಕಾದ್ರೆ ಮೊಟ್ಟ ಮೊದಲನೇ ಒಂದು ಜಿಲ್ಲೆ. From the south, it is the last district of Kerala. ಸೌತ್ ಇಂದ ನೀವು ಬರೋದಾದ್ರೆ ಇದು ಕಡೆಯ ಒಂದು ಜಿಲ್ಲೆ ಆಗಿರ್ತದೆ. And by God's grace, my family, my parents' family, especially my father's family, were Roman Catholic priests and nuns were there. ನನ್ನ ತಂದೆ ಕಡೆಯಿಂದ ನೋಡ್ಬೇಕಾದ್ರೆ ರೋಮನ್ ಕ್ಯಾಥಲಿಕ್ ಅವರು ಪ್ರೀಸ್ಟ್ ನನ್ಸ್ ಆಗಿ ಅವರು ಕೂಡ ಇದ್ದಾರೆ. After my high school studies, I also wanted to become a priest, and I studied in Orissa. In Baleshwar, I was there. Baleshwar, Baripada. ಮತ್ತು ನಾನು ಕೂಡ ಮತ್ತು ಆ ರೀತಿಯಲ್ಲಿ ಪ್ರೀಸ್ಟ್ ಆಗ್ಬೇಕಂತ ಹೇಳಿ ಒರಿಸ್ಸಾಗೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ. And by God's grace, from there, I don't have time. So God, by His own grace alone, from my family, from my father's family, mother's family, from our neighborhood, from all other that area, God took me as the firstborn from that area, and selected me, and I gave the privilege. He gave me the privilege to become His child. ಮತ್ತು ನಮ್ಮ ಎಲ್ಲ ಒಂದು ಕುಟುಂಬದವರ ಮಧ್ಯದಲ್ಲಿ ಕರ್ತನು ಕೃಪೆ ಕೊಟ್ಟಿದ್ದಾನೆ ಮತ್ತು ಕರ್ತನ ರಕ್ಷಣೆಯಲ್ಲಿ ಒಳ ಬರಲಿಕ್ಕೆ ಕರ್ತನು ಕೃಪೆ ಮಾಡಿಕೊಟ್ಟಿದ್ದಾನೆ.
And I was chased from my family, ಆದ್ರೆ ನನ್ನ ಮನೆಯಿಂದ ನನ್ನ ದೂರ ಹಾಕಿದ್ರು. and I was alone. ನಾನು ಒಬ್ಬನೇ ಇದ್ದೆ. And by God's grace, I got married, ಮತ್ತು ಕರ್ತನ ಚಿತ್ತದ ಮೇರೆಗೆ ನನಗೆ ಮದುವೆ ಆಯ್ತು. and I started witnessing the Lord. ಕರ್ತನ ಸನ್ನಿಧಾನದಲ್ಲಿ ನಾನು ಈ ರೀತಿಯಲ್ಲಿ ಇರುವಾಗ, When I came to the Lord itself, I started obeying the Lord. ಕರ್ತನಿಗೆ ನಾನು ರಕ್ಷಣೆಯಲ್ಲಿ ಬಂದಿರುವಾಗ ಕರ್ತನಿಗೆ ವಿಧೇಯತೆಯನ್ನು ತೋರಿಸಿದೆ. Means I started preaching and sharing the gospel. ಮತ್ತು ಕರ್ತನ ವಾಕ್ಯಗಳನ್ನು ಮತ್ತು ಸಂದೇಶಗಳನ್ನು ಹೇಳ್ತಾ ಗಾಸ್ಪಲ್ ಅನ್ನು ಹೇಳ್ತಾ ಇದ್ದೆ. Actually, not a preacher. I used to share the gospel. ನಾನು ಈ ರೀತಿ ಬೋಧನೆಯನ್ನು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಆದ್ರೆ ವಾಕ್ಯಗಳನ್ನು ಹೇಳ್ತಾ ಇದ್ದೆ. Whatever I have done here, not a preaching, I just shared the words which the Lord talked to me. ಮತ್ತು ನನಗೆ ಇರುವಂತ ಒಂದು ಕರ್ತನ ಕೊಟ್ಟಿರುವ ವಾಕ್ಯಗಳನ್ನು ನಾನು ಹಂಚಿದ್ದೇನೆ ಅಷ್ಟೇ. So I used to share His gospel to the people. ಈ ರೀತಿಯಲ್ಲಿ ನಾನು ಆ ಗಾಸ್ಪಲ್ ಅನ್ನು ಹೇಳ್ತಾ ಇದ್ದೆ. And I used to write poems, songs, and ಮತ್ತು ನಾನು ಚಿಕ್ಕ ಚಿಕ್ಕ ಒಂದು ಪದ್ಯಗಳನ್ನು, ಪೋಯಮ್ಸ್ ಅನ್ನು ಬರಿತಾ and ಇದ್ದೆ. you can hear me in YouTube. I have a song I used to compose. I used to make tunes and produce songs in Koinonia melodies. You can hear many songs are there by God's grace. ಮತ್ತು ಕರ್ತನ ಕೃಪೆಯಿಂದ ನಾನು ಸಾಂಗ್ಸ್ ಅನ್ನು ಕೂಡ ಬರೆದಿದ್ದೇನೆ ಮತ್ತು ಅದು ಕಂಪೋಸ್ ಮಾಡಿ ಪ್ರೊಡ್ಯೂಸ್ ಅನ್ನು ಕೂಡ ಮಾಡಿದ್ದೇನೆ. So Koinonia melodies, you can hear it at YouTube. You can hear it. ಯೂಟ್ಯೂಬ್ ಅಲ್ಲಿ ಅದು ಇರ್ತದೆ. And we have a group channel is there. It is Chorus for Christ. ಕೋರಸ್ ಫಾರ್ ಕ್ರೈಸ್ಟ್ ಎಂಬ ಗ್ರೂಪ್ ಕೂಡ ನಮ್ಗೆ ಇರ್ತದೆ. By God's grace, some 30 people joined together. So I am the main admin. I think I'm just telling that. Okay, by God's grace, I began that channel. ಮತ್ತು ಒಂದು ಚಾನೆಲ್ ಅನ್ನು ಪ್ರಾರಂಭಿಸಿದ್ದೇನೆ. ಅದು 30 ಹೆಚ್ಚಾಗಿ ಜನರಲ್ಲಿ ಜಾಯಿನ್ ಆಗಿದ್ದಾರೆ. So that 30 people we are producing songs. ಮತ್ತು ನಾವು 30 ಜನ ಸೇರಿ composing, writing. ಮತ್ತು ನಾವು ಅದನ್ನು ಒಂದು ಸಾಂಗ್ಸ್ ಅನ್ನು ಕಂಪೋಸ್ ಮಾಡಿ ಬರಿತಾ ಇದ್ದೇವೆ. So you can hear us from the songs. You can hear from Chorus for Christ. ಮತ್ತು ಕೋರಸ್ ಫಾರ್ ಕ್ರೈಸ್ಟ್ ಎಂಬ ಚಾನೆಲ್ ಅಲ್ಲಿ ಹೋಗಿ ಸಾಂಗ್ಸ್ ಅನ್ನು ಕೇಳಬಹುದು. Koinonia melodies, you can hear it. ಮತ್ತು ಕೊಯಿನೋನಿಯಾ ಮೆಲೋಡಿಸ್ ಎಂಬ ಅದರಲ್ಲಿ ಕೂಡ ಕೇಳಬಹುದು. Okay. Then afterwards, by God's grace, that we could study His word. After my marriage, we could study the word in ABTI Chennai. ಮತ್ತು ABTI ಚೆನ್ನೈಯಲ್ಲಿ ಸತ್ಯವೇದ ಅಭ್ಯಾಸವನ್ನು ನಾನು ಮಾಡಿದ್ದೇನೆ. Afterwards, I went to witness the Lord in Orissa. ಅದಾದ ನಂತರ ಕರ್ತನಿಗೋಸ್ಕರ ಸಾಕ್ಷಿ ಹೇಳಲಿಕ್ಕೆ ನಾನು ಒರಿಸ್ಸಾಗೆ ಹೋದೆ. You know Graham Stein. ಗ್ರಾಹಂ ಸ್ಟೈನ್ಸ್ ನಿಮ್ಗೆಲ್ಲರೂ ಗೊತ್ತಿದೆ. He was my friend, my family friend. ಅವರು ನನಗೆ ನಮ್ಮ ಕುಟುಂಬಕ್ಕೆ ಸ್ನೇಹಿತರಾಗಿದ್ದರು. The Catholic seminary where I studied, his place is only 2-3 kilometers away. ಮತ್ತು ನಾನು ಹೇಳಿದ್ನಲ್ಲ, ನಾನು ಕ್ಯಾಥಲಿಕ್ ಅದು ಸೆಮಿನರಿ ವಿದ್ಯಾಭ್ಯಾಸಕ್ಕೋಸ್ಕರ ಹೋಗಿದ್ದೆ. ಅಲ್ಲಿಂದ ಒಂದು 2-3 ಕಿಲೋಮೀಟರ್ ದೂರ ಇದೆ ಅವ್ರ ಮನೆ. I have seen Esther is my first daughter. Esther is my son's same age. ಮತ್ತು ಎಸ್ತೇರ್ ಎಂಬುವರು ನನ್ನ ಮಗನಿಗೆ Graham Stein's daughter's name is Esther. ಗ್ರಹಂ ಸ್ಟೇನ್ ಅವರ ಪುತ್ರಿಯ ಹೆಸರು ಎಸ್ತೇರ್ ಆಗಿರ್ತದೆ. ಅವ್ರಿಗೂ ನನ್ನ ಮಗನಿಗೂ ಇಂಚುಮಿಂಚು ಸೇಮ್ ಏಜ್ ಆಗಿರ್ತದೆ. It was in the 86, so they might have forgotten. ಮತ್ತು ಅದು 1986 ಅಲ್ಲಿ ಇದೆ, ಅವರು ಮರೆತು ಹೋಗಿರ್ಬೋದು. So one year we witnessed the Lord together in Baripada, the same place of Graham Steins, and then Baleshwar. 1.5 year we witnessed the Lord there in Orissa. ಮತ್ತು 1.5 ವರ್ಷ ಕರ್ತನಿಗೋಸ್ಕರ ಸಾಕ್ಷಿಗಳಾಗಿ ಒಂದು ಪ್ರಾಂತ್ಯದಲ್ಲಿ ನಾವು ಇದ್ದೇವೆ. And the Lord took us to Manipur in 87. ಮತ್ತು ಅಲ್ಲಿಂದ ಕರ್ತನ ಚಿತ್ತದ ಮೇರೆಗೆ ಮಣಿಪುರ್ ಕರ್ಕೊಂಡು ಹೋಗಿದ್ದಾನೆ. And we worked as school teachers and witnessed the Lord there. ಅಲ್ಲಿ ಒಂದು ಸ್ಕೂಲ್ ಟೀಚರ್ಸ್ ಆಗಿ ನಾವು ಕೆಲಸ ಮಾಡ್ತಾ ಕರ್ತನಿಗೋಸ್ಕರ ಸಾಕ್ಷಿಗಳಾಗಿ ನಾವು ಇದ್ದು. 92 we came back and began the ministry in Kasaragod, Kerala. ಮತ್ತು 92 ಅಲ್ಲಿ ತಿರುಗಿ ಬಂದು ಕಾಸರಗೋಡಲ್ಲಿ ಒಂದು ಸೇವೆಯನ್ನು ಪ್ರಾರಂಭಿಸಿದ್ದೇವೆ. My parents, my brothers, we have 4 brothers. 4 ಜನ ನಮ್ಮ ಸಹೋದರರು all came to the Lord. ಎಲ್ಲರೂ ಕರ್ತನ ಕಡೆಗೆ ಬಂದಿದ್ದಾರೆ. Rajapuram there is an assembly. It began in 96. ಮತ್ತು ಅಲ್ಲಿ ಒಂದು ಪ್ರದೇಶದಲ್ಲಿ ಒಂದು ಅಸೆಂಬ್ಲಿ ಕೂಡ ಪ್ರಾರಂಭವಾಗಿದೆ. My brother is one of the is one of the preacher in Kerala now. His name is Augustine Matthew. He is the YouTube you can see him. ಅಗಸ್ಟಿನ್ ಮ್ಯಾಥ್ಯೂ ಎಂಬುವರು ನನ್ನ ಸಹೋದರರಾಗಿರ್ತಾರೆ. ಅವರು ಒಳ್ಳೆ ಪ್ರಸಂಗಿಕರು ಮತ್ತು ಅವರು ಸೇವೆಯಲ್ಲಿ ಕೂಡ ಇದ್ದಾರೆ. And in 98, by God's grace, we have 96 onwards. He started the ministry in Dashina Kannada. ಮತ್ತು 1996 ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಕೂಡ ನಾವು ಸೇವೆಯನ್ನು ಪ್ರಾರಂಭಿಸಿದ್ದೇವೆ. Kalugundi, there is a place. Kalugundi, there is an assembly. ಮತ್ತು ಕಲ್ಲಗುಂಡಿ ಎಂಬ ಸ್ಥಳದಲ್ಲಿ ಕೂಡ ಒಂದು ಅಸೆಂಬ್ಲಿ ಇದೆ. While staying in Kerala, I used to go to that place and started the ministry there, and now there is an assembly. ಮತ್ತು ಅಲ್ಲಿ ಕೇರಳದಲ್ಲಿ ಇರುವಾಗ ಅಲ್ಲಿ ಹೋಗಿ ನಾನು ಅಸೆಂಬ್ಲಿಯನ್ನು ಪ್ರಾರಂಭ ಮಾಡಿ ಅಲ್ಲಿ ಇವಾಗ ಅಸೆಂಬ್ಲಿ ಇದೆ. That assembly is famous now.
ಅದೊಂದು ಪ್ರಖ್ಯಾತಿಗೆ ಬಂದಿದೆ Because ಅಸೆಂಬ್ಲಿ. of one reason, two Yes. reasons. ಎರಡು ಕಾರಣಗಳಿಂದ. That is, one is that small child Emima, the child died due to bone marrow ಬೋನ್ 2 years ಮಾರಿಂದ before, ಒಂದು 1 year ವರ್ಷ before, ಒಂದು ವರ್ಷದ ಕೆಳಗೆ ಎಮಿಮಾ ಎಂಬ ಚಿಕ್ಕ ಬಾಲಕಿ ಸತ್ತು ಹೋದ್ಲು. and his mother Sini is under treatment now for cancer, bone cancer, the same. ಮತ್ತು ಆ ಒಂದು ಅವರ ತಾಯಿ ಕೂಡ ಬೋನ್ ಕ್ಯಾನ್ಸರ್ ಇಂದ ಅವರು ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ. So my brother now looks after these both the assemblies. ಈ ಒಂದು ಎರಡು ಅಸೆಂಬ್ಲಿಗಳನ್ನು ನನ್ನ ಸಹೋದರ ನೋಡ್ಕೊಳ್ತಾ ಇರ್ತಾರೆ. So handed over the ministry, the Lord took us back again to Manipur. ಅದು ನಾನು ಕರ್ತನ್ ಕೊಟ್ಟಿರುವ ಸೇವೆಯನ್ನು ಅವ್ರ ಕೈಯಲ್ಲಿ ಒಪ್ಪಿಸಿ ತಿರುಗಿ ನಾನು ಮಣಿಪುರಿಗೆ ಕರ್ತನ್ ಕರ್ಕೊಂಡು ಹೋಗಿದ್ದಾನೆ. From 2002 to 2019 I was there. 2002 ಇಂದ 2009 ವರೆಗೂ ನಾವಲ್ಲಿ 19 ವರೆಗೂ ನಾನು ಅಲ್ಲಿ ಇದ್ದೇನೆ. And 19 last I came back to Kerala. ಮತ್ತು 2019 ಅಲ್ಲಿ ತಿರುಗಿ ನಾನು ಕೇರಳಕ್ಕೆ Actually not came to Kerala, I came to Bangalore. ನಾನು ಕೇರಳಕ್ಕೆ ನಾನು ಬರಲಿಲ್ಲ, ಬ್ಯಾಂಗ್ಳೂರ್ ನಾನು ಬಂದಿದ್ದೆ. And 2020 and 21 I was there in Kaval Baisandra, I was there. ಮತ್ತು ಕಾವಲ್ ಬೈಸಂದ್ರ ಇಲ್ಲಿ ಬೆಂಗಳೂರಲ್ಲಿ ನಾನು ಒಂದು 2 ವರ್ಷ I selected a place called Peenya. There is no assembly. ಅಲ್ಲಿ ಪೀಣ್ಯ ಎಂಬ ಪ್ರಾಂತ್ಯದಲ್ಲಿ ಯಾವ ಒಂದು ಅಸೆಂಬ್ಲಿ ಇರುವುದಿಲ್ಲ, ಅದನ್ನು ನಾನು ನೋಡಿದ್ದೇನೆ. That's an industrial area. ಅದು ಇಂಡಸ್ಟ್ರಿಯಲ್ ಏರಿಯಾ There is no assembly. ಅಲ್ಲಿ ಯಾವ ಒಂದು ಸಭೆ ಇಲ್ಲ. I started the ministry there, but due to COVID I could not move even for worship meeting. ಮತ್ತು ಅಲ್ಲಿ ಸಭೆ ಪ್ರಾರಂಭವಾಯಿತು, ಆದ್ರೆ ನಾನು ಕೋವಿಡ್ ಬಂದಿರೋ ಕಾರಣ ಮುಂದುವರಿಸಲಿಕ್ಕೆ ಆಗಲಿಲ್ಲ. My son was there. He was working in Mantri Developers. ಮಂತ್ರಿ ಡೆವಲಪರ್ಸ್ ಅಲ್ಲಿ ನನ್ನ ಮಗ ಕೆಲಸ ಮಾಡ್ತಾ ಇರ್ತಾರೆ. As a safety officer he was there. ಆ ಸೆಕ್ಯೂರಿಟಿ ಆಫೀಸರ್ ಆಗಿ ಅವರು ಇದ್ರು. ಸೇಫ್ಟಿ ಆಫೀಸರ್ ಆಗಿ ಕೆಲಸ ಮಾಡ್ತಾರೆ. So I could not move for worship meeting and even for ministry I went back to Kerala. ಮತ್ತು ಅಲ್ಲಿ ಕೋವಿಡ್ ಇರುವ ಕಾರಣ ಅದು ಮುಗಿಸ್ಲಿಕ್ಕೆ ಆಗ್ಲಿಲ್ಲ, ಮತ್ತೆ ತಿರುಗಿ ಕೇರಳಕ್ಕೆ ಹೋದೆ. So during this time only the problem in Manipur started. ಈ ಒಂದು ಸಮಯಗಳಲ್ಲಿ ಮಣಿಪುರಲ್ಲಿ ಗಲಭೆ ಉಂಟಾಯಿತು. There was no problem in last April. ಕಳೆದ ಏಪ್ರಿಲ್ ಅಲ್ಲಿ ಯಾವ ತೊಂದರೆ ಇರಲಿಲ್ಲ. Due to COVID we could not go. ಕೋವಿಡ್ ಇರೋ ಕಾರಣ ಹೋಗ್ಲಿಕ್ಕೆ ಆಗ್ಲಿಲ್ಲ. Due to some bad health only because of the winter and all, I met with an auto accident. That's why some numbness I was feeling in my leg. That's why I came back from Manipur, and also from my children's marriage and all reasons. So I often used to be here. I need to help them sometimes. So I thought, and the Lord directed me back to Bangalore, and from there to Kerala now. ಮತ್ತು ಮಣಿಪುರಿಂದ ನಾನು ತಿರುಗಿ ಬರ್ಲಿಕ್ಕೆ ಕಾರಣ ಏನಂತಂದ್ರೆ ನನ್ಗೆ ಆಟೋ ಆಕ್ಸಿಡೆಂಟ್ ಆಯ್ತು, ಮತ್ತು ನಮ್ಮ ಮಕ್ಕಳಿಗೆ ವಿವಾಹ ಕೂಡ ಇತ್ತು. ಅದಕ್ಕೋಸ್ಕರ ನಾನು ತಿರುಗಿ ಬರ್ಲಿಕ್ಕಾಯ್ತು. ಕರ್ತನ ಚಿತ್ತ ಕೂಡ ಆಗಿತ್ತು ನಾನು ಬೆಂಗಳೂರು. From October to April there is winter in Manipur. ಅಕ್ಟೋಬರ್ ಇಂದ ಏಪ್ರಿಲ್ ವರೆಗೂ ಮಣಿಪುರಲ್ಲಿ ವಿಂಟರ್ ಸೀಸನ್. Now is also very severe winter is there. ಇಲ್ಲಿ ಇವಾಗಲೂ ಕೂಡ ಅವ್ರಿಗೆ ಒಂದು ಶೀತಕಾಲ ಇರ್ತದೆ. March last, April 1st it will be almost over. ಏಪ್ರಿಲ್ ಫಸ್ಟ್ ಗೆ ಅವ್ರಿಗೆ ಎಲ್ಲ ಶೀತಕಾಲ ಮುಗಿತದೆ. April till April there will be. ಆದ್ರೆ ಏಪ್ರಿಲ್ ವರೆಗೂ ಅಲ್ಲೆಲ್ಲ ಚಳಿಗಾಲ ಇದೆ. November, December, January, February very cold. ಅಲ್ಲಿ ಬಹಳವಾಗಿ ಈ ಒಂದು ಸಮಯಗಳಲ್ಲಿ ಬಹಳ ಕೋಲ್ಡ್ ಇರ್ತದೆ. So April we went there. Last April we went there. ಲಾಸ್ಟ್ ಏಪ್ರಿಲ್ ನಾವು ಅಲ್ಲಿ ಹೋಗಿದ್ದೇವೆ. And afterwards only May there only the problem started. ಆದ್ರೆ ಮೇ ಆದ ನಂತರ ಅಲ್ಲಿ ಗಲಭೆಗಳು Afterwards last September and November I could go there. ಮತ್ತು ಕಳೆದ ಒಂದು ಸೆಪ್ಟೆಂಬರ್ ನವೆಂಬರ್ ಅಲ್ಲಿ ನಾನು ಹೋಗ್ಲಿಕ್ಕೆ for the relief work. ಅಲ್ಲಿರುವಂತ ರಿಲೀಫ್ ವರ್ಕ್ ಮಾಡ್ಲಿಕ್ಕೆ. And this time again going myself and Brother MB Babu. Today he will be joining with me in airport at 7 he will be there in airport. ಮತ್ತು ಇನ್ನೊಬ್ಬ ಸಹೋದರರು ನನ್ನನ್ನು ಜಾಯಿನ್ ಆಗ್ತಾ ಇದ್ದಾರೆ ಏರ್ಪೋರ್ಟ್ ಗೆ. ಅವ್ರ ಜೊತೆಗೆ ನಾವು ಹೋಗ್ತಾ ಇದ್ದೇವೆ. And by God's grace that we may reach on Monday morning. 9:30 we will reach there. ಸೋಮವಾರ ಬೆಳಿಗ್ಗೆ 9 ನಾವು ಅಲ್ಲಿ ಹೋಗುವಂತರಾಗಿದ್ದೇವೆ. With Operation Barnabas that the transaction is there, so we are trying to construct some houses for them. ಆಪರೇಷನ್ ಬರ್ನಬಾಸ್ ಎಂಬ ಸಂಸ್ಥೆಯ ಮೂಲಕವಾಗಿ ಅಲ್ಲಿ ಕೆಲವು ಮನೆಗಳನ್ನು ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಯೋಚನೆಯಲ್ಲಿ ಇದೆ. One house is cost 1,50,000, nothing. It's just a covering. ಮತ್ತು ಈ ರೀತಿ ಹೇಳ್ತಾ ಇದ್ದಾನೆ, ಒಂದು ಮನೆ ಏನಂತಂದ್ರೆ 1,50,000 ಆಗ್ತದೆ, ಜಸ್ಟ್ ಮೇಲೆ ಒದಕೆ ಮಾತ್ರ ಇರ್ತದೆ. Nowadays our toilet is more than costly 1,50,000. ಮತ್ತು ನಮ್ಮ ಈಗಿನ ದಿನಮಾನಗಳಲ್ಲಿ ಒಂದು ನಮ್ಮ ಟಾಯ್ಲೆಟ್ ಕೂಡ ಅದಕ್ಕಿಂತ ಹೆಚ್ಚಾಗಿರ್ತದೆ. See, one small group is called Wi-Fi group. ಒಂದು ಸಣ್ಣ ಗುಂಪು ಇದೆ,
Wi-Fi. Yeah. ವೈಫೈ ಎಂಬ ಒಂದು ಕರೆಯಲ್ಪಡ್ತದೆ. The 250 families have no houses 250 ಜನ ಕುಟುಂಬಕ್ಕೆ ಮನೆಗಳಿಲ್ಲ. due to the trouble. So the Lord led us to that place. ಆ ಒಂದು ಸ್ಥಳಕ್ಕೆ ನಾವು ಹೋಗಿದ್ವಿ, ಕರ್ತನು ನಡೆಸಿದ್ದಾನೆ. So 7 houses we constructed. ಅಲ್ಲಿ ಇದುವರೆಗೂ ಒಂದು 7 ಮತ್ತು ಮನೆಗಳು ಕರ್ತನು ಸಹಾಯ ಮಾಡಿದ್ದಾನೆ. The dedication program is on 5th. ಅದಕ್ಕೆ ಒಂದು ಡೆಡಿಕೇಶನ್ ಪ್ರೋಗ್ರಾಮ್ ಕೂಡ 5ನೇ ತಾರೀಕಿದೆ. So we have to go. There's no other way. They are asking us to go. ನಾವು ಹೋಗ್ಲೇಬೇಕಾಗಿರುವ ಕಾರ್ಯ ಹೋಗ್ತಾ ಇದ್ದೇವೆ. It's very cheap. Going is very cheap there. ಹೋಗ್ಲಿಕ್ಕೆ ಏನು ಸಾಧಾರಣ ಇರ್ತದೆ, ಈಸಿಯಾಗಿ ಹೋಗ್ಬೋದು. Around 30,000-40,000 rupees only for one person. ಮತ್ತು 30 ರಿಂದ 40 ಸಾವಿರ ಆಗ್ತದೆ. Say 32,000-35,000 only is needed. ಮತ್ತು 30 ರಿಂದ 40 ಸಾವಿರ ಹಣ ಬೇಕಾಗಿರ್ತದೆ. It's very cheap. Yeah, so we have to go. There's no other way. ಆದ್ರೆ ನಾವು ಬೇರೆ ದಾರಿ ಇಲ್ಲ. So far the Lord is faithful. ಇದುವರೆಗೂ ಕರ್ತನು ನಂಬಿಗಸ್ತನಾಗಿದ್ದಾನೆ. Some people will say, oh, this fellow is going by flight. ಕೆಲವರು ಈ ರೀತಿ ಹೇಳ್ತಾರೆ, ನೀವು ಫ್ಲೈಟ್ ಮೂಲಕ ಹೋಗ್ತಾ ಇದ್ದೀರಾ. You see, nowadays the train, there's no even into the AC we cannot go. ಮತ್ತು ಟ್ರೈನ್ ಅಲ್ಲಿ AC ಇರದೇ ಹೋದ್ರೂ ಕೂಡ ನಾವು ಆಗಲ್ಲ. Many people are there in the AC and the normal compartments and all, we cannot enter into it at all. ಮತ್ತು ಈ ರೀತಿ ನಾವು ಹೋಗ್ಲಿಕ್ಕೆ ಅಷ್ಟು ದೂರ ಹೋಗ್ಲಿಕ್ಕೆ ಆಗೋದಿಲ್ಲ. There's not train service, direct train service to Manipur. ಡೈರೆಕ್ಟ್ ಆಗಿ ಟ್ರೈನ್ ಕೂಡ ಇಲ್ಲ ಮಣಿಪುರಿಗೆ. Otherwise, if you are reaching, it will be trouble 3.5 days that it will take to Guwahati. ಮತ್ತು 3 ರಿಂದ 4 ದಿನ ಗುವಾಹಟಿ ಹೋಗ್ಲಿಕ್ಕೆ ಆಗ್ತದೆ. And again 1 day by bus. ಮತ್ತೆ ಅಲ್ಲಿಂದ ಒಂದು ದಿನ ನಾವು ಬಸ್ ಮೂಲಕ So ಹೋಗ್ತೀವಿ. altogether the cheaper, this is cheaper. That's what the flight is cheaper. ಅದನ್ನ ನೋಡ್ಕೊಂಡ್ರೆ ಮತ್ತೆ ಫ್ಲೈಟೇ ಕಡಿಮೆ ಇರ್ತದೆ. 4-5 days you'll get profit also. ಮತ್ತೆ 4-5 ದಿನ ನಮ್ಗೆ ಉಳಿತದೆ ಕೂಡ. So there is no other way. That's why. ಮತ್ತೆ ಅದ್ರ ಏನು ಬೇರೆ ಇರುವುದಿಲ್ಲ, ಹೋಗ್ಲೇಬೇಕು. Some people they told me, oh, you are going by flight. We don't have any waste, so we are going by bus. ಮತ್ತೆ ಕೆಲವರು ಹೇಳ್ತಾರೆ, ನಾವು ಬಸ್ ಮೂಲಕನೇ ಹೋಗ್ತಾ ಇರ್ತೇವೆ. Some other we can only travel by bus. They used to say. ಕೆಲವರು ಈ ರೀತಿ ಕೂಡ ಬಸ್ ಮೂಲಕನೇ ಹೋಗ್ಬೋದಲ್ಲ ಅಂತ ಹೇಳ್ತಾ I have no other ways. ಆದ್ರೆ ನಮ್ಗೆ ಯಾವ ಬೇರೆ ದಾರಿಗಳು ಇಲ್ಲ. I told that I have no other ways. That's why I'm going by flight. ನನ್ಗೆ ಯಾವ ದಾರಿಗಳು ನಮ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಫ್ಲೈಟ್ ಮೂಲಕ. The Lord is faithful. I just wanted to share some of the things only. ಆದ್ರೆ ಏನೇ ಇರಲಿ ಕರ್ತನ ನಂಬಿಗಸ್ತನಾಗಿದ್ದಾನೆ, ನಡೆಸ್ತಾ So I mean that if you try, once you try, better to visit the people, no? Once you try, ನೀವು ಕೂಡ ಒಂದು ಪ್ರಯತ್ನ ಮಾಡ್ರಿ ಅಲ್ಲಿ ಬಂದು ನೋಡ್ಲಿಕ್ಕೆ. And enjoy. There's a situation is very tense now. Every day it is tense. ಮತ್ತು ಈಗಿರುವ ಒಂದು ಸನ್ನಿವೇಶ ಬಹಳ ಒಂದು ಉದ್ರಿಕ್ತತೆಯಲ್ಲಿ ಇದೆ. We began the ministry among the Maitis. ಮೈತಿ ಜನಾಂಗದ ಮಧ್ಯದಲ್ಲಿ ನಾವು ಸೇವೆ ಪ್ರಾರಂಭ ಮಾಡಿದ್ದೇವೆ. Shall I continue or shall we have a break? We shall have a break, then I will continue. Okay. When we came, we began the ministry among the Maitis. ನಾವು ಮೈತಿ ಜನಾಂಗಗಳ ಮಧ್ಯದಲ್ಲಿ ಸೇವೆ ಪ್ರಾರಂಭ ಮಾಡಿದ್ದೇವೆ. They were the high caste. They are the high caste there. The majority there. ಅವರು ಬಹಳ ಮೆಜಾರಿಟಿ ಆಗಿ ಅಲ್ಲಿ ಇರ್ತಾರೆ. And they are Hindus and Sanamahis. ಹಿಂದೂ ಮತ್ತು ಸನಾಮಿಸ್ ಅದನ್ನು ಫಾಲೋ ಮಾಡ್ತಾ ಇರ್ತಾರೆ ಅವರು. And they are living in the valley. ಅವರು ಕಣಿವೆಯಲ್ಲಿ ಅವರು ಇರ್ತಾರೆ. Another group is Nagas. ಮತ್ತು ಇನ್ನೊಂದು ಪಂಗಡ ಏನಂತಂದ್ರೆ ನಾಗಾಸ್. They are living in the hills. ಅವರು ಒಂದು ಗುಡ್ಡಗಾಡು ಪ್ರದೇಶದಲ್ಲಿ And ಇರ್ತಾರೆ. the third and the least group is Kukis. ಮತ್ತು ಮೂರನೇ ಜನಾಂಗ ಏನಂತಂದ್ರೆ ಕುಕೀಸ್ ಆಗಿದೆ. They are also living in the hills. ಮತ್ತು ಅವರು ಕೂಡ ಈ ಒಂದು ಬೆಟ್ಟಗಳಲ್ಲಿ ಅವರು ಇರ್ತಾರೆ. I should say the Maitis are the most aggressive people. ಮತ್ತು ಮೈತೆ ಜನಾಂಗದವರು ಬಹಳ aggressive, ಬಹಳವಾಗಿ ಉದ್ರಿಕ್ತರಾದ ಜನಾಂಗ ಅದು. more powerful, ಅವರು ಬಲಶಾಲಿಗಳು, influential people. ಬಹಳ ಇನ್ಫ್ಲೂಯೆನ್ಸ್ ಇದೆ. They are ruling the valley. They are ruling Manipur. ಮತ್ತು ಅಲ್ಲಿರುವ ಕಣಿವೆಗಳೆಲ್ಲವನ್ನು ಅವರು ಹಿಡ್ಕೊಂಡು ಅವರು ಆಡಳಿತ ನಡೆಸ್ತಾ ಇರ್ತಾರೆ. Some caste system, some they are little bit caste. Hinduism, after Hinduism come, some casteism also is there, so a little bit proud that they are. ಮತ್ತು ಅವರು ಬಹಳವಾಗಿ ಗರ್ವ ಪಡ್ತಾ ಇರ್ತಾರೆ ಹಿಂದುತ್ವದ ನಿಮಿತ್ತವಾಗಿ. Beautiful white people. ಅದು ನೋಡ್ಲಿಕ್ಕೆ ಚೆನ್ನಾಗಿರ್ತಾರೆ ಅವರು. They don't like to see some other colors. ಬೇರೆ ಜನರನ್ನು ನೋಡ್ಲಿಕ್ಕೆ ಇಷ್ಟ ಪಡುವುದಿಲ್ಲ ಅವರು. Some colored colors is okay for them. ಮತ್ತು ಅವರು ಎಂಬ್ರಾಯ್ಡ್ ಆಗಿರುವಂತಹ ಒಂದು ಇದು Mongoloid. Like those type, different China types, Burmese type, Thailand, those types called Mongoloid.
ಚೈನಾ ಒಂದು ಪ್ರಾಂತ್ಯದಲ್ಲಿರುವಂತಹ ಜನಾಂಗ ಆ ರೀತಿ ಅವರು ಕಲರ್ ಇರೋದನ್ನ Right. ಇಷ್ಟಪಡ್ತಾರೆ. That's right. Okay. So we worked among them in 87 to 92. We were with them and working as a teacher and the same time ministry. ಮತ್ತು ಆ ಒಂದು ಜನಾಂಗದ ಮಧ್ಯದಲ್ಲಿ ನಾನು ಟೀಚರ್ ಆಗಿ ಕೆಲಸ ಮಾಡ್ತಾ ಮಾಡ್ತಾ ಸೇವೆ ಮಾಡ್ತಾ I ಇದ್ದೆ. don't have the time to talk about the troubles which I faced. ಮತ್ತು ಅಲ್ಲಿ ಬಹಳ ಒಂದು ತೊಂದರೆಗಳು ನನಗೆ ಬಂದಿದ್ದವು. And in 92 we are coming back. We decided that we are going back from Manipur and we will never any more step into Manipur. 92 ಅಲ್ಲಿ ನಾವು ಬಹಳ ತೊಂದರೆಗಳು ಬಂದಿರುವ ಕಾರಣ ಇನ್ನೊಂದ್ಸತಿ ಇನ್ನು ಮಣಿಪುರಕ್ಕೆ ಬರಬಾರ್ದು ಅನ್ನೋ ಆಲೋಚನೆ ಮಾಡಿದ್ವಿ. That was our decision, our family decision. ನಮ್ಮ ಕುಟುಂಬವಾಗಿ ಈ ರೀತಿ ಅನ್ಕೊಂಡ್ವಿ, ಆಲೋಚನೆ ಮಾಡಿದ್ದೇವೆ. 92, 93 we came back and started the ministry in Kasaragod and Karnataka. ಮತ್ತು 92 ಅಲ್ಲಿ ತಿರುಗಿ ಬಂದು ಕಾಸರಗೋಡು ಮತ್ತು ಕರ್ನಾಟಕದಲ್ಲಿ ಅಸೆಂಬ್ಲಿಯನ್ನು ಪ್ರಾರಂಭ ಮಾಡಿದ್ವಿ. So again the Lord forced me to go back to Manipur. ಆದ್ರೆ ಕರ್ತನು ನನ್ನನ್ನು ಬಲವಂತ ಮಾಡಿ ತಿರುಗಿ ಮಣಿಪುರ್ಗೆ ಹೋಗ್ಲಿಕ್ಕೆ ಪ್ರೋತ್ಸಾಹ ಮಾಡಿದ್ರು. Because I did not do much, only I was also a bit angry with these people. ಮತ್ತು ಅವಾಗ ಹೋದಾಗ ಬಹಳ ಸೇವೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಮತ್ತು ಜನರಿಂದ ಬಹಳ ನನಗೆ ತೊಂದರೆ ಕೂಡ ಉಂಟಾಯ್ತು. Like Jonah, ಮತ್ತು ಯೋನನ ಹಾಗೆ again the Lord has come to me. ಮತ್ತು ಯೋನನ To the Jonah. ಕರ್ತನು ನನ್ನೊಂದಿಗೆ ಮಾತಾಡಿ ತಿರುಗಿ ನನಗೆ ಆ ಪ್ರಾಂತಕ್ಕೆ That's why I went back again in 2002. ಅದಕ್ಕೋಸ್ಕರ ತಿರುಗಿ ಆ ಪ್ರಾಂತಕ್ಕೆ ನಾನು 2002 ಅಲ್ಲಿ ಹೋಗಿದ್ದೇನೆ. So more aggressive people there. ಅವರು ಬಹಳ ಉದ್ರಿಕ್ತವಾದ ಜನಾಂಗ. So sometimes they will not allow us to enter there. ಕೆಲವೊಂದ್ಸತಿ ಆ ಒಂದು ಪ್ರಾಂತಗಳಿಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. So we need your prayer. ಅದಕ್ಕೋಸ್ಕರ ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ. Lot of things to share. That's why I wanted to cut it into short now. So more aggressive people there. They don't want Christianity to be seen in among the whites, even in Manipur also. ಮತ್ತು ಮಣಿಪುರಲ್ಲಿ ಕ್ರೈಸ್ತತ್ವ ಬೆಳಿಬಾರದು ಎಂದು ಆಲೋಚನೆಯಲ್ಲಿ ಅವರು ಇರ್ತಾರೆ. We had 2 small assembly halls. ಅಲ್ಲಿ ಒಂದು ಚಿಕ್ಕ ಅಸೆಂಬ್ಲಿ ಹಾಲ್ಸ್ ಇದೆ. That we worked among the Meiteis and the Meitei believers only were there and the Meitei church was there. ಅಲ್ಲಿ ನೋಡ್ಬೇಕಾದ್ರೆ ಮೈತೈ ಜನಾಂಗದವರೇ ಇದ್ದಾರೆ, ಅವರು ಕೂಡ ಬಿಲಿವರ್ಸ್ ಆಗಿದ್ದಾರೆ. One church completely burned, one church assembly hall completely burned. ಅಲ್ಲಿರುವ 2 ಹಾಲ್ ಅಲ್ಲಿ ಒಂದು ಹಾಲ್ ಅನ್ನು ಕಂಪ್ಲೀಟ್ ಆಗಿ ಸುಟ್ಟಾಕಿದ್ದಾರೆ. One church property has been removed and burned. ಮತ್ತು ಇನ್ನೊಂದು ಸಭೆಯ ಒಂದು ಪ್ರಾಪರ್ಟಿ ಎಲ್ಲವನ್ನು ಅದು ಸುಟ್ಟಾಕಿ ಅವರು ಧ್ವಂಸ ಮಾಡಿದ್ದಾರೆ. That hall is, if it is the hall burns, then the whole property area, all surrounding area will burn. That's why they did not burn that assembly hall. Instead, they gave warning not to continue worship meeting there. ಮತ್ತು ಇನ್ನೊಂದು ಅಸೆಂಬ್ಲಿ ಹಾಲು ಅಲ್ಲಿ ಸುತ್ತಮುತ್ತ ಮನೆಗಳು ಇರುವ ಕಾರಣ ಇಲ್ಲಿ ನೀವು ಆರಾಧನೆ ಮಾಡಬೇಡ್ರಿ ಎಂದು ವಾರ್ನಿಂಗ್ ಕೊಟ್ಟಿದ್ದಾರೆ. All the Meitei churches have been burned by Meiteis. All the Meitei churches, ಅಲ್ಲಿರುವ Meitei believers churches, ಮೈತಿ ಬಿಲಿವರ್ ಸೇರಿ ಬರುವ ಎಲ್ಲವನ್ನು ಮೈತಿಯವರೇ ಸುಟ್ಟಾಕಿದ್ದಾರೆ. all the Kuki churches have been burned and properties and everything is burned. ಅಲ್ಲಿರುವ ಕುಕ್ಕಿ ಜನಾಂಗದವರು ಕೂಡ ಸಭೆಗಳನ್ನು ನಾಶ ಮಾಡಿದ್ದಾರೆ. Meiteis and some Meiteis came to the Lord and that's why we call them Meitei believers. ಕೆಲವು ಮಂದಿ ಮೈತಿಗಳು ಕರ್ತನ ಕಡೆಗೆ ಬಂದಿದ್ದಾರೆ, ಅದಕ್ಕೋಸ್ಕರ ಮೈತಿ ಬಿಲಿವರ್ಸ್ ಅನ್ನು ಕರೀತಾ ಇದ್ದಾರೆ. They did not kill, they did not harm the believers, Meitei believers. Instead, they burned the churches, assembly halls. ಆದ್ರೆ ಅವರು ಕರ್ತನ ಕಡೆಗೆ ಬಂದಿದ್ದಾರೆ, ಆದ್ರೆ ಅವರು ಆ ಒಂದು ಅಸೆಂಬ್ಲಿ ಹಾಲ್ ಅನ್ನು ಸುಟ್ಟಾಕಿದ್ದಾರೆ. Like prayer hall, worship halls. Okay. ಪ್ರೇಯರ್ ಹಾಲ್, ವರ್ಷಿಪ್ ಹಾಲ್ ಇವುಗಳನ್ನು ಸುಟ್ಟಾಕಿದ್ದಾರೆ. Different kinds of groups are there. ಬಹಳ ಪಂಗಡಗಳು ಅವರ ಮಧ್ಯದಲ್ಲಿ ಇದೆ. All the assembly or the church halls are burned. ಮತ್ತು ಅಲ್ಲಿರುವ ಎಲ್ಲ ಅಸೆಂಬ್ಲಿ ಹಾಲ್ಸ್ ಅನ್ನು But did ಸುಟ್ಟಾಕಿದ್ದಾರೆ. not harm them. ಆದ್ರೆ ಅಲ್ಲಿ ಪ್ರಾಣ ನಷ್ಟ They ಮಾಡಲಿಲ್ಲ. asked that you come back to means Garvapasi they want. ಆದ್ರೆ ಅಲ್ಲಿರುವ ಮೈತಿಗಳು ಹೇಳಿದ್ದಾರೆ, ತಿರುಗಿ ನಮ್ಮ ಜಾತಿಗೆ ನೀವು ಸೇರ್ಕೊಳ್ರಿ ಅಂತ ಹೇಳಿದ್ದಾರೆ. They did not even burn the Nagas. ಮತ್ತು ನಾಗ ಜನಾಂಗದವ್ರನ್ನು ಕೂಡ ಮುಟ್ಲಿಲ್ಲ. The churches and property they did not burn. ಅವರಿಗೆ ಸೇರಲ್ಪಟ್ಟಿರುವ ಪ್ರಾಪರ್ಟೀಸ್ ಅನ್ನು ಮುಟ್ಲಿಲ್ಲ. But these cookies are the weakest one. ಆದ್ರೆ ಈ ಕುಕ್ಕಿಗಳು ನೋಡ್ಬೇಕಾದ್ರೆ ಅವರು ಬಲಹೀನರಾಗಿರ್ತಾರೆ. They burned everything and they chased them to the hills. ಆದ್ರೆ ಇವರನ್ನು ಬಹಳವಾಗಿ ಅವರು ಹಾನಿ ಮಾಡಿ ಅವರನ್ನು ಸಾಯಿಸಿ ಅವರನ್ನು ಮತ್ತು ಗುಡ್ಡ ಪ್ರಾಂತ್ಯಗಳಿಗೆ ಓಡಿಸಿದ್ದಾರೆ. Still they want to chase it. ಅವರನ್ನು ಓಡಿಸ್ತಾನೆ ಇದ್ದಾರೆ. And they don't want to see that they are helped by anybody. ಮತ್ತು ಇವರಿಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ಈ ಮೇತಿಸಿಗೆ ಬಹಳ ಒಂದು ಕೋಪ ಬರ್ತದೆ. So we are going by secretly, but it's not secret now, it's open now. ಮತ್ತು ನಾವು ಕೂಡ ಒಂದು ಸೀಕ್ರೆಟ್ ಆಗಿ ಏನು ಹೋಗ್ತಾ ಇಲ್ಲ, ಓಪನ್ಲಿನೇ ಹೋಗ್ತಾ ಇದ್ದೇವೆ. But pray for us that let the Meiteis not know this one. Sometimes they mess up.
ಈ ಮೈತಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ರಿ, ನಾವು ಹೋಗುವ ಕಾರ್ಯ ನಾವು ತಡೆ ಹಿಡಿಬಾರ್ದು ಅಂತ ಹೇಳಿ. Hidingly only that we did not declare that, we did not say that where we are going and all after reaching there. ಮತ್ತು ನಾವು ಅಲ್ಲಿ ನಾವು ಏನ್ ಹೇಳುವುದಿಲ್ಲ, ಎಲ್ಲೋ ಹೋಗ್ತಾ ಇದ್ದೇವೆ ಅಂತ ಹೇಳದೆ ಹೋಗ್ತೇವೆ. Yeah, a lot of help is needed for them. ಅವ್ರಿಗೋಸ್ಕರ ಬಹಳ ಒಂದು ಸಹಾಯ ಬೇಕಾಗಿದೆ. So among these cookies, this is the Wi-Fi group is the smallest one, weakest one. ಕುಕ್ಕಿಗಳ ಮಧ್ಯದಲ್ಲಿ ವೈಫೈ ಒಂದು ಗ್ರೂಪ್ ಬಂದು ಬಹಳವಾದ ಅವರು ಬಲಹೀನರಾಗಿರ್ತಾರೆ. So only 7 churches, only 7 houses we are making it. ಮತ್ತು ಕೇವಲ 7 ಮನೆಗಳು ಮಾತ್ರ ಮಾಡ್ತಾ ಇದ್ದೇವೆ. Already almost 250 is needed. 250 ಮನೆಗಳು ಅವ್ರಿಗೆ ಬೇಕಾಗಿದೆ. One house is 1,50,000 rupees. That's what we are trying. ಒಂದು ಮನೆಗೆ 1,50,000 ರೂಪಾಯಿ ಆಗ್ತದೆ. But nothing it is, but still they need a separation. ಮತ್ತು ಅವ್ರಿಗೆ ಅದು ಬೇಕಾಗಿದೆ. Youngsters, all parents, children, wives, sisters, all are joining together in the clubs, hospitals, houses, and the tents and all that. ಮತ್ತು ಅವರೆಲ್ಲರೂ ಈ ರೀತಿಯಲ್ಲಿ ಟೆಂಟ್ಸ್ ಅಲ್ಲಿ, ಹಾಸ್ಪಿಟಲ್ಸ್ ಅಲ್ಲಿ ಅವರು ಸೇರಿ ಬಂದು ಅವರಲ್ಲಿ ವಾಸ ಮಾಡ್ತಾ No ಇದ್ದಾರೆ. proper facilities. ಅವ್ರಿಗೆ ಯಾವುದೇ ಫೆಸಿಲಿಟೀಸ್ ಇಲ್ಲ. We are all blessed people. South Indian people all together worshiping together also is blessed people we are. ಮತ್ತು ನಾವು ನೋಡ್ಬೇಕಂತಂದ್ರೆ ಮತ್ತು ನಾವು ದಕ್ಷಿಣ ಭಾರತರು ನಮ್ಗೆಲ್ಲ ಕರ್ತನು ಎಲ್ಲ ಸೌಕರ್ಯಗಳನ್ನು ಕೊಟ್ಟಿದ್ದಾನೆ. We don't have much problem. ನಮ್ಗೆ ಯಾವ ತೊಂದರೆಗಳು ಇಲ್ಲಿ ಇಲ್ಲ. Sometime it may come to us also. ಮತ್ತು ಕೆಲವೊಂದು ದಿನಗಳ ನಂತರ ಇಲ್ಲಿ ಕೂಡ ಬರಬಹುದು. I wrote a poem on this one, bit angry by seeing all this one. I wrote a poem and I sang by myself. I don't like to sing, but I sang it immediately. I have done it. You can see in the YouTube one. ಮತ್ತು ಇದರ ಕುರಿತಾಗಿ ನಾನು ಯೂಟ್ಯೂಬ್ ಅಲ್ಲಿ ಸಾಂಗ್ ಅನ್ನು ಕೂಡ ಬರ್ದಿದ್ದೇನೆ, ಹಾಡಿದ್ದೇನೆ. Poem on poem. ಪೋಯಂ ಬರ್ದಿದ್ದೇನೆ. Song is a long poem. ಇದೊಂದು ಪೋಯಂ ಆಗಿರುತ್ತೆ, ಅದ್ರ ಕುರಿತಾಗಿ ನಾನು ಬರ್ದಿದ್ದೇನೆ. So the condition is very poor condition. ಅಲ್ಲಿ ಬಹಳ ಒಂದು ತೊಂದರೆ ಅವರು ಜನ ಇರ್ತಾರೆ. So I want to just conclude and please pray for Manipur. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಮುಗಿಸ್ತಾ ಇದ್ದೇನೆ, ಮಣಿಪುರಗೋಸ್ಕರ ಪ್ರಾರ್ಥನೆ ಮಾಡ್ರಿ. The situation is very bad. ಅಲ್ಲಿ ಬಹಳ ಒಂದು ತೊಂದರೆ And ಅವರು. pray for our safety also. ನಮ್ಮ ಒಂದು ಸೇಫ್ಟಿಗೋಸ್ಕರ ನೀವು ಪ್ರಾರ್ಥನೆ Pray ಮಾಡಿ. for my family also. ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. My wife is alone at home there. ನನ್ನ ಸಹೋದರರ ಹೆಂಡತಿ ಒಟ್ಟಿಗರಾಗಿದ್ದಾರೆ. She don't want my friends and don't want me to go there. ಅವ್ರನ್ನ ಇಷ್ಟಪಡ್ತಾ ಇಲ್ಲ. Why are you going all the time that Manipur hearing that you are after Manipur? Why are you going there and getting trouble? ಈ ಮಣಿಪುರ್ ನೀವು ಎದಕ್ ಹೋಗ್ತಾ ಇದೀರಾ, ಅಲ್ಲಿ ತೊಂದರೆಗಳಿದೆ ಅಲ್ಲ ಅಂತ ಕೇಳಿದ್ದಾರೆ. Even Maitei says, why are you coming? Maitei say, why are you coming to Manipur? They say. ಅಲ್ಲಿ ಮೈತೆ ಜನಾಂಗಗಳು ಕೂಡ ಕೇಳ್ತಾ ಇದ್ದಾರೆ, ನೀವು ಎದಕ್ಕೋಸ್ಕರ ಮಣಿಪುರ್? Only the Lord's leading is only there. ಆದ್ರೆ ಕರ್ತನ ನಡೆಸುವಿಕೆ ಮಾತ್ರ ಇದೆ. And my wife, there is no way. My children, there is no way. What to do? This fellow will not listen. ಆದ್ರೆ ಸಹೋದರರ ಹೆಂಡತಿ ಆಗಿರೋ ಮಕ್ಕಳಾಗಿರ್ಬೋದು, ಅವ್ರ ಇವರು ಬಿಡೋದಿಲ್ಲ, ಹೋಗೇ ಹೋಗ್ತಾರೆ ಅಂತ ಹೇಳಿ ಅನ್ಕೊಂತಾರೆ. Yeah, by God's grace today I am here, and by God's grace whatever we are doing is by God's grace. ಮತ್ತು ಕರ್ತನ ಚಿತ್ತದ ಮೇರೆಗೆ ಏನೇನ್ ಮಾಡ್ತಾ ಇದ್ವು ಕರ್ತನ ಚಿತ್ತ ಅದಾಗಿದೆ. May the Lord's blessings be upon each one of us. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. Thank you for the time. May ಸಮಯಕ್ಕಾಗಿ the Lord continue to bless each one of you. ಕರ್ತನ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. And let the word may accomplish in our life. ಮತ್ತು ಕರ್ತನ ವಾಕ್ಯವನ್ನು ಅರವತ್ತಾರ ಎತ್ತಿ ನಮ್ಮ ಜೀವಿತದಲ್ಲಿ. Thank you. I'm happy and I'm full. శ్రేష్టమైన వాక్యాన్ని శ్రేష్టವಾದಂತ ವಾಕ್ಯಗಳನ್ನು ನಾವು ಕೇಳಲು ఆయన చివరిగా సాక్ష్యములు పంచుకున్నాడు. ಅಣ್ಣವರು ఉత్తమವಾದ సాక్ష్యాన్ని హంచుಕೊಂಡಿದ್ದಾರೆ. అనేకమైన విషయాలు ఉన్నాయి, కానీ అవి బయట చెప్పకూడదు కాబట్టి ఆయన పంచుకోలేదు. ಅನೇಕ ವಿಚಾರಗಳಿದೆ, ಅದನ್ನು ಬಹಿರಂಗವಾಗಿ ಹೇಳಕ್ಕಾಗೋದಿಲ್ಲ. మీకు ఇష్టమైతే అన్నతో కలిసి మాట్లాడచ్చు పర్సనల్ గా. ನೀವು ನಿಮಗೆ ಇಷ್ಟವಾದ್ರೆ ದಯವಿಟ್ಟು ಅಣ್ಣವ್ರನ್ನ ನೀವು ಪ್ರತ್ಯೇಕವಾಗಿ ಮಾತಾಡ್ಬೋದು. మేము బేసిక్లో దిగి ఇంటికి వచ్చేటప్పటికి అనేక విషయాలు పంచుకున్నాడు. ಅಣ್ಣವರು ಡಿಸ್ಟ್ರಿಕ್ಟ್ ಬರುವಾಗ ಅನೇಕ ವಿಚಾರಗಳನ್ನು ಮಣಿಪುರ ಕುರಿತು ಮಾತಾಡಿದ್ರು. వాటిలో కొన్ని మాత్రం మీతో పంచుకున్నాను. ಕೆಲವು ಸಂಗತಿಗಳನ್ನು ಮಾತ್ರ ನಿಮ್ಮ ಮಧ್ಯೆ ಹಂಚಿಕೊಂಡಿದ್ದೇವೆ. ఎందుకంటే అన్ని పంచుకున్నట్లయితే అవి మనకు మంచిది కాదు, ప్రభుత్వానికి మంచిది కాదు. కనుక వాటన్నిటి విషయం కొరకు ఆయన పరిస్థితి కొరకు ಪ್ರಾರ್ಥನೆ ಜ್ಞಾಪಕಂ చేసుకోండి. ದಯವಿಟ್ಟು ಅವೆಲ್ಲ ಹಂಚಿಕೊಳ್ಬೇಕಂದ್ರೆ ಅದು ಪರಿಸ್ಥಿತಿಯಲ್ಲಿ ಸರಿಯಾಗಿಲ್ಲ, ಆದ್ರೆ ನೀವು ದಯವಿಟ್ಟು ಆ ಕಾರ್ಯಗಳನ್ನು ಪ್ರಾರ್ಥನೆಯಲ್ಲಿ ತಿಳಿ ಧಾರಾಳంగా ఇచ్చేవాళ్ళు ఇవ్వండి, ప్రార్థన చేయాల్సిందిగా మనం చేస్తాం. ದಯವಿಟ್ಟು ನಿಮ್ಮ ಹಸ್ತಗಳನ್ನ ನೀಡಿ ಮತ್ತೆ ಪ್ರಾರ್ಥನೆಯಲ್ಲಿ ನೀವು ಎತ್ತಿಡಿ ಮಣಿಪುರಕ್ಕಾಗಿ. Thank you, brother, once again from half of our assembly. Thank you. ಧನ್ಯವಾದಗಳು ನಿಮ್ಗೆಲ್ಲ ಸರ್, ನಮ್ಮ ಸಭೆ ಕೊರತು. Whenever you coming to Bangalore, you come, please visit our assembly also. ನಮ್ಮ ಸಭೆ ಕುರಿತು